ಪೂರ್ತಿ ಮರದ ಮನೆ ವುಡ್ ಹೌಸ್ ನೋಡಿ. ಮ್ಯೂಸಿಯಮಲ್ಲಿ ಅವ್ರ ಬಾರ್ ಸೆಕ್ಷನ್ ಅವಾಗೆಲ್ಲ ಇದ್ದಾಗ ಭಾಳ ರೇಸರ್ಸಸ್ ಇದ್ದು ಅವ್ರದ್ದು ಅಂತ ಕಾಣಿಸ್ತದೆ ನೋಡಿ. ಎಲಿಫೆಂಟ್ ಅಲ್ಲಿ ಬಂದು ಇಳ್ಕೊಬಾರ್ದು ಬೆಡ್ರೂಮ್ ಅದು. ಸೊ ಇದು ಸ್ನೇಹಿತರೆ ನಮ್ಮ ವಿಜಯ್ ಮಲ್ಯ ಅವರ ಬಾರ್ ಕೌಂಟರ್ ನೋಡಿ, ಎಷ್ಟು ಚೆನ್ನಾಗಿದೆ ಕುತ್ಕೊಳ್ಳೋಕ್ಕೇನೆ. ದುಡ್ಡಿರೋ ಎಲ್ಲರೂ ಆ ಥರ ಬದುಕಕ್ಕಾಗ. ಭಾರತದ ಅತಿ ಪುರಾತನ ಕುದುರೆಗಳ ಬ್ರೀಡಿಂಗ್ ಫಾರ್ಮ್ ಅಂತ ಹೆಸರು ಪಡೆದಿರುವಂತಹ ಕುಣಿಗಲ್ ಕುದುರೆ ಫಾರ್ಮ್ ಅಥವಾ ಸ್ಟಡ್ ಫಾರ್ಮ್ ಹೋಗೋಣ ಸ್ನೇಹಿತರೆ. ನಾವು ಒಂದು ಮಾಹಿತಿ ಪ್ರಕಾರ ಸ್ನೇಹಿತರೆ, ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕುದುರೆ ದಳ ಅಶ್ವದಳ ಏನಿತ್ತಲ್ಲ, ಅಲ್ಲಿನ ಅಶ್ವಗಳನ್ನ ಯುದ್ಧಕ್ಕೆ ಪಳಗಿಸೋಕ್ಕೋಸ್ಕರ ಅಲ್ಲಿಗೆ ಬ್ರೀಡ್ ಮಾಡೋಕ್ಕೋಸ್ಕರ ಮಾಡಿದಂಥ ಫಾರ್ಮ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದರ ನಿಜವಾದ ಇತಿಹಾಸ ಏನು ಅಂತ ಅಲ್ಲೋಗಿ ನಾವು ನೋಡೋಣ ಸ್ನೇಹಿತರೆ. ಸ್ವಾಗತ ನಿಮಗೆ ಕುಣಿಗಲ್ಗೆ, ತುಮಕೂರು ಜಿಲ್ಲೆಗೆ, ಕುಣಿಗಲ್ ತಾಲೂಕಿಗೆ, ಕುಣಿಗಲ್ ಸ್ಟಡ್ ಫಾರ್ಮ್ಗೆ, ಕಲಾ ಮಾಧ್ಯಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಹೋಗೋಣ. ಸ್ನೇಹಿತರೆ ಬಂತು ಕುಣಿಗಲ್ ಸ್ಟಡ್ ಫಾರ್ಮ್, ಇಂಡಿಯಾದ ಅತಿ ಪುರಾತನವಾದ ಕುದುರೆ ಬ್ರೀಡಿಂಗ್ ಸೆಂಟರ್ ಅಥವಾ ಕುದುರೆ ಫಾರ್ಮ್ ಅಲ್ಲಿ ಇದು ಕೂಡ ಒಂದು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ನಾವು ಬಂದ್ವಿ, ಕುಣಿಗಲ್ ತಲುಪಿದ್ವಿ. ಕುಣಿಗಲ್ ಹೃದಯ ಭಾಗದಲ್ಲೇ ಇದೆ, ಸೆಂಟರ್ ಆಫ್ ಕುಣಿಗಲ್ ಇದು. ಬನ್ನಿ ನಾವೀಗ ಹೋಗಿ ಡಾಕ್ಟರ್ ದಿನೇಶ್ ಸರ್ನ ಭೇಟಿ ಮಾಡೋಣ ಆಫೀಸಲ್ಲಿ. ಡಾಕ್ಟರ್ ದಿನೇಶ್ ಅವರು, ಒಂದು ಕಾಫಿ ಮಾಡಪ್ಪ. ಇದರ ಭೂಮಿಯ ಹಿಂದಿನ ವಿಸ್ತೀರ್ಣ 500 ಎಕರೆ, 506 ಎಕರೆ ಭೂಮಿಯ ಹಿಂದಿನ ವಿಸ್ತೀರ್ಣ. ಪ್ರಸ್ತುತ 421 ಎಕರೆ. ಕುದುರೆಗಳ ಸಂಖ್ಯೆ 200, ಉದ್ಯೋಗಿಗಳ ಸಂಖ್ಯೆ 175. ನನ್ನ ಹೆಸರು ಡಾಕ್ಟರ್ ದಿನೇಶ್ ಅಂತ. ಇದೇ ಸ್ಟಡ್ ಫಾರ್ಮ್ನಲ್ಲಿ ಈ ಫಾರ್ಮ್ನ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 32 ವರ್ಷದಿಂದ ಈ ಫಾರ್ಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದರದ್ದು ಹಿಸ್ಟ್ರಿ ನಿಮಗೆ ಗೊತ್ತಿರೋ ಹಾಗೆ ಸುಮಾರು 300 ವರ್ಷಗಳ ಹಿಸ್ಟ್ರಿ ಈ ಫಾರಮ್ಗಿದೆ. ಟಿಪ್ಪು ಸುಲ್ತಾನರ ಕಾಲದಿಂದ ಪ್ರಾರಂಭವಾಗಿದ್ದಂತಹ ಈ ಕುದುರೆ ಸಂತಾನೋತ್ಪತ್ತಿ ಇಲ್ಲಿ ಇದುವರೆಗೂ ಕೂಡ ನಡ್ಕೊಂಡು ಹೋಗ್ತಾ ಬರ್ತಾ ಇದೆ. ಈ ಮೊನ್ನೆ 1968ರಿಂದ 92ರವರೆಗೂ ಬ್ಯಾಂಗ್ಳೂರ್ ಟರ್ಫ್ ಕ್ಲಬ್ನವರು ಇದರಲ್ಲಿ ಹಾರ್ಸ್ ಬ್ರೀಡಿಂಗ್ ಮಾಡ್ತಾಯಿದ್ರು. ನಂತರ 92ರಿಂದ 2022-23ವರೆಗೂ UV ಗ್ರೂಪ್ನವರು ಈ ಸ್ಟಡ್ ಫಾರ್ಮ್ನ ನಡೆಸ್ತಾಯಿದ್ರು. ಇವಾಗ ಅದಾದ ನಂತರ ಹಿಂದಿನ ಸರ್ಕಾರ ಇದನ್ನು ಟೆಂಡರ್ ಕರೆದಿತ್ತು. ಟೆಂಡರ್ ಕರೆದು H1 ಕೂಡ ಐಡೆಂಟಿಫೈ ಮಾಡಿ ಕ್ಯಾಬಿನೆಟ್ ಅನುಮೋದನೆ ಮಾತ್ರ ಇತ್ತು. ಅದಂತರ ಅದು ಕೋಡ್ ಆಫ್ ಕಂಡಕ್ಟ್ ಬಂದದ್ರಿಂದ ಕ್ಯಾಬಿನೆಟ್ ಅಪ್ರೂವಲ್ ಆಗಿರಲಿಲ್ಲ. ಏನು ಕ್ಯಾಬಿನೆಟ್ ಅಪ್ರೂವಲ್ ಅಂದರೆ ಯಾವುದಕ್ಕೆ? ಟೆಂಡರ್ ಅಪ್ರೂವಲ್ ಆಗಬೇಕಾಗಿತ್ತು. ಏನು ಟೆಂಡರ್? ಅದು ಟೆಂಡರ್ನ 30 ವರ್ಷಕ್ಕೆ ಇನ್ನು ಫರ್ದರ್ 30 ಇಯರ್ಸ್ಗೆ ಟೆಂಡರ್ ಕರೆದಿದ್ರು ಲೀಸ್ಗೆ. ಇದು ಪ್ರಾಪರ್ಟಿ ಗೌರ್ಮೆಂಟ್ ಪ್ರಾಪರ್ಟಿ. ಇದಿಷ್ಟು ಈ 421 ಎಕರೆಯನ್ನು ಕೂಡ ಕರ್ನಾಟಕ ಸರ್ಕಾರದ ಪಶುಪಾಲನಾ ಇಲಾಖೆ ಇದೆಯಲ್ಲ, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಲ್ಲಿ ಅವರ ವಶದಲ್ಲಿರೋದು. ಅದರಲ್ಲಿ ಅವ್ರು ಪ್ರತಿ 30 ವರ್ಷಕ್ಕೊಂದ್ಸರಿ ಲೀಸ್ ಕರೆದು ಯಾರಿಗೆ H1 ಹೈಯೆಸ್ಟ್ 1 ಯಾರು ಕೊಡ್ತಾರೋ ಅವರಿಗೆ ಅವರು 30 ವರ್ಷಕ್ಕೆ ಲೀಸ್ ಕೊಡ್ತಾಯಿದ್ರು. ಸೊ ಹೀಗೇ 1968ರಲ್ಲಿ ಟರ್ಫ್ ಕ್ಲಬ್ಬಿಗೆ ಕೊಟ್ಟಿದ್ರು. 1992ರಲ್ಲಿ ವಿಜಯ್ ಮಲ್ಯ ಒಡೆತನದ UB ಗ್ರೂಪಿಗೆ ಕೊಟ್ಟಿದ್ರು. ನಂತರ ಇವಾಗ 23ರಲ್ಲಿ ಮತ್ತೆ ಟೆಂಡರ್ ಕರೆದಿದ್ರು. 23ರಲ್ಲಿ ಟೆಂಡರ್ ಕರೆದು H1 ಪೂನಾವಾಲಾ ಗ್ರೂಪ್, ಈ ಕೋವಿಶೀಲ್ಡ್ ವ್ಯಾಕ್ಸಿನ್ಸ್ ಮಾಡ್ತಾರಲ್ಲ, ಅವರಿಗೆ H1 ಆಗಿತ್ತು. ಆದರೆ ಕ್ಯಾಬಿನೆಟ್ ಅಪ್ರೂವಲ್ ಪೆಂಡಿಂಗ್ ಇತ್ತು. ಆ ಕ್ಯಾಬಿನೆಟ್ ಅಪ್ರೂವಲ್ಲು ಇವಾಗ ಅದನ್ನು ಹಿಂದಿನ ಸರ್ಕಾರ ಮಾಡಿದಂಥ ಟೆಂಡರ್ ಪ್ರಕ್ರಿಯೆನ ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಇವಾಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಮತ್ತು ನಾವು ಕೂಡ ನೋಡಿದ ರೀತಿಯಲ್ಲಿ, ಅಂದರೆ ಪೇಪರ್ನಲ್ಲಿ ಬಂದಿರೋದೆಲ್ಲ ನೋಡಿದ್ರಲ್ಲಿ, ಅವರು ಬ್ಯಾಂಗ್ಳೂರ್ ಟಫ್ ಕ್ಲಬ್ನ ಇಲ್ಲಿಗೆ ಸ್ಥಳಾಂತರ ಮಾಡಿ ಮಿಕ್ಕಿದ್ದ ಸ್ಥಳದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅಂದರೆ ಈ 421 ಎಕರೆಯಲ್ಲಿ ಒಂದು ಭಾಗ ಬೆಂಗಳೂರು ರೇಸ್ ಕೋರ್ಸ್ ಏನಿದೆಯಲ್ಲ, ಅದು ಅಲ್ಲಿ ಒಂದು ಭಾಗದಲ್ಲಿ ಬೆಂಗಳೂರು ರೇಸ್ ಕೋರ್ಸು, ಇನ್ನೊಂದು ಭಾಗದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀವಿ ಅಂತೇಳಿ ಗೊತ್ತಾಗಿದೆ ನಮಗೆ. ಓಕೆ, ಆದರೆ ಯಾಕೆ ಅಂದರೆ ಇದು ಪರಂಪರೆಯಿಂದ ಇರುವಂಥದ್ದು ಹೆರಿಟೇಜ್, ಅದು ಸರ್ಕಾರದ ತೀರ್ಮಾನ ನಾವ್ಯಾರು ಕ್ವಶನ್ ಮಾಡಲಿಕ್ಕಾಗಲ್ಲ. ಸೊ ಈ ರೀತಿಯಾದಂತಹ ವದಂತಿಗಳು ನಮಗೆ ಕೇಳಿ ಬರ್ತಾ ಇರೋದು. ಆದರೆ ಇದು ನೀವು ಹೇಳಿದಾಗೆ 1760 ಅಂದರೆ 300 ವರ್ಷ ಇತಿಹಾಸ ಇದೆ. ಆದರೆ ಇಲ್ಲಿ ಆಗ ಕುದುರೆಗಳನ್ನು ಸರ್ ಯುದ್ಧಕ್ಕೆ ಕ್ಯಾವಲರಿ ಬಳಸ್ತಾ ಇದ್ರು, ಅಶ್ವದಳಕ್ಕೆ. ಇವಾಗ ಅವಾಗ ಕುದುರೆಗಳು ಇವಾಗ ಟಿಪ್ಪು ಸುಲ್ತಾನ್ ಕಾಲದಲ್ಲಿರ್ಬೋದು, ಮಹಾರಾಜರ ಕಾಲದಲ್ಲಿರ್ಬೋದು, ಕುದುರೆ ಸಂತಾನೋತ್ಪತ್ತಿ ಯುದ್ಧಕ್ಕೆ ಏನು ಬೇಕಾಗಿತ್ತು ಅದು ಈ ಸ್ಥಳದಲ್ಲಿ ನಡೀತಾ ಇತ್ತು.
ಅದು ಇಡೀ ಮೈಸೂರು ಸಂಸ್ಥಾನಕ್ಕೆ. ಇದೀಗ ಮೈಸೂರು ಸಂಸ್ಥಾನಕ್ಕೆ ಅವ್ರು ಏಕೆಂದ್ರೆ ಇಲ್ಲಿ ಶ್ರೀರಂಗಪಟ್ಟಣ ಅವ್ರದ್ದು ಕ್ಯಾಪಿಟಲ್ ಸಿಟಿ ಆಗಿತ್ತಲ್ಲ, ಸೊ ಅದರಿಂದ ಇದನ್ನು ಆಯ್ಕೆ ಮಾಡ್ಕೊಂಡಿದ್ರು. ಕೆಲವರು ಹೇಳ್ತಾರೆ ಇವನು ಹೈದರಾಲಿ ಕಾಲದಿಂದಲೂ ಟಿಪ್ಪು ಸುಲ್ತಾನ್ ತಂದೆ ಆದಂಥ ಹೈದರಾಲಿ ಕಾಲದಿಂದಲೂ ನಡೀತಾ ಇತ್ತು ಅಂತ. ಬಟ್ ಇತಿಹಾಸ ಕೆಲವೊಂದು ಹೇಳ್ತಾರೆ ಟಿಪ್ಪು ಸುಲ್ತಾನರೇ ಇದನ್ನು ಪ್ರಾರಂಭ ಮಾಡಿದ್ದು. ಇದರಿಂದಲೇ ಇಲ್ಲಿನೇ ಅವ್ರಿಗೆ ಕ್ಯಾವಲ್ರಿಗೆ ಯುದ್ಧಕ್ಕೆ ಬೇಕಾದಂತಹ ಕುದುರೆಗಳನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ವೆರಿ ನೈಸ್. ಸೊ ಈಗ ಯುದ್ಧಕ್ಕೆಲ್ಲ ಇವಾಗ ರೇಸಿಂಗ್ ಮಾತ್ರ, ಯಾಕೆಂದ್ರೆ ಅದೇನು ಇದೇ ಇಲ್ವಲ್ಲ, ಯುದ್ಧ ಮಾಡೋಂಥ ಪ್ರಮೇಯಗಳು ಎಲ್ಲ ರಾಜ್ಯಗಳಾಗಿದ್ದಾವೆ. ಸೊ ಇದೇನಿದ್ರು ದೇಶ ಕಾಯಲಿಕ್ಕೆ ಇವಾಗ ಪ್ರೆಸಿಡೆಂಟ್ ಬಾಡಿ ಗಾರ್ಡ್ಗಾಗಲಿ ಅಥವಾ ಅವ್ರಿಗೆ ಬೇಕಾದಂಥ ಇದರಲ್ಲಿ ಮಿಲಿಟ್ರಿ ಫಾರ್ಮ್ಸ್ ಇದೆ. ಮಿಲಿಟ್ರಿ ಫಾರ್ಮ್ಸಲ್ಲಿ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ವೆರಿ ನೈಸ್. ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಇದು ಆಮೇಲಿಂದ ರೇಸಿಂಗ್ ಸ್ಟಾರ್ಟ್ ಆದಾಗಿಂದ ಇಂಡಿಯಾದಲ್ಲಿ ಸೊ ರೇಸ್ ಕೋರ್ಸ್ಗೆ ಸಪ್ಲೈ ಮಾಡಲಿಕ್ಕೆ ವೇರಿಯಸ್ ಟಫ್ ಕ್ಲಬ್ಗಳಿಗೆ ಬೇರೆ ಬೇರೆ ಓನರ್ಸು ಇಲ್ಲಿ ಬಂದು ಕುದುರೆನ ಕೊಂಡ್ಕೊಂಡು ಹೋಗ್ತಾರೆ ರೇಸಿಂಗ್ಗೋಸ್ಕರ. ಓಕೆ. ಸೊ ಈಗ ಭಾರತದಾದ್ಯಂತ ಇರುವ ಬೇರೆ ಬೇರೆ ರೇಸ್ ಕೋರ್ಸ್ಗಳಿಗೆ ಇಲ್ಲಿಂದ ಕುದುರೆ ಹೋಗುತ್ತೆ, ಇಲ್ಲಿಂದ ಹೋಗುತ್ತೆ. ಇಲ್ಲಿ ಒಂದೇ ಅಂತಲ್ಲ, ಈ ಥರದ್ದು ಸುಮಾರು 40 ಸ್ಟಡ್ ಫಾರ್ಮ್ಗಳು ಇಡೀ ಇಂಡಿಯಾದಲ್ಲಿದೆ. ವೇರಿಯಸ್ ಸ್ಟಡ್ ಫಾರ್ಮ್ಸಿಂದ ಬೇರೆ ಬೇರೆ ಕಡೆಗೆ ಟಫ್ ಕ್ಲಬ್ಗಳಿಗೆ ಸಪ್ಲೈ ಆಗುತ್ತೆ. ಅಂದರೆ ಓನರ್ಸ್ ಕೊಂಡ್ಕೊಳ್ತಾರೆ. ಅಂದರೆ ಇದು ಓಲ್ಡೆಸ್ಟ್ ಇನ್ ಇಂಡಿಯಾ ಅಂತಾರೆ, ಹೌದಾ? ಹೌದೌದು, ಓಲ್ಡೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಇನ್ ಏಷ್ಯಾ. Not just India. Not just oldest and largest in Asia, and still operational. Working. So working. ಅಂದರೆ ಕೆಲವೊಂದು ಇತ್ತು ನಶಿಸಿ ಹೋದ್ವು, ಆ ಥರದ್ದು ಬಿಟ್ಬಿಡಿ. 1000-2000 ಎಕರೆ ಇದ್ದವು ಕೂಡ ಇದ್ದವು ಹಿಂದೆ, ಅದೇ ಬಟ್ ಬೇರೆ ಬೇರೆ ದೇಶದಲ್ಲಿ. ಆದರೆ ಏನಾಯಿತು ಅಂದರೆ ಅವೆಲ್ಲ ಕೊನೆಗೆ ಕ್ಲೋಸ್ ಆಗಿದೆ. ಬಟ್ ವರ್ಕಿಂಗಲ್ಲಿ ಓಲ್ಡೆಸ್ಟ್ ಲಾರ್ಜೆಸ್ಟ್ ಸ್ಟಿಲ್ ಆಪರೇಷನ್ ಇಸ್ ಕುಣಿಗಲ್ ಸ್ಟೇಟ್ ಫಾರ್ಮ್. ಇಂಡಿಯಾಗೆ ಭಾಳ ಪ್ರೈಡ್ ಅಂತ. ಹೌದು, ದಿಸ್ ಇಸ್ ಪ್ರೈಡ್ ಆಫ್ ಇಂಡಿಯಾ ವಿತ್ ನೋ ಡೌಟ್. ನನಗೊಂದು ಅರ್ಧ ಆಯ್ತು ಸಾಕಷ್ಟು. ಅಂದರೆ ನೀವು ವರ್ಕ್ ಮಾಡ್ತಾ ಇದ್ದಿದ್ದು ಈಗ ವಿಜಯ್ ಮಲ್ಯ ಅವ್ರು ಏನು ನಡೆಸ್ತಿದ್ರಲ್ಲ UB ಗ್ರೂಪ್ಗೆ, ಅಲ್ಲಿ ಅಪಾಯಿಂಟೆಡ್ ನೀವು? ಅಲ್ಲಿ ಅಪಾಯಿಂಟೆಡ್. ಸದ್ಯಕ್ಕೆ ಸರ್ಕಾರದವರು ಅದೇ UB ಗ್ರೂಪ್ಗೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಟಿಲ್ ಫರ್ದರ್ ಆ್ಯಕ್ಷನ್ ನೀವು ನೋಡ್ಕೊಳ್ತಾ ಇರಿ. ಸೊ ಮುಂದೆ ಇದನ್ನ ಯಾರು ವಹಿಸಕ್ಕೆ ಮುಂಚೆ ಅಥವಾ ಏನು ಬೇರೆ ಆ್ಯಕ್ಷನ್ ಮೊದಲು ಅವ್ರ ಹತ್ರನೇ ಇರಲಿ, ಅವ್ರ ಹತ್ರನೇ ಇರಲಿ ಅಂತೇಳಿ ಬಿಟ್ಟಿದ್ದಾರೆ. ಬಟ್ ವಿಜಯ್ ಮಲ್ಯ ಅವರು ಬೇರೆ ಕಡೆ ಇದ್ದಾರೆ ಅಂತ ಇಲ್ಲ, ಅದು ಇದು ಬೋರ್ಡ್ ಇದು. ಬೋರ್ಡಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ, 5 ಜನ ಡೈರೆಕ್ಟರ್ಸ್ ಇದ್ದಾರೆ. ಅವರು ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಎಲ್ಲ ನೋಡಿಕೊಂಡು ಫಾರ್ಮ್ ನಡೆಸ್ತಾರೆ. ಸೊ ಇದು ಬೇಸಿಕ್ಲಿ ಒಂದು ಕಂಪನಿ ಥರ, ಇದು ಕಂಪನಿ ಟೋಟಲಿ ಕಂಪನಿ. ಕುಣಿಗಲ್ ಸ್ಟಡ್ ಫಾರ್ಮ್ ಅನ್ನೋದು ಒರಿಜಿನಲ್ ನಾಮಿನ್ಕ್ಲೇಚರ್, ಮ್ಯಾನೇಜ್ಡ್ ಬೈ ಯುನೈಟೆಡ್ ರೇಸಿಂಗ್ ಅಂಡ್ ಬ್ಲಡ್ ಸ್ಟಾಕ್ ಬ್ರೀಡರ್ಸ್ ಲಿಮಿಟೆಡ್ ಅಂತ ಒಂದು ಕಂಪನಿ, ಕಾರ್ಪೊರೇಟ್. ಅವು ಭಾಳ ಅಗ್ರೆಸಿವ್ ಅನಿಮಲ್ಸ್, ಗಂಡು ಕುದುರೆಗಳು. ಅದರಿಂದ ಏನು ಮಾಡ್ತೇವೆ ಅಂತಂದರೆ ನಾವು ಒಟ್ಟಿಗೆ ಬಿಡೋಕ್ಕಾಗಲ್ಲ. ಇದೆಲ್ಲ ಬೀಜದ ಕುದುರೆ ಅಂತ ಹೇಳ್ತೀವಿ ನಾವು, ಅಂದರೆ ಸ್ಟಾಲಿಯನ್ಸ್ ಅಂತಂದರೆ ಇದನ್ನು ಬೀಜೋತ್ಪಾದನೆಗೆ, ಅಂದರೆ ಗಂಡು ಕುದುರೆ ಮತ್ತು ಹೆಣ್ಣು ಕುದುರೆ ಮೇಟಿಂಗ್ ಮಾಡಲಿಕ್ಕೆ ಯೂಸ್ ಮಾಡೋಂಥವು. ಇದು ಕೂಡ ಎಲ್ಲ ರಿಟೈರ್ಡ್ ರೇಸರ್ಸ್ ಇದೆ ನೋಡಿ, ಅಲ್ಲೊಂದಿದೆ. ಸೊ ಇವು ಹಳೆ ಪಂಟ್ರಗಳಿವು. ಹೌದೌದು, ಇವೆಲ್ಲ ರಿಟೈರ್ಡ್ ಎಲ್ಲ ಸ್ಟಾಲಿಯನ್ಸ್ ಕೂಡ ರಿಟೈರ್ಡ್ ರೇಸರ್ಸ್ ಸರ್. ಕಮನ್ ಮ್ಯಾನ್, ಬಾ ಅಮ್ಮ. ಇದಕ್ಕೆಲ್ಲ ಹೆಸರು ಇರುತ್ತೆ, ಬೇರೆ ಬೇರೆ ಹೆಸರು. ಅಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಹೆಸರು ಇಡ್ತೀನಿ. ಓಕೆ. ಇವ್ರು ನಿಮ್ಮ ಸ್ಟಾಫ್, ಸ್ಟಾಫ್ ಈ ಸ್ಟಾಲಿಯನ್ಸ್ ನೋಡ್ಕೊಳೋಂಥ ಸ್ಟಾಲಿಯನ್ ಮ್ಯಾನ್ ಅಂತೀವಿ. ಇವನು ಗಂಡು ಕುದುರೆ ನೋಡ್ಕೊಳೋದು ಮಾತ್ರ. ಆರ್ಟ್ ಅದು, ಆರ್ಸಸ್ನ ಹ್ಯಾಂಡಲ್ ಮಾಡೋದು ಒಂದು ಆರ್ಟ್. ಎಲ್ಲರೂ ಹೋಗಿ ಮಾಡೋಕ್ಕಾಗಲ್ಲ. ಅವರು ಆರ್ಸಸ್ ವೆರಿ ಸೆನ್ಸಿಟಿವ್ ಅನಿಮಲ್ಸ್. ಅವಕ್ಕೆ ದೇ ಆರ್ ವೆರಿ ಕ್ವೈಟ್ ಇಂಟೆಲಿಜೆಂಟ್ ನೆಕ್ಸ್ಟ್ ಟು ಡಾಗ್ಸ್. ಸೊ ಅದರಿಂದ ಅವ್ರಿಗೆ ನಿಮ್ಮ ಬಿಹೇವಿಯರು, ನಿಮ್ಮ ಇದು ಎಲ್ಲ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಓಕೆ ಓಕೆ. ನೋಡಿ ಕ್ಯಾಮ್ರಾ. ಅದು ಮೋಸ್ಟ್ ಪವರ್ಫುಲ್ ಅಲ್ಲ, ಅದಕ್ಕೆ ಆರ್ಸ್ ಪವರ್ ಅಂತ ಇಟ್ಟಿದೆ ತಾನೆ ಇಂಜಿನಿಯರಿಂಗ್ನಲ್ಲಿ. ಇಂಜಿನಿಯರಿಂಗ್ನಲ್ಲಿ ಆರ್ಸ್ ಪವರ್ ಅಂತ ಯಾಕೆ ಹೇಳ್ತಾರೆ ಹೇಳಿ? 1 HP 2 HP. ಹೌದೌದು. ತಮ್ಮ ಹೆಸರು ಶಂಕರ್ ಅಂತ ಸರ್. ಸೊ ಏನು ವೃತ್ತಿ ಮಾಡ್ತೀವಿ ಸರ್? ನಾವಿಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ದೀವಿ, ಹಾರ್ಸ್ ವರ್ಕಿಂಗ್ ಮಾಡ್ತಾಯಿದ್ದೀವಿ ಸರ್. ಏನೇನು ಮಾಡ್ತೀರಿ ಆ್ಯಕ್ಚುಲಿ ಸರ್? ಇದು ಪ್ರೊಡಕ್ಷನ್ ಮಾಡೋ ಜಾಬಲ್ಲಿ ಇದ್ದೀನಿ ನಾನು. ಹಾರ್ಸ್ ಪ್ರೊಡಕ್ಷನ್ ಮಾಡಿಸ್ತೀನಿ ಸರ್. ಏನು ಹಾರ್ಸ್ ಪ್ರೊಡಕ್ಷನ್ ಸರ್? ಅದೇ ಮೀಟಿಂಗ್ ಮಾಡಿಸೋದು ಸರ್. ಮೀಟಿಂಗ್ ಮಾಡಿಸ್ತೀರಾ? ಹೌದು ಸರ್. ಸೊ ಹೇಗೆ, ಯಾವ ಸೀಸನ್ ಸರ್? ಅದು ಫೆಬ್ರವರಿಯಿಂದ ಹಿಡ್ದು ಏಪ್ರಿಲ್ವರೆಗೂ ನಾವು ಮಾಡಿಸ್ತೀವಿ ಸರ್. ಒಂದು 5 ಮಂತ್ 4 ಮಂತ್ ಮಾಡಿಸ್ತೀವಿ ಸರ್. ಅಂದರೆ ಅದು ನ್ಯಾಚುರಲ್ ಪ್ರೋಸೆಸ್? ಹೌದು ಸರ್, ನ್ಯಾಚುರಲ್ಲಾಗಿ ನಾವು ಪ್ರೊಡಕ್ಷನ್ ಮಾಡಿಸ್ತೀವಿ ಸರ್. ಅದು ಸೆಮನ್ ತೆಗೆದು ಆ ಥರ ಇಲ್ಲ ಸರ್, ಅದಕ್ಕೇನಿಲ್ಲ, ನ್ಯಾಚುರಲ್ಲಾಗೆ ಮಾಡಿಸ್ತೀವಿ ನಾವು. ಫಿಮೇಲ್ ಕರ್ಕೊಂಬಂದು ಇಲ್ಲಿ ಮೀಟ್ ಮಾಡಿಸಿ ಮೇಲಿಂದ ನಾವು ನ್ಯಾಚುರಲ್ಲಾಗೆ ಮಾಡಿಸ್ತೀವಿ ಸರ್. ಸೂಪರ್. ಈಗಿಲ್ಲ ಸೀಸನ್, ಈಗ ಮಾಡ್ತಾರೆ? ಇಲ್ಲ ಸರ್, ಸೀಸನ್ ಇಲ್ಲ ಸರ್. ಇವತ್ತಿಲ್ಲ ಸರ್, ಇನ್ನು ನಮಗೆ ಫೆಬ್ರವರಿಗೆ. ಥ್ಯಾಂಕ್ ಯು. ಇದು ಏನು ನೋಡ್ತೀರಾ ಈ ಜಾಗ, ಇದೆಲ್ಲ ಗಂಡು ಕುದುರೆ ಮೇಲಿಗೆ ಜಾಗ ಮಾತ್ರ. ಇದು ಮೇಯೋಕೆ ಮೇಲಿಗೆ ಜಾಗ. ಇದು ಹಿಂದ್ಗಡೆ ಇಲ್ಲಿ ಕಾಣಿಸ್ತದೆ ನೋಡಿ, ಇದು ಸ್ಟೇಬಲ್ಸ್. ಸ್ಟೇಬಲ್ಸ್ ಅಂದರೆ ಕುದುರೆ ಲಾಯ.
ಕಟ್ಟೋದು ಕುದುರೆಲಾಯ. ಕುದುರೆಲಾಯ. ಓಕೆ. ಸೊ ಇವು ಹೊರಗಡೆ ಒಂದು ಕಡೆ ಹೋದ್ರೆ ಕುದುರೆಲಾಯಗಳು ನೋಡ್ಬೋದು. ಈ ನೀವು ಹಂಪಿನಲ್ಲೆಲ್ಲ ಹೋದ್ರೆ ಕುದುರೆಲಾಯ, ಆನೆಲಾಯ ಎಲ್ಲ ಆನೆ ಸಾಲು, ಕುದುರೆ ಸಾಲು, ಅದೇ ಥರದ್ದು ಇದು ಕೂಡ. ಕರೆಕ್ಟ್. ಅಲ್ಲಿ ಎಲಿಫೆಂಟ್ ಸ್ಟೇಬಲ್ಸ್ ಇದೆ ಇಲ್ಲಿ. ಇಲ್ಲಿ ಆರ್ಚ್ ಟೇಬಲ್ಸ್ ಇದೆ ಅಷ್ಟೇ. ಅಷ್ಟೇ. ಆರ್ಚ್ ಟೇಬಲ್ಸ್ ಅಲ್ಲೂ ಇದೆ, ಇನ್ಫ್ಯಾಕ್ಟ್ ಹಂಪಿನಲ್ಲೂ ಇದೆ. ಸೊ ಈಗ ಅಲ್ಲಿ ಮಲಗಿದೆಯಲ್ಲ ಕುದುರೆ, ಅದಕ್ಕೇನು ಹೆಸರಿಟ್ಟಿರ್ತೀರ? ಹೌದು, ಅಲ್ಲಿ ಎಲ್ಲದಕ್ಕೂ ಹೆಸರಿರುತ್ತೆ. ಹೆಸರಿಗೆ ಅಷ್ಟೊಂದು ಏನು ರೆಸ್ಪಾಂಡ್ ಮಾಡೋದು, ಅನ್ಲೈಕ್ ಡಾಗ್ಸ್ ಥರ. ಬಟ್ ಎಲ್ಲ ಕುದುರೆಗೂ ಹೆಸರಿರುತ್ತೆ. ಯಾವುದೇ ಕುದುರೆ ಹೆಸರನ್ನ 10 ವರ್ಷಕ್ಕೆ ಒಂದ್ಸರಿ ರಿಪೀಟ್ ಮಾಡಂಗಿಲ್ಲ, ವಿತಿನ್ 10 years. ಹೆಸರು ಪರಮೇಶ್ವರ್ ಅಂದ್ಕೊಳ್ಳಿ. ಪರಮೇಶ್ವರ್ ಅನ್ನೋದು ಇಡೀ ಇಂಡಿಯಾದಲ್ಲಿ ಒಂದೇ ಹೆಸರು. ಇನ್ನು 10 ವರ್ಷ ಅದನ್ನ ರಿಪೀಟ್ ಮಾಡಂಗಿಲ್ಲ. ಸೊ ಇಡೀ ಇಂಡಿಯಾದಲ್ಲಿರೋ ಕುದುರೆಗಳಲ್ಲಿ ಮತ್ತೆ ಹೆಸರು ಇಡಂಗಿಲ್ಲ 10 ವರ್ಷ ಇಡಂಗಿಲ್ಲ. ಯಾಕೆ ನಿಮ್ಮ ಅದು ಯಾಕೆಂದ್ರೆ ಕನ್ಫ್ಯೂಷನ್ ಆಗುತ್ತೆ, ರೇಸಿಂಗ್ ಅಲ್ವಾ, ರೇಸಿಂಗ್ ಅಂಡ್ ಬ್ರೀಡಿಂಗ್ ಕನ್ಫ್ಯೂಷನ್ ಆಗುತ್ತೆ ಅಂತೇಳಿ ಹೆಸರನ್ನ ರಿಪೀಟ್ ಮಾಡಕ್ ಬಿಡಲ್ಲ. ಅದಕ್ಕೊಂದು ಸೆಂಟ್ರಲೈಸ್ಡ್ ಬಾಡಿ ಇದೆ, ನೇಮಿಂಗ್ಗೆ ಒಂದು ಸಂಸ್ಥೆ, ಸೆಂಟ್ರಲೈಸ್ಡ್ ಬಾಡಿ ಇದೆ. ಅವ್ರಿಗೆ ನೀವು ರೆಕಮೆಂಡ್ ಮಾಡ್ಬೇಕು 3 ನೇಮ್ಸ್ ಏನು ಅವೈಲಬಿಲಿಟಿ ಇದ್ರೂ ಅದನ್ನ ನೀವು ಪ್ರಯಾರಿಟಿ ಮೇಲೆ ಮೆರಿಟ್ ಮೇಲೆ ಕೊಡ್ತಾರೆ. ಇವಾಗ ನೀವು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಕೊಟ್ಟರೆ, ಇವಾಗ ಫಸ್ಟ್ ಒನ್ನೇ ನೇಮ್ ಅವೈಲೇಬಲ್ ಇದ್ರೆ ಫಸ್ಟ್ ಒನ್ ಕೊಟ್ಬಿಡ್ತಾರೆ. ಫಸ್ಟ್ ಒನ್ ಅವೈಲಬಿಲಿಟಿ ಇಲ್ಲ ಅಂದರೆ ಸೆಕೆಂಡ್ ಒನ್ ಕೊಡ್ತಾರೆ. ಬಟ್ ಏನಂದರೆ ವಿತಿನ್ 10 years ದ ಸೇಮ್ ನೇಮ್ ವಿಲ್ ನಾಟ್ ಬಿ ರಿಪೀಟೆಡ್. ಓ ಸೂಪರ್. ಈಗ ಇಲ್ಲಿ ಒಟ್ಟು ಎಷ್ಟು ಕುದುರೆ ಇದಾವೆ ನಿಮ್ಮಲ್ಲಿ? 200 horses ಇದೆ. 200? ಅದರಲ್ಲಿ ನೋಡಿ, ಇಲ್ಲ 2 ಬೀಜದ ಕುದುರೆ ಇದೆ, 2 ಬೀಜದ ಕುದುರೆ, ಸುಮಾರು 80 ಇದಿದೆ ಮರಿಗಳು, ಇಲ್ಲ ಹೆಣ್ಣು ಕುದುರೆಗಳಿದೆ. 60 2022ನೇ ಇಸ್ವಿಲಿ ಹುಟ್ಟಿದ್ದು 60, 2023 ಹುಟ್ಟಿದ 60 ಮರಿಗಳು. ಒಟ್ಟು 120 ಮರಿ. ಒಟ್ಟು 120 ಮರಿ, 80 ಇದು ಹೆಣ್ಣು ಕುದುರೆ, ಆಮೇಲೆ 2 ಸ್ಟಾಲಿಯನ್ಸ್. ಸೊ 80 ಹೆಣ್ಣು ಕುದುರೆ 2 ಬೇಕಾದಷ್ಟು. ನ್ಯಾಚುರಲ್ ಸರ್ವಿಸ್ ಅಲ್ವಾ, ಲಿಮಿಟೆಡ್ ಸರ್ವಿಸ್. ಏನು ನಮಗೆ ಒಂದು ದಿನದಲ್ಲಿ ಏನಿಲ್ಲ ಅಂತಂದರೆ ಮಿನಿಮಮ್ 2 ಮೀಟಿಂಗ್ಸ್ ಮಾಡ್ತವೆ. ಓ 2 ರೌಂಡು, 2 ಕುದುರೆಗೆ ಬೇಕಾದ್ರೆ 2 ಕುದುರೆಗೆ ಮಿನಿಮಮ್ ಒಂದು ದಿನದಲ್ಲಿ 2 ಹೆಣ್ಣು ಕುದುರೆಗೆ ಮೀಟಿಂಗ್ ಮಾಡ್ತವೆ. ಅಷ್ಟು ಪವರ್ ಇರುತ್ತೆ. ಓಕೆ, ಹೌದೌದು. ವಾವ್. ಬಟ್ ಈ ಮೇಟಿಂಗ್ ಬಗ್ಗೆ ಇವರು ಹೇಳ್ತಿದ್ರು. ಸೊ ಮೇಟಿಂಗ್ ಹೇಗೆ ಅಂದ್ರೆ ಇದು ಥರೋ ಬ್ರೆಡ್ ಹಾರ್ಸಸ್ ಅಂತಂದ್ರೆ ಇದು ಸೀಸನಲ್ ಬ್ರೀಡರ್ಸ್. ಅವು ಡೇ ಲೈಟ್ ಪೊಂಗಲ್ ಆದ್ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ, ಸಂಕ್ರಾಂತಿ ಆದ್ಮೇಲೆ ಅವಕ್ಕೆ ಮಿನಿಮಮ್ 14 hour ಡೇ ಲೈಟ್ ಇರಬೇಕು, ಹೀಟಿ ಬರಬೇಕು ಅಂದ್ರೆ ಹೆಣ್ಣು ಕುದುರೆ. ಓ, ಆ ಹೆಣ್ಣು ಕುದುರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಇವಾಗ ನಾರ್ದರ್ನ್ ಹೆಮಿಸ್ಫಿಯರ್ಗೆ ಹೋದ್ರೆ, ಅಂದರೆ ಇವಾಗ ನ್ಯೂಜಿಲ್ಯಾಂಡ್ ಅಂಡ್ ಆಸ್ಟ್ರೇಲಿಯಾಗೆ ಹೋದ್ರೆ ಅವ್ರದ್ದು ಡೇ ಲೈಟು ಜುಲೈನಲ್ಲಿ ಸ್ಟಾರ್ಟ್ ಆಗುತ್ತೆ ಜಾಸ್ತಿ. ಸೊ ಅಲ್ಲಿ ಸೀಸನ್ನು, ಆವಾಗ ಬೆಳಕು ಬಿಸಿಲು ಜಾಸ್ತಿ. ಅಲ್ಲಿ ಅವರಿಗೆ ಸೀಸನ್ನು ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮಗೆ ಡೇ ಲೈಟು ಪೊಂಗಲ್ ಆದ್ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಫೆಬ್ರವರಿ ನಂತರ ಜಾಸ್ತಿ ಹೋಗುತ್ತೆ. ಆ ಟೈಮ್ನಲ್ಲಿ ನಾವಿಲ್ಲಿ ಬ್ರೀಡಿಂಗ್ ಮಾಡ್ತೀವಿ. ಸೊ ಅವಕ್ಕೆ ಮಿನಿಮಮ್ ಹೆಣ್ಣು ಕುದುರೆಗೆ 14 to 15 ಗಂಟೆ ಡೇ ಲೈಟ್ ಬೇಕೇ ಬೇಕು. ಸನ್ಲೈಟ್ ಅಂತಲ್ಲ, ಡೇ ಲೈಟ್ ಬೇಕು. ಸೊ ಈ ಉದಾಹರಣೆ ನವೆಂಬರ್ ಡಿಸೆಂಬರ್ ಸ್ವಲ್ಪ ಬೇಗ ಕತ್ತಲಾಗುತ್ತಲ್ಲ, ಅವಾಗ ಹೀಟಿಗೆ ಬರಲ್ಲ, ಅವಾಗ ಮೀಟಿಂಗ್ ಚಾನ್ಸೇ ಇಲ್ಲ. ಫೋರ್ಸ್ಫುಲಿ ಎಲ್ಲ ಮಾಡೋಕ್ಕಾಗಲ್ಲ. ಅಂದರೆ ಆರ್ಟಿಫಿಷಿಯಲ್ ಲೈಟ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಕೋಳಿ ಫಾರ್ಮ್ನಲ್ಲಿ ನೋಡಿರ್ತೀರಲ್ಲ, ಆರ್ಟಿಫಿಷಿಯಲ್ ಲೈಟ್ ಹಾಕಿರ್ತಾನೆ ನೋಡಿ, ಹಾಗಾಗಿ ಆರ್ಟಿಫಿಷಿಯಲ್ ಲೈಟ್ ಹಾಕೊಂಡು ಬೇಕಾದ್ರೆ ಅದನ್ನ ಹೀಟಿಗೆ ತರ್ಬೋದು. ಬಟ್ ಅವೆಲ್ಲ ಕಂಪಲ್ಸಮ್ ಪ್ರೊಸೀಜರು ನಾವು ಮಾಡೋದಿಲ್ಲ. ಯಾಕೆಂದರೆ ನಾವು ಏನೇ ಸೀಸನ್ ಸ್ಟಾರ್ಟ್ ಆಗುತ್ತೆ ಫೆಬ್ರವರಿಗೆ, ಅದರಿಂದ ಅಷ್ಟೊತ್ತಿಗೆಲ್ಲ ಡೇ ಲೈಟ್ ಜಾಸ್ತಿ ಆಗ್ಬಿಟ್ಟಿರುತ್ತೆ, ನ್ಯಾಚುರಲಿ ಅವು ಹೀಟಿಗೆ ಬಂದ್ಬಿಡ್ತವೆ. ವೆರಿ ನೈಸ್. ಓಕೆ. ಸೊ ಇವು ಯಾವಾಗ ಹೀಟಿಗೆ ಬರೋದು? ಗಂಡು ಕುದುರೆ ಇಲ್ಲ, ಗಂಡು ಕುದುರೆ ಎವ್ರಿ 365 days ಮೀಟಿಂಗ್ ಮಾಡ್ತವೆ, ಅದಕ್ಕೆ ಅಂತ ಆಲ್ರೆಡಿ ಇರ್ತವೆ. ಸೊ ನೀವು ಅವಕ್ಕೆ ಮೇಟಿಂಗಿಗೆ ಹೆಣ್ಣು ಕುದುರೆಗಳನ್ನ ಕೊಡೋದೇ ಫೆಬ್ರವರಿ ಅಥವಾ ಅದರ ನಂತರ, ಫೆಬ್ರವರಿಯಿಂದ ಮೇ ತಿಂಗಳು. ಸೊ ಮಳೆಗಾಲಕ್ಕೆ ಮುಂಚೆ ನಿಲ್ಲಿಸ್ಬಿಡ್ತೀರಿ, ಬೇಸಿಗೆ ಶುರು ಆದಾಗ ಶುರು ಮಾಡ್ತೀರಿ. ಸೊ ಉಳಿದ ಟೈಮ್ ಏನು ಮಾಡ್ತೇವೆ? ಮೇಟಿಂಗ್ ಸುಮ್ಮನೆ ಇರ್ತವೆ ಅಷ್ಟೇ. ವಾವ್. ಸೊ ನೀವು ಇದನ್ನು ಬೇಕಾದ್ರೆ ರೈಟ್ ಮಾಡ್ತೀರಿ? ಅದಕ್ಕೆ ಎಕ್ಸಸೈಸ್ ಬೇಕೇ ಬೇಕು. ಹಾರ್ಸಸ್ಗೆ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್. ಮಾರ್ನಿಂಗ್ ಒಂದು 10-12 minutes ರೈಡ್ ಮಾಡ್ತಾರೆ, ಲಂಜಿಂಗ್ ಮಾಡ್ತಾರೆ, ಅದರಿಂದ ಫೀಡಿಂಗ್ ಎಲ್ಲ ಬ್ಯಾಲೆನ್ಸ್ ಡಯಟ್ ಕೊಡ್ತಾರೆ. ಅವೆಲ್ಲ ಸೈಂಟಿಫಿಕ್ ಆಗಿ ನೋಡ್ಕೊಳ್ಳೇಬೇಕು. ಇದೆ. ನಾವು ಒಳಗೆ ಹೋಗಕ್ಕಾಗಲ್ಲ ಜೊತೆಗೆ? ಅಲ್ಲ, ಒಳಗೆ ಹೋಗ್ಬೋದು, ಆ ಕಡೆಯಿಂದ ಗೇಟಿಂದ ಹೋಗ್ಬೇಕಿಲ್ಲ. ಅದು ಡೇಂಜರಸ್ಸಾ? ಇಲ್ಲ, ಏನಿಲ್ಲ. ಬಟ್ ಹೆಣ್ಣು ಕುದುರೆಗೆ ಹೋಗೋಣ ಬಿಡಿ. ಸೊ ಈ ರೇಸಲ್ಲಿ ಓಡ್ತಾವಲ್ಲ ಸರ್, ಅವು ಗಂಡು ಕುದುರೆಗಳ ಹೆಣ್ಣು? ಎರಡನ್ನು, ಗಂಡು ಹೆಣ್ಣು ಎರಡನ್ನೂ ಹೋಗುತ್ತೆ. ನಮ್ಮ ಕೆಲಸ ಇಲ್ಲಿ ಏನು ಅಂತಂದರೆ ಹಾರ್ಸಸ್ನ ಪ್ರೊಡ್ಯೂಸ್ ಮಾಡೋದು. 2 year old ಆದಾಗ, 2 years ಆದಾಗ ಅವನ್ನ ಸೇಲ್ ಮಾಡ್ತೀವಿ. ಸೊ ಅದು ಹುಟ್ಟಿ 2 ವರ್ಷಕ್ಕೆ ಸುಮಾರು 22ನೇ ಇಸ್ವಿನಲ್ಲಿ ಹುಟ್ಟಿರೋ ಕುದುರೆ ಮರಿಗಳು 24ಕ್ಕೆ 2024ಗೆ ಇವಾಗ ಟ್ರೈನಿಂಗ್ ಹೋಗುತ್ತೆ. ಇವಾಗ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಆದಮೇಲೆ ಎಲ್ಲ ಟ್ರೈನಿಂಗ್ ಹೋಗುತ್ತೆ. ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಟ್ರೈನಿಂಗ್ ಮಾಡಲಿಕ್ಕೆ ಮಿನಿಮಮ್ ಒಂದು 10 months ಬೇಕು. ರೇಸ್ಗೆ ರೆಡಿ ಮಾಡಲಿಕ್ಕೆ 10 ತಿಂಗಳು ಬೇಕು ಒಂದು ಕುದುರೆ ಮರಿ, ರೇಸ್ ಕುದುರೆ ಹಾಕಕ್ಕೆ. ಒಂದು ಮರಿ, ಕುದುರೆ ಮರಿ
ರೇಸ್ ಕುದುರೆ ಆಗ್ಲಿಕ್ಕೆ 10 ತಿಂಗಳು ಟ್ರೈನಿಂಗ್ ಕೊಡಬೇಕಾಗ್ತದೆ. ಇಲ್ಲೇ ಕೊಡ್ತೀರಿ? ಇಲ್ಲ ನಾವು ಇಲ್ಲಿ ಕೊಡಲ್ಲ, ಟರ್ಫ್ ಕ್ಲಬ್ಗಳಲ್ಲಿ ಕೊಡ್ತಾರೆ. ಅದಕ್ಕೆ ಟ್ರೈನರ್ಸ್ ಇದ್ದಾರೆ, ಇವ್ರು ಡಾಕ್ಟರ್ನರ್ಸ್ ಹಂಗಿದಾರೋ ಹಂಗೆ ರೇಸರ್ಸ್ ಟ್ರೈನರ್ಸ್ ಇದ್ದಾರೆ, ಅವರು ಆ ಕೆಲಸ ಮಾಡ್ತಾರೆ. ಅದು ಪ್ರೊಫೆಷನಲ್ ಜಾಬು. ಅದಕ್ಕೆ ಒಂದು 8-10 ಮಂತ್ಸ್ ಬೇಕು ಅದು ರೆಡಿ ಮಾಡಲಿಕ್ಕೆ. ಸೊ ಜನವರಿ ಫೆಬ್ರವರಿಲಿ ಟ್ರೈನಿಂಗ್ ಹೋದಂಥ ಕುದುರೆ ನವಂಬರ್ ಡಿಸೆಂಬರ್ನಲ್ಲಿ ಓಡ್ಲಿಕ್ಕೆ ರೆಡಿ ಆಗುತ್ತೆ. ಓ ಸೂಪರ್. ಅಲ್ಲಿಂದ ಓಡಕ್ಕೆ ಶುರು ಅಂದರೆ 3ನೇ ವಯಸ್ಸಿಗೆ ತನ್ನ 3ನೇ ವಯಸ್ಸಿಗೆ ಶುರು ಮಾಡ್ತಾರೆ ಇಟ್ಕೊಳ್ಳಿ. ಅಲ್ಲಿಂದ ಎಷ್ಟು ವರ್ಷ ಓಡುತ್ತೆ? ಒಂದು 7-8 ವರ್ಷದವರೆಗೂ ಓಡ್ತಾರೆ ಅಷ್ಟೇ. ಅಷ್ಟೇ. ಒಂದು 5 ವರ್ಷ ಓಡುತ್ತೆ. ಒಂದು 5 ಇಯರ್ಸ್ ಓಡ್ತಾರೆ. 5 ಇಯರ್ಸು. ಎಷ್ಟು ಏಜ್ ಅವಕ್ಕೆ ವಯಸ್ಸು ಅವಕ್ಕೆ? 25 ವರ್ಷ, 23ರಿಂದ 25 ವರ್ಷ. ಸೊ ಒಂದು 7-8 ವರ್ಷ ಓಡ್ತವೆ, ಮಿಕ್ಕಿ ಟೈಮ್ ಓಡಲ್ಲ. ಮಿಕ್ಕಿ ಟೈಮ್ನಲ್ಲಿ ಅವು ಹೆಣ್ಣು ಕುದುರೆಗಳೆಲ್ಲ ವಾಪಸ್ ಬ್ರೀಡಿಂಗ್ ಬರುತ್ತೆ. ವಾಪಸ್ ಅದು ಸೈಕಲ್ ಅದು. ಈಗೇನು ಹೆಣ್ಣು ಕುದುರೆಗಳು 6 ವರ್ಷ 7 ವರ್ಷ ಆಗ್ತಿದೆ, ವಾಪಸ್ ಬ್ರೀಡಿಂಗ್ ಬರುತ್ತೆ. ಗಂಡು ಕುದುರೆಗಳು ನಾರ್ಮಲಿ ಇದರಲ್ಲೆಲ್ಲ ನೋಡಿದಿರಲ್ಲ, ಮೈಸೂರು ದಸರಾದಲ್ಲಿ ಇಕ್ವೆಸ್ಟ್ರಿಯನ್ ಸ್ಪೋರ್ಟ್ಸ್, ಡ್ರೆಸ್ಸಾಜ್, ಶೋ ಜಂಪಿಂಗ್, ಆ ಥರ ಆ್ಯಕ್ಟಿವಿಟೀಸ್ಗೆ, ಆಮೇಲೆ ಕೆಲವೊಂದು ಇಂಟರ್ನ್ಯಾಷನಲ್ ರೈಡಿಂಗ್ ಸ್ಕೂಲ್ಸ್ಗೆ ಆ ಥರಕ್ಕೆಲ್ಲ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಮೇಲ್ ಆರ್ಸಸ್. ವೆರಿ ನೈಸ್. ಅಂದರೆ ಅವುಗಳದ್ದು ಒಂದು ಇಂಟ್ರೆಸ್ಟಿಂಗ್ ಕಥೆ. ಅದುಗಳದೇ ಬೇರೆ. ಅದನ್ನೇ ಮೇಲ್ ಆ್ಯಂಡ್ ರೇಸಿಂಗ್ ಏಜ್ ಆದಮೇಲೆ ಮೇಲ್ ಆ್ಯಂಡ್ ಫೀಮೇಲ್ ಸೆಗ್ರಿಗೇಟ್ ಆದಮೇಲೆ ಮೆಜಾರಿಟಿ ಆಫ್ ದ ಫೀಮೇಲ್ ಆರ್ಸಸ್ ವಾಪಸ್ ಬ್ರೀಡಿಂಗ್ ಬರುತ್ತೆ ಸ್ಟಡ್ ಫಾರ್ಮ್ಗಳಿಗೆ. ಮೆಜಾರಿಟಿ ಆಫ್ ದ ಮೇಲ್ ಆರ್ಸಸ್ ಅಥವಾ ಗೆಲ್ಡಿಂಗ್ಸ್ ಏನೋ ಕೆಲವೊಂದಕ್ಕೆ ಬೀಜ ತೆಗೆದುಬಿಟ್ಟಿರ್ತಾರಲ್ಲ, ಸೊ ಅವು ಏನಾಗ್ತವೆ, ಬೇರೆ ಆ್ಯಕ್ಟಿವಿಟೀಸ್ಗೆ ಹೋಗ್ತವೆ, ಈಕ್ವೆಸ್ಟ್ರಿಯನ್ ಆ್ಯಕ್ಟಿವಿಟೀಸ್ಗೆ ಹೋಗ್ತವೆ. ಕುದುರೆಗೆ ಬೀಜ ತೆಗೆದುಬಿಡ್ತೀರಾ? ತೆಗಿಬೋದು. ಇವು ನಾಯಿಗೆ ಹೆಂಗೆ ಬೀಜ ತೆಗಿತಾರೋ, ನಾಯಿಗಳಿಗೆ ತೆಗಿತಾರೆ, ಬೆಗ್ಗಳಿಗೆ ತೆಗಿತಾರೆ, ದನಗಳಿಗೆ ತೆಗಿತಾರೆ, ಅದೇ ಥರ ಕುದುರೆಗಳಿಗೂ ಕೂಡ ಬೀಜ ತೆಗಿಬೋದು. ದಟ್ ಇಸ್ ಕಾಲ್ಡ್ ಕ್ಯಾಸ್ಟ್ರೇಷನ್ ಅಂತ ಹೇಳ್ತೀವಿ ನಾವು. ಯಾಕೆ ತೆಗಿತಾರೆ? ಅವು ಅಗ್ರೆಸಿವ್ನೆಸ್ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು. ಕಮ್ಮಿ ಆಗುತ್ತೆ? ಹೌದು, ಕಡಿಮೆ. ಹೌದೌದು, ಹ್ಯಾಂಡ್ಲಿಂಗು ಈಸಿ ಆಗುತ್ತೆ ಅಂತೇಳಿ. ನಮ್ಮ ಕಡೆ ಈ ಕುರಿ ಗಿಡ ಹೊಡೆಯೋದು. ಹೌದು, ಹೊಡೆ ಅದೇ ಥರನೇ. ಅಲ್ಲಿ ಪ್ರೆಸ್ ಮಾಡ್ತಾರೆ. ಸೊ ಇಲ್ಲಿ ನಾವು ಓಪನ್ ಮೆಥಡಲ್ಲಿ ತೆಗಿತೀವಿ. ಅಂದರೆ ಒಂದೊಂದು ಅನಿಮಲ್ಸ್ ಕೂಡ ಬೇರೆ ಬೇರೆ ಥರ ಮೆಥಡ್ ಇದೆ ಕ್ಯಾಸ್ಟ್ರೇಷನ್ ಮಾಡಲಿಕ್ಕೆ. ಡಾಗ್ಸ್ಗೆ ಒಂಥರ, ಕ್ಯಾಟ್ಸ್ಗೆ ಒಂಥರ, ಹಾರ್ಸಸ್ಗೆ ಬೇರೆ, ಶೀಪ್, ಗೋಟ್ ಆ್ಯಂಡ್ ಕ್ಯಾಟ್ಲಿಗೆ ಬೇರೆ, ಅದು ಸಿಸ್ಟಮ್ಮೇ ಬೇರೆ ಇದೆ. ಅದು ವೆರಿ ನೈಸ್. ಬನ್ನಿ, ಏನು ನೀವು ಅಣ್ಣವ್ರ ಹೆಸರೇನು? ಇದರ ಹೆಸರು ಎಕ್ಸಲೆಂಟ್ ಆರ್ಟ್ ಅಂತ. ಎಕ್ಸಲೆಂಟ್ ಹಾರ್ಟ್? ಹಾರ್ಟ್ ಅಲ್ಲ, ಹಾರ್ಟ್, ART. ಓ, ಅದ್ಭುತವಾದ ಕಲೆ. ಹಾಂ, ಹೌದು. ಓಕೆ, ಇಲ್ವೇನಾ? ಎಕ್ಸಲೆಂಟ್ ಆರ್ಟ್ನ ನೋಡೋಣ ಬನ್ನಿ. ಸೊ ಇದು ಒಂದು ಕಾಲದಲ್ಲಿ ಬೆಂಗಳೂರು ರೇಸ್ ಕೋರ್ಸಲ್ಲಿ ಓಡಿದೆ ಇದು? ಇಲ್ಲ, ಇದು ಇಂಪೋರ್ಟೆಡ್ ಆರ್ಸು. ಇದು ಇಂಗ್ಲೆಂಡಲ್ಲಿ ರೇಸ್ ಮಾಡ್ತಾ ಇತ್ತು. ಇಂಗ್ಲೆಂಡ್ ಓಡ್ತಿತ್ತ? ಹೌದೌದು. ಇಲ್ಲಿಗೆ ಯಾಕೆ ಬಂತದು? ಅದು ಬೀಜಕ್ಕೋಸ್ಕರ ಕೊಂಡ್ಕೊಂಡು ಬಂದಿರೋದು. ಓಕೆ. ಸೊ ಬೆಸ್ಟ್ ಕೊಂಡ್ಕೊಂಡ್ಬರ್ತೀರಿ? ಕೊಂಡ್ಕೊಂಡ್ಬರ್ತೀವಿ. ಅದೇ ನಾನು ಹೇಳಿದ್ನಲ್ಲ ನಾನು ನಿಮಗೆ, ಮೆಜಾರಿಟಿ ಆಫ್ ದ ಮೇಲ್ ಆರ್ಸಸ್ಸು ಎಲ್ಲ ಬೇರೆ ಆಕ್ಟಿವಿಟೀಸ್ಗೆ ಹೋಗುತ್ತೆ. ಫಿಮೇಲ್ ಆರ್ಸಸ್ ಮಾತ್ರ ಬ್ರೀಡಿಂಗ್ ಬರುತ್ತೆ. ಮೆಜಾರಿಟಿ ಆಫ್ ದ ಮೇಲ್ ಆರ್ಸಸ್ ನಾವೇನಿಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದು ಮತ್ತು ಇನ್ನೊಂದು ನೋಡಿದ್ರಲ್ಲ, ರೋಡ್ರಿಕೋ ಕಾನರ್ ಅಂತೇಳಿ, ಅದು ಒಂದು ಇಂಗ್ಲೆಂಡ್ದು, ಒಂದು ಐರ್ಲೆಂಡ್ದು. ಏಕೆಂದರೆ ಕ್ರಾಸ್ ಬ್ಲಡ್ನ ಇನ್ಫ್ಯೂಸ್ ಮಾಡೋಕ್ಕೋಸ್ಕರ ಇನ್ಬ್ರೀಡಿಂಗ್ ಆಗಬಾರ್ದು ಅಂತೇಳಿ ಬೇರೆ ಕಂಟ್ರೀಸಿಂದ ಬೀಜದ ಕುದುರೆಗಳು ನಾರ್ಮಲಿ ಇಂಪೋರ್ಟ್ ಮಾಡ್ಕೊಳ್ತೀವಿ. ಸೊ ಅವುಗಳು ಸ್ವಲ್ಪ ಬೇರೆ ಒಂಥರ ಮಿಶ್ರ ತಳಿ ಆಗುತ್ತೆ. ಮಿಶ್ರ ತಳಿ ಆಗುತ್ತೆ. ಅಲ್ಲಿನ ಪವರ್ ಬರುತ್ತೆ, ಇಲ್ಲಿನ ಪವರ್ ಬರುತ್ತೆ. ಹೌದೌದು. ರಿಸೆಸಿವ್ ಜೀನ್ಸ್ ಎಕ್ಸ್ಪ್ರೆಸ್ ಆಗಬಾರ್ದು ಅಂತೇಳಿ ಬೇರೆ ಥರದ, ಇವಾಗ ಕೈ ಕಾಲು ಸರಿಯಾಗಿ ಊಟದಲ್ಲಿರೋದು, ಬ್ಲೈಂಡ್ನೆಸ್ ಬರೋದು, ಸೊ ಆ ಥರದ್ದು ಆಗಬಾರ್ದು ಅಂತೇಳಿ ನಾವು ನಾರ್ಮಲಿ ಏನೋ ಬೇರೆ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಸೊ ನಮ್ಮ ಕಡೆ ಇವು ಮಾವನ ಮಕ್ಕಳು ಮದುವೆ ಆಗ್ಬಿಟ್ಟು ಸಮಸ್ಯೆ ಹಂಗಾಗಬಾರ್ದು ಅಂತ ಹೇಳಿ ಇನ್ಬ್ರೀಡಿಂಗ್ ಆಗಬಾರ್ದು, ರೆಸೆಸಿವ್ ಜೀನ್ಸ್ ಎಕ್ಸ್ಪ್ರೆಸ್ ಆಗಬಾರ್ದು ಅಂತೇಳಿ ಕೆಲವರು ನೋಡಿ ಇವಾಗ ಬ್ಲೈಂಡಾಗಿ ಜನ ಮಕ್ಳುಗಳು ಹುಡ್ತಾರೆ ನೋಡಿರ್ಬೋದು. ಅವೆಲ್ಲ ನಾರ್ಮಲಿ ಈಗ ಮನುಷ್ಯರಲ್ಲಿ ಯಾವುದಾವುದು ಬೇರೆ ಬೇರೆ ಅಂಗವಿಕಲತೆ ಆಗ್ತದಲ್ಲ, ಅದೇ ಥರ ಇದರಲ್ಲೂ ಕೂಡ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಕ್ರಾಸ್ ಬ್ಲಡ್ ಇನ್ಫ್ಯೂಸ್ ಮಾಡೋದು. ಸೊ ಬೇರೆ ದೇಶದಿಂದ ತಂದ್ಬಿಟ್ರೆ ಅವಾಗ ಯಾವ ಕಾರಣಕ್ಕೂ ಅವ್ರು ಸಂಬಂಧ ಆಗಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ಅದನ್ನ ಇದು ಮಾಡ್ತೀವಿ. ಅದನ್ನ ನೀವು ಹ್ಯೂಮನ್ ಪ್ರಾಬ್ಲಮ್ಸ್ಗೆ ನೀವು ಬೇಕಾದ್ರೆ ರಿಲೇಟ್ ನೋಡ್ಕೋಬಹುದು. ಸೊ ಈಗ ನಿಮ್ಮಲ್ಲಿ 80 ಜನ ಹೆಣ್ಮಕ್ಳಿದ್ದಾರೆ, ಫಿಮೇಲು, ಒಬ್ಬೊಬ್ಬ 40 ಜನ ಹ್ಯಾಂಡಲ್ ಮಾಡ್ತಾನೆ? ಹೌದೌದು, 40 ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿನೇ ಹ್ಯಾಂಡಲ್ ಮಾಡೋದು, 60-70 ಬೇಕಾದ್ರೂ ಹ್ಯಾಂಡಲ್ ಮಾಡ್ಬೋದು. ಅಷ್ಟು ಪವರ್ ಇದೆ? ಹೌದೌದು. ಎಷ್ಟು ಹಲ್ಲಿರು ತೋರಿಸೋಣ ಒಂಚೂರು? 36 ಒಳಗಡೆ ಇರುತ್ತೆ, 12 ಇರುತ್ತೆ ಅಷ್ಟೇ. ಒಳಗಡೆ ಇರುತ್ತೆ ಫುಲ್ ದಾವಡೆ ನಮ್ಮ ಥರನೇ ಸರ್, ದಾವಡೆ ಇರುತ್ತೆ. ಓ, ಒಳಗಡೆ ಒಗೆಯೋದಕ್ಕೆ ಒಳಗಿರ್ತದೆ. ಓಕೆ. ಸೊ ಇದು ಏನು ಕಲರ್ ಸರ್? ಇದು ಕಲರ್ ಬೇ ಅಂತೇಳಿ, BA. 5 ಕಾರ್ಸಸಲ್ಲಿ 5 ಕಲರ್ಸು. ಒಂದು ಬೇ, ಡಾರ್ಕ್ ಬೇ, ಬ್ಲ್ಯಾಕ್ ಆರ್ ಬ್ರೌನು, ಇನ್ನೊಂದು ಚೆಸ್ಟ್ನಟ್, ಇನ್ನೊಂದು ಗ್ರೇ. ಗ್ರೇ ಅಂದರೆ ವೈಟ್ ಹಾರ್ಸು.
ಹಾಂ ಹಾಂ ಗ್ರೇ ವೈಟ್ ಹಾರ್ಸು. ಓಕೆ, ಚೇತಕ್. ಇಲ್ಲ ಚೇತಕ್ ಥರ ಗ್ರೇ ಅದು. ಓಕೆ. ಸೊ ಇನ್ನೊಂದು ಚೆಸ್ಟ್ನಟ್ ಆಲ್ಮೋಸ್ಟ್ ಗೋಲ್ಡ್ ಕಲರ್ ಇರುತ್ತೆ. ಇದು ಕಲರ್ ಬೇ. ಇದಕ್ಕಿಂತ ಇನ್ನು ಸ್ವಲ್ಪ ಡಾರ್ಕ್ ಇದ್ದರೆ ಡಾರ್ಕ್ ಬೇ ಅಂತೀವಿ. ಫುಲ್ ಜೆಟ್ ಬ್ಲ್ಯಾಕ್ ಇದ್ರೆ ಬ್ರೌನ್ ಅಂತ ಹೇಳ್ತೀವಿ. ಓಕೆ. ಯಾವುದು ಮೋಸ್ಟ್ ಡಿಮ್ಯಾಂಡಿಂಗ್ ಹಾರ್ಸ್? ಇಲ್ಲ, ನಾರ್ಮಲಿ ಇಲ್ಲಿ ಏನಾಗುತ್ತೆ ಅಂತಂದರೆ ಇದರಲ್ಲಿ ಇಂಡಿಯಾದಲ್ಲಿ ಇರ್ತಕ್ಕಂಥ ಥರೋಬ್ರೆಡ್ ಹಾರ್ಸಸಲ್ಲಿ ಬೇನೇ ಡಾಮಿನೆಂಟ್. ಆಲ್ಮೋಸ್ಟ್ 70% ಇದೇ ಕಲರು. ಈ ಕಲರ್ 70% ಆಫ್ ದ ಹಾರ್ಸಸ್ ಬೇನೇ ಇರುತ್ತೆ. ಒಂದು 2% ಗ್ರೇ ಇರುತ್ತೆ. ಒಂದು 7 to 8% ಚೆಸ್ಟ್ನಟ್ ಇರುತ್ತೆ. ಸೊ ವೈಟ್ ರೇರೆಸ್ಟು ವೈಟ್ ರೇರ್. ಏಕೆಂದರೆ ವೈಟ್ ಹುಟ್ಟಬೇಕು ಅಂದರೆ ಡೈರೆಕ್ಟಾಗಿ ಇದರ ತಂದೆ ಅಥವಾ ತಾಯಿ ಎಲ್ಲರಲ್ಲಿ ಒಂದು ವೈಟ್ ಇರಲೇಬೇಕು. ಅವ್ರಿಗೆ ಮಾತ್ರ ಹುಟ್ಟಕ್ಕೆ ಸಾಧ್ಯ. ಅದು ಮಾತ್ರ ಹುಟ್ಟಕ್ಕೆ ಸಾಧ್ಯ. ಏಕೆಂತಂದರೆ ಈ ತಾಯಿ ಅಥವಾ ತಂದೆ ಎರಡರಲ್ಲೊಬ್ರು ಡೈರೆಕ್ಟ್ ಗ್ರೇ ಇರಬೇಕು. ಸೂಪರ್. ಇಲ್ಲ ಅಂತಂದರೆ ವೈಟ್ ಹುಟ್ಟಕ್ಕಾಗಲ್ಲ. ಓಕೆ, ನೈಸ್. ಏನಿಲ್ಲ, ಇದು ಮನೆ ಇತ್ತು. ಇದು ವಿಜಯ ಮಲ್ಯ ಅವರು ನಡೆಸ್ಬೇಕಾದ್ರೆ ಒಂದು ಮನೆ ಕಟ್ಕೊಂಡಿದ್ರು. ವಿಜಯ ಮಲ್ಯ ಅವ್ರ ಮನೆ ಇದು? ವಿಜಯ ಮಲ್ಯ ಅವ್ರ ಮನೆ. ಓ, ಬನ್ನಿ ನೋಡೋಣ. ಯಾವ ವರ್ಷ ಕಟ್ಟಿದ ಮನೆ ಸರ್ ಇದು? 1992. 92? 30 ವರ್ಷ ಆಯಿತು. 31 ವರ್ಷ ಆಯಿತು. ಓಕೆ. ಇಲ್ಲಿ ವಾಸ ಇರೋರು ಬಂದಾಗ ಅವ್ರು ಬಂದಾಗಿರೋರು. ಹೌದು, ಇದು ಪ್ರೈವೇಟ್ ಹೌಸ್. ಅವ್ರದ್ದು. ಮೂರ್ತಿ ಆಯ್ಕೆ. ತಾವು ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? 32. 92ಇಂದಲೂ ಇದೆ ನಿಂದ. ಓ, ನೈಸ್. ಟ್ರೀ ಹೌಸ್ ಥರ ಇದು ಒಂಥರ. ಹೌದೌದು. ಇಲ್ಲಿ ಕೂತ್ಕೊಂಡ್ರೆ ಬಂದರೆ ವೆರಾಂಡದಲ್ಲಿ. ವಾವ್. ಪೂರ್ತಿ ಮರದ ಮನೆ. ವುಡ್ ಹೌಸ್, ಕಂಪ್ಲೀಟ್ಲಿ ವುಡ್. ಬಹುಶಃ ಅದೆಲ್ಲ ಅವ್ರಿಗೆ ಬಂದಿರೋ ಕಪ್ಗಳು ಮೆಡಲ್ಗಳು ಇರಬೇಕು ರೇಸಲ್ಲಿ. ನೋಡಿ, ನಾನು ವಿಜಯ ಮಲ್ಯ ಅವ್ರ ಬಾರ್ ಸೆಕ್ಷನು. ವೆರಿ ನೈಸ್. ಓಹೋ, ಮಚ್ ಎಕ್ಸ್ಪೆನ್ಸಸ್ ನೋಡಿ. ಓಕೆ, ಸಿ ಇದು ಅವ್ರದ್ದು ಏನೇ ಇದೆ ದಟ್ ವಾಸ್ ನಾಟ್ ರಿಲೇಟೆಡ್ ಟು ದಿಸ್ ಬಿಸ್ನೆಸ್. ಸೊ ಅವ್ರಿಂದ ಹೈಟ್ ಮಾಡ್ಕೊಂಡ್ರೆ ಇಲ್ಲಿ ಮೇಲೆ ನಿಂತು ನೋಡೋಕ್ಕೆ. ಆಮೇಲೆ ನೋಡಲಿಕ್ಕೆ ಕಾಣುತ್ತೆ ಫುಲ್ ಆಕ್ಸೆಸ್. ಹಾರ್ಸಸ್ ಕರ್ಸುತ್ತೆ. ಓಕೆ. ಅವ್ರ ಫೇವ್ರೆಟ್ ಹಾರ್ಸ್ ಯಾವುದು ಇಲ್ಲಿದೆಯಾ? ಅವಾಗೆಲ್ಲ ಇದ್ದಾಗ ಭಾಳ ರೇಸರ್ಸಸ್ ಇದ್ದು ಅವ್ರದ್ದು. ಆಲ್ಮೋಸ್ಟ್ ಒಂದು 100-150 ರೇಸರ್ಸಸ್ ಇತ್ತು. ಇವಾಗ ಯಾವುದೂ ಇಲ್ಲ. ಇವಾಗ ನಾಟ್ ಇವನ್ ಸಿಂಗಲ್ ಹಾರ್ಸ್. ಹೆಚ್ಚು ಅಂತ ಕಾಣಿಸ್ತದೆ ನೋಡಿ. ಇಟ್ಸ್ ಎಲಿಫೆಂಟ್. ಅಲ್ಲಿ ಬಂದು ಇಳ್ಕೊಂಡ್ಬಿಡೋದು. ಹೆಲಿಕಾಪ್ಟರ್ ಬಂದು ಇಳ್ಬಿಡೋದು. ಓಕೆ. ಇದು ಸ್ವಿಮ್ಮಿಂಗ್ ಪೂಲ್ ನೋಡಿ, ಹಾರ್ಸ್ ಶೂ ಶೇಪಲ್ಲಿ. ಹೌದು, ಕರೆಕ್ಟು. ಕುದುರೆ ಕುದುರೆ ಲಾಳ ಇದೆಯಲ್ಲ, ಆ ಶೇಪಲ್ಲಿ ಇದೆ. ಕುದುರೆ ಲಾಳ ಶೇಪದ ಸ್ವಿಮ್ಮಿಂಗ್ ಪೂಲ್. ಬಟ್ ಅದೇ ಒಬ್ಬ ಒಡೆಯಲ್ಲ ಅಂದರೆ ನೋಡಿ ಸರ್ ಏನಾಗ್ಬಿಡುತ್ತೆ. ಈಗ ನೋಡಿ, ಇದು ಒಂಥರ ಮಂಕಾಗಿದೆ. ಇದು ಮೇಂಟೆನೆನ್ಸ್ ಇಲ್ಲ. ಹೌದೌದು. ಅದು ನಾವು ಯಾಕೆಂದ್ರೆ ನಾವು ಇರ್ತೀವೋ ಬಿಡ್ತೀವೋ ಕಳಿಸ್ತಾರೋ ಹೋಗ್ತಾರೋ ಅನ್ನೋ ಒಂದು ಭಾಳ ಇದ್ರ ಡೈಲೆಮದಲ್ಲಿದ್ದೀವಿ. ಅನಿಶ್ಚಿತತೆ ಇದ್ದೇ ಇರುತ್ತೆ. ಅನಿಶ್ಚಿತತೆ ಇವಾಗ ಕಂಪ್ಲೀಟಾಗಿ ಲಾಸ್ಟ್ ಆಲ್ಮೋಸ್ಟ್ 1 ಇಯರಿಂದ ಅನಿಶ್ಚಿತತೆ. ಸೊ ಇದು ಸರ್ಕಾರ ವಾಪಸ್ ತೊಗೊಂಡ್ರೆ ನೀವು ಬೇರೆ ಉದ್ಯೋಗ ನೋಡಲೇಬೇಕು, ನೋಡ್ಕೋಬೇಕು. ಹೌದು. ಸೊ ಏನು ಮಾಡಿ ಪ್ರಾಕ್ಟೀಸ್ ಮಾಡ್ತೀವಿ? ಪ್ರಾಕ್ಟೀಸ್ ಮಾಡ್ತೀವಿ. ನಮಗೇನು ನಾವು ಎಲ್ಲ 30 ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಯಾವುದೋ ಟಫ್ ಕ್ಲಬ್ಬಲ್ಲೋ ಅಥವಾ ಇನ್ನೊಂದು ಸೆಟ್ ಫ್ರಮ್ಲೋ ಎಲ್ಲಾದರೂ ಒಂದು ಕಡೆ ಹೋಗಿ ಕೆಲಸ ಮಾಡಲೇಬೇಕು. ಅಥವಾ ಕೊನೆಗೆ ಏನಿಲ್ಲ, ನೀವು ಓನ್ ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡ್ಬೋದು. ಒಂದು ಅನಿಮಲ್ ನಾರ್ಮಲಿ ಏನೋ ಡಾಗ್ಸ್ ಅಂಡ್ ಕ್ಯಾಟ್ಸ್ ಮಾಡ್ಬೋದು. ಇಲ್ಲ ಹಾರ್ಸಸ್ ಕೂಡ ಒಳಗೆ ಟಫ್ ಕ್ಲಬ್ ಇದೆಯಲ್ಲ, ರೇಸ್ ಕೋರ್ಸಲ್ಲಿ ಪ್ರಾಕ್ಟೀಸ್ ಮಾಡೋದು. ಪ್ರೈವೇಟ್ ಪ್ರಾಕ್ಟೀಷನರ್ಸ್ಗೆ ಕೊಡ್ತಾರೆ ಅವರು. ಓಕೆ. ಸೊ ಇಟ್ಸ್ ಅ ಗುಡ್ ಪೇಯ್ಡ್ ಪ್ರೊಫೆಷನ್. ಎಸ್ ಎಸ್. ಬೆಡ್ರೂಮ್ ಅದು ಕುತೂಹಲ. ಮಾಸ್ಟರ್ ಬೆಡ್ರೂಮ್. ಸೊ ಇದು ವಿಜಯ್ ಮಲ್ಯ ಅವರ ಮಾಸ್ಟರ್ ಬೆಡ್ರೂಮ್. ಇದು ಅವ್ರು ಬಳಸೋ ಕಾಟೆ ಇದು. ಹೌದು. ನೈಸ್. ಬಟ್ ವೆರಿ ಜೆಂಟ್ಲ್ಮನ್, ವೆರಿ ನೈಸ್ ಮ್ಯಾನ್. ಇನ್ ಅವರ್ ಅಥವಾ ಉದಾರಿನಾ? ಸಿ ಈಸ್ ಅ ಗುಡ್ ಬಿಸ್ನೆಸ್ ಮ್ಯಾನ್. ಸಿ ಅಪಾರ್ಟ್ ಓಕೆ ಲೀವ್ ದ ಅದರ್ ಪಾರ್ಟ್, but he is a very good human being. He is a very good boss. He was we were all proud to work for him, in fact. Okay. So we are all actually government employees. We left government jobs and came here to work for him. ಓ ಹೌದಾ? ಸರ್ಕಾರಿ ಉದ್ಯೋಗ ಸಿಕ್ಕಿತ್ತು ನಿಮಗೆ? ಹೌದು, ನಾವು 2 ಸರ್ಕಾರ ಉದ್ಯೋಗ ಬಿಟ್ಬಿಟ್ಟು ಬಂದಿರೋರು ನಿಮ್ಮ ಫೀಲ್ಡಲ್ಲೇ. ನಮ್ಮ ಫೀಲ್ಡಲ್ಲೇ. ಅಂದರೆ ದಟ್ ಮೀನ್ಸ್
ಅದಕ್ಕಿಂತ ಒಳ್ಳೆ ಆಪರ್ಚುನಿಟಿ. ಹಾರ್ಸಸ್ಸಲ್ಲಿ ಏನೋ ಕೆಲಸ ಮಾಡೋಂಥ ಆಪರ್ಚುನಿಟಿ. ನನಗೆ ಹಾರ್ಸಸ್ ಬಗ್ಗೆ ಭಾಳ ಕ್ರೇಜ್ ಇತ್ತು. ಯೂನಿವರ್ಸಿಟಿನಲ್ಲಿ ಜಾಬ್ ಆಗಿತ್ತು ನನಗೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಪ್ಲಸ್ ಇದಾಗಿ ಇದರಲ್ಲಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ವೆಟರ್ನರಿ ಆಫೀಸರ್ ಆಗಿತ್ತು. ಅದೆಲ್ಲ ಬಿಟ್ಟು ನಾವು ಈ ಹಾರ್ಸಸ್ ಜೊತೆ ಬೆಳಿಬೇಕು, ಒಳ್ಳೆ ಬಾಸ್ ಸಿಕ್ಕಿದ್ದಾರೆ ಅಂತೇಳಿ ನಾವು ಈ ಜಾಬ್ನ ಆಯ್ಕೆ ಮಾಡಿಕೊಂಡು ನಾನು ಈ 32 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇರೋದು. ಬಟ್ ಈಗ ಬಿಡಬೇಕಾಗ್ಬೋದು. ಪರಿಸ್ಥಿತಿ ಹಂಗೆ ಬಂದಿದೆ. ಪರಿಸ್ಥಿತಿನ ಬಟ್ ನೋ ರಿಗ್ರೆಟ್ಸ್ ಅಲ್ಲ? ನೋ, ಅಬ್ಸಲ್ಯೂಟ್ಲಿ ನೋ ರಿಗ್ರೆಟ್ಸ್. ಅಬ್ಸಲ್ಯೂಟ್ಲಿ ನೋ ರಿಗ್ರೆಟ್ಸ್. ಓಕೆ, ಐ ಹ್ಯಾವ್ ಅಚೀವ್ಡ್ ವಾಟ್ ಐ ವಾಂಟೆಡ್ ಟು. ಸೂಪರ್. ಸೊ ಇದು ಸ್ನೇಹಿತರೆ ನಮ್ಮ ವಿಜಯ್ ಮಲ್ಯ ಅವರ ಬಾರ್ ಕೌಂಟ್ರ್ ನೋಡಿ, ಎಷ್ಟು ಚೆನ್ನಾಗಿದೆ ಕೂತ್ಕೊಳ್ಳೋಕ್ಕೇನೆ. ಬಸ್ಟ್ ಹಾರ್ಸ್ ಬ್ಯಾಕ್ ಥರ ಅದು. ಕುದುರೆ ಹಿಂದ್ಗಡೆ ಕೂತ್ಕೋತಾರಲ್ಲ ಆ ಥರ, ಮೇಲೆ ಕೂತ್ಕೊಳ್ತಾರ ಸರ್. ಹಿಂಗೆ ಕೂತ್ಕೊಳ್ಳೋದು ಅಲ್ಲ, ಆ್ಯಕ್ಚುಲಿ ಹಿಂಗೆ ಕುಂತ್ಕೋಬೇಕು. ಹೆಂಗೆ? ಹಿಂಗ? ಓಕೆ, ಈ ಥರ ಕೂತ್ಕೊಂಡು ಹಾರ್ಸ್ ಬ್ಯಾಕ್ ಇಲ್ಲೇ ತೊಗೊಂಡು ಹಾಕೋತಾ ಇರೋದು. ಓಕೆ, ಯಾವುದಾದ್ರು ಫೇವ್ರೆಟ್ ಡ್ರಿಂಕ್ ಇಲ್ಲಿ? ಬೈಲೀಸ್, ಹೆನ್ನೆಸ್. ವಾವ್, ದುಡ್ಡಿರೋ ಎಲ್ಲರೂ ಆ ಥರ ಬದುಕಲ್ಲ. ಎಲ್ಲರೂ ಆ ಥರ ಎಲ್ಲಿ ಬದುಕ್ತಾರೆ? ಅದು ಬಂದವ್ರಿಗೆ ಉಳ್ಕೊಳ್ಳೋಕೆ ಕಾಟೇಜಸ್. ಅದು 2 ಗೆಸ್ಟ್ ರೂಮು, ಅದು ಮಾಸ್ಟರ್ ಬೆಡ್ರೂಮ್ ಅಷ್ಟೇ. ಈ ವೈಟ್ ಮಾರ್ಕಿಂಗ್ಸ್ ನೋಡ್ತಿರಲ್ಲ, ಏನು ಕಾಲಲ್ಲಿ ಕಾಲಲ್ಲಿ, ಈ ತಲೆ ಮೇಲೆ, ಈ ಮೂಗಿನ ಮೇಲೆ, ಅವೆಲ್ಲದೂ ಅದನ್ನೇ ನಮಗೆ ಐಡೆಂಟಿಫೈಯಿಂಗ್ ಮಾರ್ಕ್ಸ್. ಹೇಗೆ? ಅಲ್ಲ, ಇದು ಏನು ವೈಟ್ ಮಾರ್ಕ್ಸ್ ನೀವು ನೋಡ್ತಿರಲ್ಲ, ಅದು ಒಂದೊಂದು ಕುದುರೆಗೂ ಡಿಫ್ರೆಂಟ್ ಇರುತ್ತೆ. ಸೇಮ್ ಇರೋಕ್ಕೆ ಚಾನ್ಸೇ ಇಲ್ಲ. ಕಲರ್ ಸಿಗೋ ಟೈಮ್ ಆಮೇಲೆ ಸುಳಿ ಈ ಥರ ನೋಡಿ, ಇಲ್ಲಿ ನೋಡಿ, ಇದೊಂದು ಸುಳಿ ಕಾಣಿಸ್ತದೆ ಇಲ್ಲಿ. ಈ ಸುಳಿಗಳು, ಈ ಸುಳಿ ಇದು ನಮ್ಮ ತಲೆ ಸುಳಿ ಇರುತ್ತೆ ಆ ಥರ. ಇಲ್ಲೆಲ್ಲ ಇರುತ್ತೆ ಸುಳಿಗಳು, ಇಲ್ಲೆಲ್ಲ ಇರುತ್ತೆ. ಅದು ಆಮೇಲೆ ಪಾಸ್ಪೋರ್ಟ್ ತೋರಿಸ್ತೀವಿ ನೋಡಿ, ಇಲ್ಲೊಂದಿದೆ ಇವು ಫ್ಲವರ್ ಒಳಗಡೆ ಐಡೆಂಟಿಫಿಕೇಶನ್ ಮಾರ್ಕ್. ಅವೆಲ್ಲ ಐಡೆಂಟಿಫಿಕೇಶನ್ ಮಾರ್ಕ್ಸ್. ಸುಳಿಗಳು ವೈಟ್ ಮಾರ್ಕಿಂಗ್ಸು ಆ್ಯಂಡ್ ಓಲ್ಸ್, ಅವು ನಮಗೆ ಐಡೆಂಟಿಫೈಯಿಂಗ್ ಮಾರ್ಕ್ಸ್. ಓಕೆ ಓಕೆ, ನೈಸ್. ಈಗ ಎಷ್ಟು ಏಜ್ ಇದಕ್ಕೆ ಇವಾಗ 20 ಇಯರ್ಸ್. ಇವಾಗ 20 ವರ್ಷ. ಇನ್ನೊಂದು 5 ವರ್ಷ, ಇನ್ನೊಂದು 5 ವರ್ಷ ಏನು ತೊಂದರೆ ಇಲ್ಲ, ತಾಕತ್ತಾಗಿರ್ತಾರೆ. ಹೌದೌದು. ಓಕೆ, ಅಲ್ಲೂ ಬ್ರೀಡಿಂಗ್ ಮಾಡ್ತಾನೆ ಇರ್ತಾರೆ. ಹಾಂ. ಸೊ ನೀವು ಸ್ಪರ್ಮ್ ತೆಗೆದು ರೆಡ್ಯೂಸ್ ಆಗ್ಬೋದು ಏನು ಪವರ್ ಅಂತಂದ್ರೆ, ಇವಾಗ ಡೈಲಿ ಇವಾಗ 2 ಕುದುರೆ ಮೇಟಿಂಗ್ ಮಾಡೋದು, 1 ಕುದುರೆ ಮಾಡ್ಬೋದು ಅಂತಿಂತಲ್ಲ ಅಷ್ಟೇ. ಆ ಥರ ರೆಡ್ಯೂಸ್ ಮಾಡ್ಬೋದು ಅಥವಾ ಏಜ್ ಅಡ್ವಾನ್ಸಸ್. ಓಕೆ, ಬಟ್ ಅದರ್ವೈಸ್ ದೇ ಆರ್ ಕ್ವೈಟ್ ಕೇಪಬಲ್. ಎಸ್, ವೆರಿ ನೈಸ್. ಇದು ನೀವು ಮಾಡೋ ಹೇರ್ ಸ್ಟೈಲ್ ನ್ಯಾಚುರಲ್ ಇದೆ. ನ್ಯಾಚುರಲಿ ಮೇನ್. ಅದು ನ್ಯಾಚುರಲ್ ಹೇರ್ ಸಂಗ್ ನ್ಯಾಚುರಲ್ ಹೇರ್ ಮೇನ್. ಇರೋ ಯಾಕೋ. ಸೊ ಇವುಗಳ ಹೈಟ್ ವೈಟ್ ಎಲ್ಲ ಎಷ್ಟಿರುತ್ತೆ? ಅದಕ್ಕೆ ನಿಮ್ಗೆ ಸ್ಟ್ಯಾಂಡರ್ಡ್ಸ್ ಇಲ್ಲ? ಹೈಟು ನೋಡಿ, ಇಲ್ಲಿಂದ ಟೋ ಅಂತ ಹೇಳ್ತೀವಲ್ಲ, ಇದು ಇಲ್ಲಿಂದ ಇದಕ್ಕೆ ಹೈಟ್ ಅಂತ ಹೇಳ್ತೀವಿ. ಈ ಪಾದದ ತುದಿಯಿಂದ ವಿದರ್ಸ್ವರೆಗೂ ದಿಸ್ ಇಸ್ ದ ಹೈಟ್ ಆಫ್ ದ ಹಾರ್ಸ್. 4 inches ಈಸ್ ಈಕ್ವಲ್ ಟು 1 hand. ನಾವು ಅದನ್ನು ಹ್ಯಾಂಡ್ಸಲ್ಲಿ ಹೇಳ್ತೀವಿ. 1 hand ಈಸ್ ಈಕ್ವಲ್ ಟು 4 inches. ಈಗ ಫಾರ್ ಎಕ್ಸಾಂಪಲ್ ಇದು ಒಂದು 16 hands ಇರ್ಬೋದು. 16 hands ಮಲ್ಟಿಪ್ಲೈಡ್ ಬೈ 4 inches ಅಂದರೆ ಅಲ್ಲಿಗೆ 64 ಇಂಚು. ಈ ಟೋ ಇಂದ ಮುಂದೆ ತಗೊಳ್ಳ, ಮುಂದೆ ಬರ, ಹಿಂದೆ ತಗೊಳ್ಳೋದು. ಇಲ್ಲಿಂದ ಇಲ್ಲಿವರೆಗೂ ಹೈಟ್ ಅಂತ ಹೇಳ್ತೀವಿ. ಕಚ್ಚಿಬಿಡ್ತದೆ ಬಿಟ್ರೆ ನಿಮ್ನ? ಇಲ್ಲ, ಅದು ಗಂಡು ಕುದುರೆಗಳು ಹಂಗೇನೆ. ಅದಕ್ಕೆ ನಾವು ಒಟ್ಟಿಗೆ ಇದನ್ನ ನಾವು ಏನು ಮಾಡ್ತಾವೆ ಅವು ನಾರ್ಮಲಿ ಅದು ಅಗ್ರೆಸಿವ್ನೆಸ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಮೇಲ್ಸ್. ಅದಕ್ಕೋಸ್ಕರನೇ ಗೆಲ್ಡಿಂಗ್ ಮಾಡೋದು ಅವರು. ಗೆಲ್ಡಿಂಗ್ ಅಂದ್ರೆ ಅಲ್ಲ, ಕ್ಯಾಸ್ಟ್ರೇಷನ್. ಓ, ಬೀಜ. ಅದಕ್ಕೆ ಆರ್ಸಸ್ಗೆಲ್ಲಿ ಟರ್ಮಿನಾಲಜಿ ಗೆಲ್ಡಿಂಗ್ ಅಂತ ಹೇಳ್ತೀವಿ. ಗೆಲ್ಡಿಂಗ್ ನಮ್ಮ ಕಡೆ ಕುರಿ ಗಿಡ ಹೊಡಿಯೋದನ್ನ ಗೆಲ್ಡಿಂಗ್ ಅಂತ ಹೇಳಿ. ಓಕೆ. ಸೊ ಈ ಥರ ತುಂಟತನ ಇರ್ತವೆ. ಓಕೆ, ಹೌದೌದು. ಸೊ ಅದನ್ನ ಈ ತುಂಟತನ ಕಡಿಮೆ ಮಾಡ್ಲಿಕ್ಕೆ ಬೀಜ ಹೊಡಿತಾರೆ. ಈಗ ಹೊಡೆದಿದ್ರೆ ಅದಕ್ಕೆ? ಇಲ್ಲ, ಇದು ಸಂತಾನೋತ್ಪತ್ತಿಗೆ ಬೇಕಲ್ಲ, ಇದು ನೋಡಿ ಬೀಜ ಹೊಡ್ಬಿಟ್ರೆ ನೋ ಸಂತಾನೋತ್ಪತ್ತಿ. ಹೌದೌದು, ನಪುಂಸಕ ಆಗ್ಬಿಡುತ್ತದೆ. ಹೌದು. ಈಗ ಎಷ್ಟು 64 ಇಂಚ್ ಇದೆ ಇದು? 64 ಇಂಚ್. ಸೊ ಇದು ಪ್ರಾಪರ್ ರೇಸಿಂಗ್ ಹೈಟ್? ಪ್ರಾಪರ್ ರೇಸಿಂಗ್ ಹೈಟ್. ಅವರ್ ಏಜ್ ವಿಲ್ ಬಿ 16 hands. 16 hands. ಓಕೆ. ಅಂದರೆ ಏನು ಫುಡ್ಡು ಯಾವ ಥರ ಅಥವಾ ಬೇರೆ ಕಡೆ ಇದೆಯಾ? ಇಲ್ಲ, ಮೇನಾಗಿ ಫುಡ್ ಏನು ಅಂತಂದರೆ ಓಟ್ಸ್. ಈ ಇವಾಗ ಹ್ಯೂಮನ್ ಸೀರಿಯಲ್ಸ್ ಅಂತ ಏನು ಹೇಳ್ತಾರಲ್ಲ, ಓಟ್ಸ್, ಬಾರ್ಲಿ, ರೈಸ್ ಬ್ರಾನ್ ಆ್ಯಂಡ್ ವೀಟ್ ಬ್ರಾನ್, ಮಿನರಲ್ಸ್, ವೈಟಮಿನ್ಸ್, ಇವೆಲ್ಲದು ಮಿಕ್ಸ್ ಮಾಡಿ ಕಾನ್ಸಂಟ್ರೇಟೆಡ್ ಫುಡ್ ಕೊಡ್ತೀವಿ. ಅದು ಕಾನ್ಸಂಟ್ರೇಟೆಡ್ ಫುಡ್ಡು. ಅದರ್ವೈಸು ನಾರ್ಮಲಿ ಏನೋ ಲೂಸರ್ನ್, ಅದು ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಅಂತ. ಕುದುರೆ ಮಸಾಲೆ ಸೊಪ್ಪು ಅಂತ ಹೇಳ್ತೀವಿ. ಲೂಸರ್ನ್, ರೋಡ್ಸ್ ಕ್ರಾಸ್, ಗ್ರೀನ್ ಪ್ಯಾನಿಕ್, ಅದು ಫಾಡರ್. ಅದಕ್ಕೆ ಒಂದು ಕಾನ್ಸಂಟ್ರೇಟೆಡ್ ಫೀಡ್ಸು, ಇನ್ನೊಂದು ಫಾಡರ್, ಗ್ರೀನ್ ಫಾಡರು, ಇನ್ನೊಂದು ಗ್ರೇಸಿಂಗ್. ಸೊ 3 parts. ವೆರಿ ನೈಸ್, ಎಕ್ಸಲೆಂಟ್ ಆರ್ಟ್. ಅವನ ಹೆಸರೇನು? ರೋಡ್ರಿಕ್ ಓ ಕಾನರ್.
ಮದುವೆ ಸೊ ಅವ್ರು ಇಂಗ್ಲೆಂಡ್ನವ್ರು ಇಟ್ಟರು, ಆ ದೇಶದವ್ರು ಇಟ್ಟಿರ್ತಾರೆ. ಹಾಂ ಅದೇ ಸರಿ. ನೀವು ಇಲ್ಲಿ ಬಂದ್ರೆ ರಾಜ ನಾವೇನು ಚೇಂಜ್ ಮಾಡೋದು. ಓಕೆ, ಥ್ಯಾಂಕ್ಸ್ ಅಣ್ಣ. ಸೊ ಇವನಿಗೆ ಓಡೋಕ್ಕೆ ಇಷ್ಟು ಜಾಗ ಬೇಕು. ಹೌದು, ಜಾಗ ಬೇಕು. ಚಿಕ್ಕದಲ್ಲಿ ಕೂಡಕ್ಕಾಗಲ್ಲ. ಅದು ಈಗಿನ ಕ್ಯಾಪ್ಟಿವಿಟಿ ಆಗುತ್ತೆ, ಇದರಲ್ಲೇ ಝೋನಲ್ಲಿ ಇಟ್ಟಂಗೆ ಆಗೋಗ್ಬಿಡು. ಅಲ್ಲ ನ್ಯಾಚುರಲಿ ನಾರ್ಮಲಿ ಅವು ಕಂಪನಿಯನ್ ಅನಿಮಲ್ಸು. ಸೊ ದೇ ನೀಡ್ ಕಂಪನಿ ಆ್ಯಂಡ್ ಏನೋ ಲುಕಿಂಗ್ ಆಫ್ಟರ್. ಇದು ಮುಂಚೆಯಿಂದಲೂ ಕೂಡ ಅವು ಕಂಪನಿಯನ್ ಅನಿಮಲ್ಸನೇ. ಸೊ ಸಂಘಜೀವಿಗಳು. ಹೌದು, ಸಂಘಜೀವಿಗಳು. ಸೊ ಬೇಸಿಕ್ಲಿ ಕಾಡು ಪ್ರಾಣಿಗಳು ಕುದುರೆಗಳು. ಇಲ್ಲ, ಅದರಲ್ಲಿ ಏನು ವೆರೈಟೀಸ್ ಆಫ್ ಹಾರ್ಸಸ್ ಇದೆ. ಈ ಒಂದು ವೆರೈಟಿ ಥರೋಬ್ರೆಡ್ ಏನು ಇದೆಯಲ್ಲ, ಇದು ಓನ್ಲಿ ಫಾರ್ ರೇಸಿಂಗ್. ಯಾಕೆಂತಂದ್ರೆ ಇವಕ್ಕೆ ಸ್ಟ್ಯಾಮಿನಾ, ಸ್ಪೀಡ್ ಅಂಡ್ ಸ್ಟ್ರೆಂತ್ ಮೂರು ಇರುತ್ತೆ. ಸ್ಟ್ಯಾಮಿನಾ, ಸ್ಪೀಡ್ ಅಂಡ್ ಸ್ಟ್ರೆಂತ್. ವೆರೇಸ್ ನೀವು ಅರೇಬಿಯನ್ ಹಾರ್ಸಸ್ ತಗೊಳ್ಳಿ, ಅದಕ್ಕೆ ಸ್ಪೀಡ್ ಇರಲ್ಲ. ಸ್ಟ್ಯಾಮಿನಾ ಇರುತ್ತೆ, ಸ್ಟ್ರೆಂತ್ ಇರುತ್ತೆ, ಬಟ್ ಸ್ಪೀಡ್ ಇರಲ್ಲ ಅರೇಬಿಯನ್ ಕುದುರೆಗಳು. ಅರೇಬಿಯನ್ ಹಾರ್ಸಸ್ಗೆ. ಬಟ್ ಇವು ಅವರೇ 60 km/h ಓಡಿದ್ರು ಕೂಡ ಅವು ಒಂದು 50 to 53 km ಸ್ಪೀಡಲ್ಲಿ ಓಡ್ಬೋದು ಅಷ್ಟೇ. ಸೊ ಮೇನ್ಲಿ ಆಲ್ ಓವರ್ ದ ವರ್ಲ್ಡ್ ಇದು ಒಂದೇ ಬ್ರೀಡ್ನ ನೀವು ರೇಸಿಂಗಿಗೆ ಯೂಸ್ ಮಾಡೋದು. ಥರೋಬ್ರೆಡ್ ಅಂತ. ಇದು ಥರೋಬ್ರೆಡ್ ಹಾರ್ಸಸ್. ಓಕೆ, ಯಾವುದು ಇಂಡಿಯನ್ ಆರಿಜಿನ್ ಅಲ್ಲ? ಇಲ್ಲ, ಅದೆಲ್ಲ ಆಲ್ ಓವರ್ ದ ವರ್ಲ್ಡ್ ಸೇಮ್. ಇದು ಸೇಮ್ ಬ್ರೀಡ್ ಇದು. ಓಕೆ. ಸೊ ಅದಕ್ಕೋಸ್ಕರ ನೀವು ಬೇಕಾದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಮಾಡ್ಬೋದು, ಎಲ್ಲ ಕಂಟ್ರೀಸ್ಗೂ ಹೋಗ್ಬೋದು, ಎಲ್ಲ ಕಂಟ್ರೀಸ್ಗೂ ಬರ್ಬೋದು. ಯಾಕೆಂದ್ರೆ ಇದು ಬ್ರೀಡ್ ಸ್ಪೆಸಿಫಿಕ್ ಇದು. ಓಕೆ, ಸುಮ್ಮನೆ ಕೇಳ್ತೀನಿ, ಈಗ ಇದು ರೇಸಲ್ಲಿ ಓಡ್ತಾ ಇತ್ತು ಅಂತ ಇಟ್ಕೊಳ್ಳಿ, ಈ ಕುದುರೆ ಈ ಉದಾಹರಣೆ ನೀವು ಒಂದು ರೇಸ್ಗೆ ಯಾವುದೋ ರೇಸ್ ಕೋರ್ಸಿಗೆ ಒಂದು ಕುದುರೆ ಮಾರ್ತೀರಿ, ಪ್ರಾಪರ್ಲಿ ಟ್ರೈನ್ಡ್ ಗ್ರೂಮ್ಡ್ ಎಲ್ಲ ಆಗಿ, ಎಷ್ಟಕ್ಕೆ ಹೋಗುತ್ತೆ ಅದು? ಮಾಮೂಲಿ ಅವರೇಜ್ ವಿಲ್ ಬಿ ಅರೌಂಡ್ 15 lakhs ಹೋಗುತ್ತೆ. 15 ಲಕ್ಷ. ಹೌದು, ಒಂದು ಕುದುರೆ 2 ವರ್ಷಕ್ಕೆ ಮಾರಿದಾಗ ನಾವು 2 ವರ್ಷಕ್ಕೆ ಮರಿಗಳು ಮಾರೋದು ಅಷ್ಟೇ ನಮ್ಮ ಕೆಲಸ. 15 ಲಕ್ಷಕ್ಕೆ ಹೋಯ್ತು ಅಷ್ಟೇ ಆವ್ರೇಜು. ಸೊ ಅದು MRP ಥರನಾ ಅಥವಾ? ಇಲ್ಲ, ಅದು ಈಗೇನು ಇದು ಡಿಪೆಂಡ್ಸ್. ಇವಾಗ ಅದ್ರದ್ದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು, ಕನ್ಫರ್ಮೇಷನ್ನು, ಅಪ್ಪ ಏನು ಮಾಡಿದ್ದಾನೆ, ಅಮ್ಮ ಏನು ಮಾಡಿದ್ದಾನೆ, ಹೇಗೇನಾದ್ರೂ ಅಕ್ಕ ತಂಗಿದವರು ಹಿಂದೆ ಏನು ಮಾಡಿದ್ರು, ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಅದ್ರ ಹಿಂದೆ ಯಾರೋ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬ ಕಿಲಾಡಿ ಚಾಂಪಿಯನ್ ಆಗಿದೆ ಅಂದರೆ ಅದು ರೇಟ್ ಜಾಸ್ತಿ ಆಗುತ್ತೆ. ಅದೇನು ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತಂದರೆ ಕಡಿಮೆ ರೇಟ್ಗೆ ಹೋಗುತ್ತೆ. ಸೊ ಅದ್ರದ್ದು ಅಂದರೆ ಬೇಸಿಕಲಿ ಇಟ್ ಇಸ್ ಪರ್ಫಾರ್ಮೆನ್ಸ್ ಲಿಂಕ್ಡ್ ಪ್ರೈಸಿಂಗ್. ಪರ್ಫಾರ್ಮೆನ್ಸ್ ಆ್ಯಂಡ್ ಕನ್ಫರ್ಮೇಷನ್. ಸೂಪರ್. ಬಿಲ್ಟ್ ಹೆಂಗೆ ಬೆಳೆದಿದ್ದಾನೆ, ವೆದರ್ ರೇಸಿಂಗಿಗೆ ಅಥ್ಲೆಟಿಕ್ ಆಗಿದೆಯಾ ಕುದುರೆ ಅನ್ನೋದು ಇಂಪಾರ್ಟೆಂಟ್. ವೆರಿ ನೈಸ್. ಪೆಡಿಗ್ರಿ ಆ್ಯಂಡ್ ಕನ್ಫರ್ಮೇಷನ್. ಪೆಡಿಗ್ರಿ ತಗೊಂಡು ನೋಡಿದ್ರೆ ಹಿಸ್ಟ್ರಿ ನೋಡ್ತಾರೆ ಹಿಂದೆ ಕಿಟಕಿ. ಅದಕ್ಕೆ ಒಂದು ಪೆಡಿಗ್ರಿ ಅಂದರೆ ಹಿಸ್ಟ್ರಿ ಅಂತನಾ? ಹಿಸ್ಟ್ರಿ ಅದು ನಾನು ತೋರಿಸ್ತೀನಿ ಯಾವ ರೀತಿ ಹಿಸ್ಟ್ರಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಬುಕ್ಕಲ್ಲಿ. ಅದರಲ್ಲಿ ನಾವು ಎಲ್ಲದನ್ನು ಕೂಡ ಪ್ರಿಂಟ್ ಮಾಡಿ ಕೊಡ್ತೀವಿ. ಓಕೆ, ತಂದೆ ಯಾರು, ತಾಯಿ ಯಾರು, ಅದ್ರ ಮುತ್ತಾತ ಯಾರು, ಅದ್ರ ಮುತ್ತಾತ ಯಾರು, ಅದ್ರ ಏನು ಮಾಡಿತ್ತು, ಆ ಇದರಲ್ಲಿ ಏನು ಮಾಡಿತ್ತು, ಇದು ಅಕ್ಕ ತಂಗಿ ಏನು ಮಾಡಿದ್ದಾರೆ, ಅದ್ರ ಅಣ್ಣ ತಮ್ಮ ಏನು ಮಾಡಿದ್ದಾರೆ, ಯಾವ್ಯಾವ ರೇಸಲ್ಲಿ ಗೆದ್ದಿದೆ, ಇಂಡಿಯಾದಲ್ಲಿ ಓಡಿದೆಯೋ ಅಬ್ರಾಡಲ್ಲಿ ಓಡಿದೆಯೋ ಎಲ್ಲ ಇರುತ್ತೆ. ಸೊ ಇಡೀ ನಿಮ್ಮ ಹತ್ರ ಜಾತಕನೇ ಇರ್ತದೆ, ಪೂರ್ತಿ ಜಾತಕ ಇರುತ್ತೆ ಕಂಪ್ಲೀಟ್ ಆಗಿ. ಸೊ ಹಂಗಾರೆ ಒಂದು ಹಾರ್ಸ್ ಟ್ರೇಡಿಂಗ್ ಅಂದರೆ ಸುಮ್ಮನಲ್ಲ. ಇಲ್ಲ, ಇಟ್ಸ್ ಎ ಡಿಫ್ರೆಂಟ್ ವರ್ಲ್ಡ್. ಎಲ್ಲ ಆಲ್ ಟುಗೆದರ್ ಇಟ್ಸ್ ಎ ಡಿಫ್ರೆಂಟ್ ವರ್ಲ್ಡ್. ಸೊ ಯಾಕೆ ಅದಲ್ದೇ ನೀವು ಯಾವ್ದಾವುದೋ ಕುದುರೆನ ತೊಗೊಂಡೋಗ್ಬಿಟ್ಟು ನೀವು ಮಾಡೋಕ್ಕಾಗಲ್ಲ. ಈಗೇನು ಏನಾಗುತ್ತೆ ಅಂದರೆ ಕುದುರೆ ಮರಿ ಹುಟ್ಟಿದ ಮೇಲೆ ಒಂದು ಹೇರ್ ಫಾಲಿಕಲ್ ತೊಗೊಂಡೋಗ್ತಾರೆ. ನಮ್ಮ ಸ್ಟಡ್ ಬುಕ್ ಅಥಾರಿಟಿ ಆಫ್ ಅಂತೇಳಿ ಒಂದು ಕಂಟ್ರೋಲ್ಡ್ ಬಾಡಿ ಇದೆ ಪೂನಾದಲ್ಲೇ. ಅವ್ರ ಹತ್ರ DNA ಬ್ಯಾಂಕ್ ಇದೆ. ಇಡೀ ಇಂಡಿಯಾದಲ್ಲಿ ಎಲ್ಲ ಕುದುರೆಗಳು DNA ಬ್ಯಾಂಕ್ ಇದೆ. ಅವ್ರೇನು ಮಾಡಿದ್ರೆ ಆ ಮರಿ ಹುಟ್ಟಿದ ಮೇಲೆ ಅವರು ಹೇರ್ ಫಾಲಿಕಲ್ ತೊಗೊಂಡೋಗ್ತಾರೆ, ಒಂದು ಕೂದಲು ತೊಗೊಂಡೋಗ್ತಾರೆ. ಅದು ತೊಗೊಂಡೋಗ್ಬಿಟ್ಟು ನೀವು ಡಿಕ್ಲೇರ್ ಮಾಡಿದಂತಹ ತಂದೆ ತಾಯಿ ಕರೆಕ್ಟಾಗಿ ಇದೆಯೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ತಾರೆ. ನೀವು ಇವ್ರ ತಂದೆ ತಾಯಿ ಇಂಥವ್ರು ಅಂತ ಕೊಟ್ಟಿದ್ರೆ ಅವ್ರ ತಂದೆ DNA ಇರುತ್ತೆ ಅವ್ರ ಹತ್ರ. ಆ DNA ಮೇಲೆ ನೀವು ಈ ಮರಿ ಕರೆಕ್ಟಾಗಿದೆ, ಇವ್ರು ಹೇಳ್ತಾರೆ ಡೇಟಾ ಕರೆಕ್ಟಾಗಿದೆ ಅಂತ ಹೇಳಿ ಅವರು ಅಪ್ರೂವಲ್ ಕೊಡ್ತಾರೆ. ಅವ್ರು ಅಪ್ರೂವಲ್ ಕೊಟ್ಟ ಮೇಲೆ ಅವರು ನಮ್ಗೊಂದು ಮೈಕ್ರೋಚಿಪ್ ಕೊಡ್ತಾರೆ. ಆ ಮೈಕ್ರೋಚಿಪ್ನ ನಾವು ಮರಿಗೆ ಇನ್ಸರ್ಟ್ ಮಾಡ್ತೀವಿ. ಓಕೆ, ಬಾಡಿಗೆ ಅದು ಸ್ಮಾಲ್ ಒಂದು ಸೈಜ್ ಆಫ್ ರೈಸ್ ಅಷ್ಟೇ. ಓಕೆ, ಒಂದು ಇಂಜೆಕ್ಷನ್ ಕೊಟ್ಟು ಅಕ್ಕಿ ಕಾಳಷ್ಟು ಅಷ್ಟೇ. ರೈಸ್ ಅದಕ್ಕಿಂತಲೂ ಸಣ್ಣದಿರುತ್ತೆ. ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಆ ಮೈಕ್ರೋಚಿಪ್ಪಲ್ಲಿ ಎಲ್ಲ ಇನ್ಫಾರ್ಮೇಷನು ಇರುತ್ತೆ. ಅದು ತಂದೆ ಯಾರು, ತಾಯಿ ಯಾರು, ಇದು ಯಾವಾಗ ಹುಟ್ಟಿದ್ದು, ಅದು ಮುತ್ತಾತ ಏನು, ಇದು ಕಲರ್ ಏನು, ಸೆಕ್ಸ್ ಏನು, ಯಾರು ಓನರ್ ಇದ್ರು ಅನ್ನೋದೆಲ್ಲ ಇರುತ್ತೆ. ಡೇಟಾ ಇರುತ್ತೆ. ಆ ಕೋಡ್ ನಂಬರಲ್ಲಿ, ಆ ಕೋಡ್ ನಂಬರ್ ಓಪನ್ ಇದರಲ್ಲಿ ಕೋಡ್ ನಂಬರ್ ಇರುತ್ತೆ ಮೈಕ್ರೋಚಿಪ್ಪಲ್ಲಿ. ಆ ಕೋಡ್ ನಂಬರ್ ಓಪನ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ. ವಾವ್ ಸರ್, ಅಂದರೆ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಕಂಪ್ಲೀಟ್ಲಿ ಸೈಂಟಿಫಿಕ್, ವೆರಿ ಸೈಂಟಿಫಿಕ್, ಹೈಲಿ ಸೈಂಟಿಫಿಕ್. ನಿಮಗೆ ಇಡೀ ಲೈಫ್ ಸ್ಟಾಕ್ ವರ್ಲ್ಡಲ್ಲಿ ಇಷ್ಟು ಡೇಟಾ ಮೇಂಟೈನ್ ಮಾಡೋದು, ಇಷ್ಟು ಸೈಂಟಿಫಿಕ್ ಆಗಿ ಮೇಂಟೈನ್ ಮಾಡೋದು ಇನ್ಯಾವ ಅನಿಮಲ್ಸು ಇಲ್ಲ. ಇತ್ತೀಚೆಗೆ ಡಾಗ್ಸಲ್ಲಿ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಬಿಡಿ. ಬಟ್ ಅವ್ರ ಹತ್ರ ಅವೈಲಬಿಲಿಟಿ ಡೇಟಾಗೂ ನಮ್ಮ ಹತ್ರ ಅವೈಲಬಿಲಿಟಿ ಅಜಗಜ ಅಂತಾರ. ನಮ್ಮದು ಪರ್ಫೆಕ್ಟ್ ಡೇಟಾ, ಯಾವುದೇ ತಂದೆ ಅಕ್ಯುರೇಟ್ ಡೇಟಾ, ಯಾವುದೇ ಥರದ್ದು ಕೂಡ ಚೇಂಜಸ್ ಆಗುತ್ತೆ, ಮ್ಯಾನಿಪುಲೇಷನ್ ಆಗುತ್ತೆ. ದಟ್ ಇಸ್ ಇಂಡಿಪೆಂಡೆಂಟ್ ಬಾಡಿ ವಿಚ್ ವರ್ಕ್ಸ್. ಸೂಪರ್. ನಮ್ಮಲ್ಲಿ ಈ ರಾಜಕಾರಣಿಗಳದ್ದು ಏನೇನೋ ಇರ್ತಾವಲ್ಲ, ಅವಾಗ ಒಂದು ಪದ ಬರುತ್ತೆ,
ಕುದುರೆ ವ್ಯಾಪಾರ ಅಂತ ಶುರು ಮಾಡ್ತಾರೆ. ಸೊ ಹಂಗಾರೆ ಆ ಥರ ಅಂದರೆ ವೆರಿ ಕಾಸ್ಟ್ಲಿ ಅಫೇರ್ ಇದು. ಹೌದೌದು. ವೆರಿ ನೈಸ್. ಎಲ್ಲಿಗೆ ಬಂದ್ವಿ ಸರ್? ಇದು ಗಂಡು ಕುದುರೆ ಲಾಯ ಇದು. ಹಾಂ, ಇದು 1882ನೇ ಇಸ್ವಿನಲ್ಲಿ ಬ್ರಿಟಿಷರು ಕಟ್ಟಿದ್ದಂಥ ಇದು. ನೀವು ನೋಡ್ಬೋದು, ಇದು ಎಲ್ಲ ಶೆಡ್ ನೋಡಿ ಯಾವ ರೀತಿ ಸ್ಲೋಪ್ ಕೊಟ್ಟಿದ್ದಾರೆ. ಒಂದು ಸ್ವಲ್ಪನೂ ವಾಟರ್ ಮೇಲ್ಗಡೆ ನಿಲ್ಲಲ್ಲ. ಇದು ಆವಾಗಿನ ಕಾಲದ ಆರ್ಕಿಟೆಕ್ಟ್ ಇದು. ಇದೆಲ್ಲ ಆ್ಯಕ್ಚುಲಿ ಏನೋ ಈ ಮುಂದ್ಗಡೆ ಪಿಲ್ಲರ್ಸ್ ಏನು ನೋಡ್ತೀವಿ ಅವೆಲ್ಲ ಆ್ಯಕ್ಚುಲಿ ಗ್ರಾನೈಟ್ ಪಿಲ್ಲರ್ಸ್. ಅವು ಸ್ಟೋನ್ ಪೇಂಟ್ ಹೊಡೆದ್ಬಿಟ್ಟಿದ್ದಾರೆ ಅದಕ್ಕೆ. ಸೊ ತೆಗೆದು ಪಾಲಿಶ್ ಮಾಡೋದು ಸಕ್ಕತ್ತಾಗಿ ಗ್ರಾನೈಟ್ ಅಂದರೆ ಸ್ಟೋನ್ ಪಿಲ್ಲರ್ಸ್ ಬರ್ತಾ ಇರ್ತವೆ ಹಿಂದಿನ ಕಾಲದಲ್ಲಿ. ಹೌದೌದು ನೋಡಿ, ನಿಮ್ಗೆ ಸ್ವಲ್ಪ ಪೇಂಟ್ ಹೋಗಿರೋಕ್ಕೆ ಅದೆಲ್ಲ ಸ್ಟೋನ್ ಪಿಲ್ಲರ್ಸ್ ಇದೆ. ಸ್ಟೋನ್ ಪಿಲ್ಲರ್ಸ್. ಇದೆಲ್ಲ ಏನು ಯೂಸ್ ಮಾಡಿದ್ದಾರೆ ವುಡ್ಡು, ಇದೆಲ್ಲ ಟೀಕ್ ವುಡ್. ವಾವ್, ಕಂಪ್ಲೀಟ್ ಟೀಕ್ ವುಡ್. ಇದುವರೆಗೂ ಕೂಡ 1882ನೇ ಇಸ್ವಿನಲ್ಲಿ ಕಟ್ಟಿರೋದು. ಇದುವರೆಗೂ ಕೂಡ ನಾವಿಲ್ಲಿ ರೀಫರ್ಸ್ ಆಗಲಿ ರಾಫ್ಟರ್ಸ್ ಆಗಲಿ ಚೇಂಜ್ ಮಾಡಿಲ್ಲ, ಟೈಲ್ಸ್ ಚೇಂಜ್ ಮಾಡಿಲ್ಲ. ನೀವು ನೋಡಿದರೆ ಬೇಕಾ ನೋಡಿ, 2 ಥರದ ಟೈಲ್ಸ್ ಇದೆ. ಒಂದು ಏನೋ ಕೆಳಗಡೆ ಫ್ಲಾಟ್ ಟೈಲ್ಸ್ ಇದೆ, ಮೇಲ್ಗಡೆ ರಿಜ್ ಟೈಲ್ಸ್ ಇದೆ. ಸೊ ಇಲ್ಲಿ ಹೊರಗಡೆಗೂ ಇಲ್ಲಿಗೂ ಒಂದು 2 ಡಿಗ್ರಿ ಟೆಂಪ್ರೇಚರ್ ಯಾವಾಗಲೂ ಕಡಿಮೆ ಇರುತ್ತೆ. ಇವೆಲ್ಲ ಒಂದು ಕಡೆ ಟೈಲ್ ಹೊಡೆದೋಗಿದೆ ನೋಡಿ, ಅಲ್ಲಿ ತೋರಿಸ್ತದೆ 1882ನೇ ಇಸ್ವಿ ಅಂತ ಹೇಳಿ. ಸೊ 150 ವರ್ಷದ ಕಟ್ಟಡ. ಹೌದು, ಟೈಲ್ಸ್ ಕೂಡ ಹೊಡೆದೋಗಿಲ್ಲ. ಟೈಲ್ ನಾವೇನು ಚೇಂಜ್ ಮಾಡಿಲ್ಲ. ನೋಡಿ, ಇಲ್ಲೊಂದು ಓಪನ್ ಆಗಿದೆ ನೋಡಿ, ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಬೇಸಲ್ ಟೈಲ್ಸ್ ಇಂಗ್ಲೆಂಡ್, ಬೇಸಲ್ ಟೈಲ್ಸ್ ಇಂಗ್ಲೆಂಡ್ 1882. ಸೊ ಇದು ಇಲ್ಲೆಲ್ಲ ಮಂಗಳೂರು ಅಂಚಲ್ಲ, ಇಂಗ್ಲೆಂಡಿಂದ ತರಿಸೋರು. ನೋಡಿ ಅಲ್ಲಿ ಬೇಸಲ್ ಟೈಲ್ಸ್ ಅಂತ ಇದೆಯಲ್ಲ, 150 ವರ್ಷದ ಜಗ್ಗಿಲ್ಲ. 1865 ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಟೈಲ್ಸ್. ವೆರಿ ನೈಸ್, ಗ್ರೇಟ್. ಸೊ ಇದೆಲ್ಲ ಟೀಕ್ ಅದು. ಇದೆಲ್ಲ ಇದು ಕುದುರೆ ಲಾಯ. ಇದು ಕುದುರೆ ಸಂಜೆ 7 ಗಂಟೆ 8 ಗಂಟೆ ಮೇಲೆ 7 ಗಂಟೆ 8 ಗಂಟೆ ಮೇಲೆ ಇಲ್ಲಿ ಒಳಗಡೆ ತಂದು ಉದಾಹರಣೆಗೆ ಎಕ್ಸಲೆಂಟ್ ಆರ್ಟು. ಎಕ್ಸಲೆಂಟ್ ಅದ್ರದ್ದು ಇದ್ರದ್ದು ರೋಡ್ರಿ ಇದು ಎಕ್ಸಲೆಂಟ್ ಆರ್ಟ್ ಸ್ಟೇಬಲ್ ಐತೆ. ಇದೆಲ್ಲ ಬೆಡ್ಡಿಂಗ್. ಇದು ಅದು ಇಲ್ಲೆಲ್ಲ ಸ್ಪ್ರೆಡ್ ಮಾಡ್ತಾರೆ. ಇದ್ರ ಮೇಲೆ ನಿಂತ್ಕೊಂಡದು ಮಲಿಕಣದು ಅಷ್ಟೇ. ಬೇರೆದು ಎಲ್ಲ ಇದೆಲ್ಲ ಹಸಿ ಹುಲ್ಲೆಲ್ಲ ಬೇರೆ ಕಡೆಯಿಂದ ಬರುತ್ತೆ. ಇದು ತಿನ್ನಕ್ಕಲ್ಲ? ಇಲ್ಲ, ತಿನ್ನಕ್ಕಲ್ಲ. ಇದು ಅದು ನಿಂತ್ಕೊಳಕ್ಕೆ ಮಲಗಕ್ಕೆ ಮಾತ್ರ. ಬೆಡ್. ಕುದುರೆ ಮಲಗಲ್ಲ ಅಂತ ಹೇಳ್ತಾರೆ. ನಾರ್ಮಲಿ ಮಲಗಲ್ಲ, ಬಟ್ ರೆಸ್ಟ್ ತಗೋಬಹುದು, ಅದರಲ್ಲೇನು ಪ್ರಾಬ್ಲಮ್ ಏನಿಲ್ಲ. ಹಸುಗಳ ಥರ ಕೂತ್ಕೊಳ್ತದೆ. ಎಸ್ ಮಲ್ಕೊಳ್ತವೆ, ಅಲ್ಲಿ ಮಲಗಿತ್ತು ನೋಡಿದ್ರಲ್ಲ ನೀವು. ಎಸ್, ಬೇಡಗಲ್ಲಿ ಮಲಗಿತ್ತಲ್ಲ. ಎಸ್, ಬಟ್ ಏನೋ ಸುಮ್ಮನೆ ಅದು ಹಂಗಾರೆ ಮಿತ್ತದು. ಕುದುರೆಗಳು ಒಂದ್ಸಲ ಲೈಫ್ ಪೂರ್ತಿ ಬದುಕಿರೋರು ನಿಂತೇ ಇರ್ತವೆ. ಹೌದೌದು. ಓಕೆ, ಅವೆಲ್ಲ ಮಿತ್ ಅಷ್ಟೇ. ನೋಡಿ, ಇಲ್ಲಿ ನೋಡಿ, ಎಲ್ಲ ಕುದುರೆಗೂ ಕೂಡ ಹೆಸರಿರುತ್ತೆ. ಇದರ ಹೆಸರು ಆವಾಗಲೇ ನೋಡಿದ್ರ ಹೆಸರು ಎಕ್ಸಲೆಂಟ್ ಆರ್ಟು. ಗ್ರೇಟ್ ಬ್ರಿಟನ್ ಅಂದರೆ ಇದು ಇಂಗ್ಲೆಂಡ್. ಇದು ದಟ್ ಈಸ್ ಈ ಕಡೆ ಬಂದರೆ ಎಕ್ಸಲೆಂಟ್ ಆರ್ಟ್ ಬೇ ಕಲರ್ ಬೇ 2004 ಇಯರ್ ಆಫ್ ಬರ್ತ್. ನಾವು ಇಲ್ಲಿ ಡೇಟು ಆ್ಯಂಡ್ ಮಂತ್ ಹಾಕಲ್ಲ, ಯಾಕೆಂದರೆ ಇವು ಕಾರ್ ಮಾಡಲ್ಸ್ತಾರೆ. ಯಾವಾಗ್ಲಾರು ಹುಟ್ಟಿರ್ಲಿ, ಅವು ಜನವರಿನಾರು ಹುಟ್ಟಿರ್ಲಿ, ಫೆಬ್ರವರಿನಾರು ಹುಟ್ಟಲಿ, ಮಾರ್ಚ್ಲಾರು ಹುಟ್ಟಲಿ, ಡಿಸೆಂಬರ್ನಾರು ಹುಟ್ಟಿದ್ರು ಕೂಡ ಜನವರಿ 1st ಆಫ್ ದ ಫಾಲೋವಿಂಗ್ ಇಯರಿಗೆ 1 year old ಆಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ಏನಂದ್ರೆ ಸಿಂಕ್ರನೈಸ್ ಮಾಡಿರ್ತೀವಿ ಅಂದರೆ ನಾರ್ಮಲಿ ಜನವರಿ ಟು ಏಪ್ರಿಲ್ ಮಾತ್ರ ಹುಟ್ಟೋ ಥರ ನೋಡ್ಕೊಂಡಿರ್ತೀವಿ. ಸೊ ದಟ್ ದ ಗ್ಯಾಪ್ ಓನ್ಲಿ 3 months ಇರುತ್ತೆ ಅವ್ರಿಗೆ. ಓಕೆ, ಇವತ್ತು ಏಕೆಂದರೆ ರೇಸಿಂಗಲ್ಲಿ ಏನು ಮಾಡ್ತಾರೆ ಅಂದರೆ 2 year old ರೇಸಸ್, 3 year old ರೇಸಸ್, ಏಜ್ ವೈಸ್ ರೇಸಿಂಗ್ ಮಾಡ್ತಾರೆ. ನಮ್ಮಲ್ಲೂ ಈಗೆಲ್ಲ 16 ವರ್ಷದವ್ರಿಗೆ ಸ್ಪರ್ಧೆ, 16 ವರ್ಷದ ಕಿರಿಯರ ಕ್ರಿಕೆಟ್ ಅಂತಲ್ಲಿ ಇರ್ತಾವಲ್ಲ, ಅಂಡರ್ 19 ಆ ಥರಕ್ಕೆ ಮಾಡ್ತಾರೆ. ಆ ಥರಕ್ಕೂ ಇಲ್ಲೂ ಕೂಡ ರೇಸಿಂಗ್ ಅದೇ ಥರ ಇರುತ್ತೆ. 2 year ರೇಸಸ್ ಮೆಂಟ್ ಫಾರ್ 2 year olds, ರೇಸಸ್ ಮೆಂಟ್ ಫಾರ್ 3 year olds, 4 year olds. ಅಲ್ಲಿ ಮ್ಯಾಲಿಷಿಯಸ್ ಅಟೆಂಪ್ಟ್ಸ್ ಏನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಆಯಾ ವರ್ಷದಲ್ಲಿ ಹುಟ್ಟಿರುವಂತಹ ಗ್ರೂಪ್ ಮಾಡಿ ಅದಕ್ಕೆ ರೇಸಸ್ ಇರುತ್ತೆ. ಓಕೆ, ಉದಾಹರಣೆಗೆ 2 ವರ್ಷದಲ್ಲಿ ಹುಟ್ಟಿದ್ದಕ್ಕೂ 2 ವರ್ಷದ ಹುಟ್ಟಿದ್ದಕ್ಕೆ ರೇಸ್. ಹೌದು, ಬಿಕಾಸ್ ದೇ ಆರ್ ಈಕ್ವಲಿ. 2022 ಹುಟ್ಟಿದ್ದು 2022 ಜೊತೆಲೆ ಕಾಂಪೀಟ್ ಮಾಡಬೇಕು ಅಂತ. ಓಕೆ, ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತಂದ್ರೆ ಅದನ್ನ 1 year ಕನ್ವರ್ಟ್ ಮಾಡ್ಬಿಡ್ತೀವಿ. ಇವಾಗ ನೀವು ಕಾರ್ ಮಾಡಲ್ಸು, ನೀವು ಕಾರ್ ಜುಲೈ ತಗೊಳ್ಳಿ, ಜನವರಿ ತಗೊಳ್ಳಿ, ಏನು ಹೇಳ್ತಾರೆ, ಒಂದು 2002ನೇ ಮಾಡ್ಲಪ್ಪ ಅಂತಾರೆ. ಕರೆಕ್ಟ್ ಅಲ್ವಾ? ಅದೇ ರೀತಿ ಇದು ಕೂಡ ಕಾರ್ ಮಾಡಲ್ಸ್ ಥರ ನಾವು ಆಲ್ ಓವರ್ ದ ವರ್ಲ್ಡ್ ಇಟ್ಸ್ ಸೇಮ್. ಇಟ್ಸ್ ಅಗೇನ್ ಇದರಲ್ಲಿ ಬಿಟ್ಬಿಟ್ರೆ ಸದರ್ನ್ ಹೆಮಿಸ್ಫಿಯರ್ ಜುಲೈ ಆ್ಯಂಡ್ ಇದರಲ್ಲಿ ನ್ಯೂಜಿಲೆಂಡ್ ಆ್ಯಂಡ್ ಆಸ್ಟ್ರೇಲಿಯಾ ಬಿಟ್ಬಿಟ್ರೆ ಅವ್ರಿಗೆಲ್ಲ 1st July. ಎಕ್ಸೆಪ್ಟ್ ದಟ್ ಇನ್ನೆಲ್ಲ ಕಡೆ ಆಲ್ ಓವರ್ ದ ವರ್ಲ್ಡ್ ಇಸ್ 1st January. ಸೂಪರ್, ವೆರಿ ನೈಸ್. ನೋಡಿ, ಅವ್ರ ಡೀಟೇಲ್ಸ್ ಎಲ್ಲ ಇಲ್ಲೇ ಇದೆ. ಪಿವೋಟಲ್ ಏನೋ ತಂದೆ ಅದಕ್ಕೆ ಎಕ್ಸಲೆಂಟ್ ಆರ್ಟ್ಗೆ ಸೈರ್ ಅಂತ ಹೇಳ್ತೀವಿ. ಅಬ್ಸೆಸಿವ್ ಮದರ್, ಅಗೇನ್ ಗ್ರ್ಯಾಂಡ್ ಪೇರೆಂಟ್ಸ್ ಆಫ್ ದ ರೆಸ್ಪೆಕ್ಟಿವ್ ಪೇರೆಂಟ್ಸ್. ಸೊ ತಂದೆ ಹೆಸರು ಪಿವೋಟಲ್, ತಾಯಿ ಹೆಸರು ಅಬ್ಸೆಸಿವ್. ಸೊ ಅವರ ತಾತನ ಹೆಸರು ಪೋಲಾರ್ ಫಾಲ್ಕನ್, ತಾಯಿ ಅಜ್ಜಿ ಹೆಸರು ಫಿಯರ್ಲೆಸ್ ರಿವೈವಲ್. ಅಯ್ಯೋ ದೇವ್ರೆ, ಇದು ನಿಮಗೆ ಮಿನಿಮಮ್ 8 generations ಟ್ರೇಸ್ ಮಾಡಬೇಕು ಇರುತ್ತೆ. ಮಿನಿಮಮ್, ಇನ್ನೂ ಜಾಸ್ತಿನೇ ಇರುತ್ತೆ. 8 ಜನರೇಷನ್ ಮಿನಿಮಮ್ ಟ್ರೇಸ್ ಆಗಬೇಕು. ಅದು ಮಾತ್ರ ಮಿನಿಮಮ್ 8 generations ಟ್ರೇಸ್ ಆದರೂ ಮಾತ್ರ ಅದು ಥರೋಬ್ರೆಡ್ ಅಂತೇಳಿ ಡಿಕ್ಲೇರ್ ಆಗಿ ರೇಸಿಂಗ್ ಪಾರ್ಟಿಸಿಪೇಟ್ ಮಾಡ್ಬೋದು. 8 generations ಒಳಗಡೆ ಏನಾದ್ರು ನೀವು ಟ್ರೇಸ್ ಆಗಲಿಲ್ಲ ಅಂತಂದರೆ, ಏನಾದ್ರು ಮಧ್ಯದಲ್ಲಿ ಬ್ರೇಕ್ ಆಗಿದ್ದರೆ ಅದು ಇಟ್ ವಿಲ್ ನಾಟ್ ಬಿ ಕಾಲ್ಡ್ ಎಸ್ ಥರೋಬ್ರೆಡ್.
ಇಟ್ ಹ್ಯಾಸ್ ಟು ಗೋ ಔಟ್ ಆಫ್ ರೇಸಿಂಗ್. ಓಕೆ, ಅದು ಮಾಮೂಲಿ ಕುದುರೆ ಅದು. ಮಾಮೂಲಿ ಕುದುರೆ ಆಗೋಗ್ಬಿಡುತ್ತೆ. ಅದಕ್ಕೆ ಮಿನಿಮಮ್ 8 ಜನರೇಷನ್ನ ಟ್ರೇಸ್ ಆಗಲೇಬೇಕು DNA ನಲ್ಲಿ. ಮತ್ತು ಆ 8 ಕುದುರೆಗಳು 8 ಜನರೇಷನ್ಸು ಥರೋಬ್ರೆಡ್ ಆಗಿರಬೇಕು, ಮಧ್ಯದಲ್ಲಿ ಯಾವುದೋ ಒಂದು ಸೇರ್ಕೊಂಡಂಗಿಲ್ಲ. ವಾವ್. ಅದು ಆ ಡಾಟಾ ಎಗೇನ್ ಸ್ಟೇಟ್ ಬುಕ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಪುಣೆ ಇದೆ, ಅವರು ಆ DNA ಬ್ಯಾಂಕ್ ಮೇಂಟೈನ್ ಮಾಡ್ತಾರೆ. ವೆರಿ ನೈಸ್. ಆಮೇಲೆ ನೋಡಿ ಇವ್ರು ಎಷ್ಟು ಗೆದ್ದವ್ರೆ ಅಂತ, 4 wins 5 ಟೈಮ್ಸ್ ಪ್ಲೇಸ್ಡ್ ಅಂತಂದ್ರೆ 1 2 3ಗೆ ಪ್ಲೇಸ್ಡ್ ಅಂತ ಹೇಳ್ತೀವಿ. ಇವಾಗ ವಿನ್ಗೆ ಫಸ್ಟ್ ಅಂತ ಹೇಳ್ತೀವಿ, ಇನ್ನು ಸೆಕೆಂಡ್ ಥರ್ಡ್ ಫೋರ್ತ್ ಬಂದರೆ ಪ್ಲೇಸ್ ಅಂತ ಹೇಳ್ತೀವಿ. ಸೊ ಇದು 4 ರೇಸ್ ಗೆದ್ದಿದೆ, 5 ಸಾರಿ ಸೆಕೆಂಡ್ ಥರ್ಡ್ ಬಂದಿದೆ. ಅಲ್ಲಿ ಇಟ್ಟಿರಲ್ಲ ಅವರು, ಅಲ್ಲಿ ಇತ್ತು ಇಂಗ್ಲೆಂಡಲ್ಲಿ. ಇದೆಲ್ಲ ರೇಸಿಂಗ್ ಆಗಿರೋದು ಪೂರ್ತಿ ಇಂಗ್ಲೆಂಡ್. ವೆರಿ ನೈಸ್. ಈ ಮಳೆಗಾಲ ಚಳಿಗಾಲದಲ್ಲಿ ಅಥವಾ ಹೆಂಗೆ? ಏನಾಗಲ್ಲ ಸರ್, ಇವು ಕೂಡ ಅನಿಮಲ್ಸ್ ದೇ ವಿಲ್ ಟಾಲರೇಟ್ ದೇ ಕ್ಯಾನ್ ಟಾಲರೇಟ್ ಹೀಟ್, ರೈನ್, ವಿಂಟರ್, sunlight, everything they can tolerate. See, it's like any animals is living in forest, so they also tolerate everything. So little bit sophisticated here compared to forest. Correct. So ಇವು ಅದೇ ಥರದ್ದೇ ಇರ್ತವೆ. ಅದೇ ಥರದ್ದು. ಓಕೆ, ಇದೆಲ್ಲ ಅವ್ರಿಗೆ ಏನಂತಾರೆ ಸರ್? ಇವೆಲ್ಲ ಅದ್ರದ್ದು ಹೆಡ್ ಕಾಲರ್ಸು, ಬ್ರೈಡಲ್ ಬಿಟ್ಲು ಹ್ಯಾಂಡಲ್ ಮಾಡಲಿಕ್ಕೆ, ಅದೆಲ್ಲ ಟ್ವಿಚ್ ಅದು ಹ್ಯಾಂಡಲ್ ಮಾಡಲಿಕ್ಕೆ, ರಿಸ್ಟೈನ್ ಮಾಡೋಕ್ಕೆ. ಸೊ ಅದಕ್ಕೆಲ್ಲ ಉಪಯೋಗಿಸಿದ ಎಕ್ವಿಪ್ಮೆಂಟ್ಸ್, ಅದು ಹಾರ್ಸ್ ಎಕ್ವಿಪ್ಮೆಂಟ್ಸ್. ಫೆಡರಿಕ್ ಓಕಾನರ್. ಓಕೆ, ಇಬ್ಬರೇ ಇಡೀ 400 ಎಕರೆಯಲ್ಲಿರುವಂಥ 80 ಜನ ಹೆಣ್ಮಕ್ಳು ಮೇಂಟೈನ್ ಮಾಡ್ತಾರೆ. ಒಂದೇ ಮೇಂಟೈನ್ ಮಾಡುತ್ತೆ ಇನ್ಫ್ಯಾಕ್ಟ್, ಬೇಕು ಅಂದರೆ ಟಚ್ಕಾರ್ಡ್ ಹಾಕ್ಸ್ತಾರೆ. ಮನುಷ್ಯರಾಗಲ್ಲ ನೋಡಿ. ಬಟ್ ಹಳೆ ಕಟ್ಟಡ ಹೆಂಗೆ ನಿಂತಿದೆ ನೋಡಿ ಸರ್. ನೋಡಿ ಇದೆಲ್ಲ ಹಳೆ ಹೇಳಿದ 1865, ಬಟ್ ಬಿಲ್ಡಿಂಗ್ ಓಪನ್ ಮಾಡಿರೋದು 1882. ಓಕೆ, ಇದೆಲ್ಲ ಸೈಂಟಿಫಿಕ್ ಆಗಿ ಮಾಡಿದರೆ ನೋಡಿ. ಇಲ್ಲಿ ನಿಂತ್ಕೊಂಡು ನೀವು ನೋಡಿದರೆ, ಇಲ್ಲಿ ನೋಡಿ ಸ್ವಲ್ಪ ಸ್ಲೋಪ್ ಇದೆ ಹಿಂಗೆ. ಹೌದು, ಸ್ಲೋಪು ಹತ್ಲಿಕ್ಕೆ ಸ್ಲೋಪ್ ಮಾಡಿದ್ದಾರೆ. ಬೋರ್ಡ್ ಆಗಬಾರ್ದು, ಬ್ಯಾಡ್ ವಾಯ್ಸಸ್ ಅವೆಲ್ಲ ಡೆವಲಪ್ ಆಗಬಾರ್ದು ಅಂತ ಹೇಳಿ, ದೇ ಕ್ಯಾನ್ ಕೀಪ್ ದರ್ ಮೈಂಡ್ ಆಕ್ಟಿವ್ ಅಂತ ಹೇಳಿ ಮೇನ್ ಯಾರ್ಡ್ ಕಾಣಿಸೋ ಥರ ಮಾಡಿದ್ದಾರೆ ಇದನ್ನ. ಓಕೆ, ಎತ್ತರದಲ್ಲಿ ಕಟ್ಟಿ ಅವ್ರು ನೋಡೋಕ್ಕೆ ಒಂದು ದೊಡ್ಡ ವಿಶಾಲವಾದ ಜಾಗ ಕೊಟ್ಟು ಮೇ ಆಕ್ಟಿವಿಟಿ ಏನು ಮಾಡ್ತಾ ಇದೆ ಅಂತ ಹೇಳಿ. ಅಲ್ಲೆಲ್ಲ ಫೀಮೇಲ್ ಇರ್ತಾರೆ. ಸೊ ಅದರಿಂದ ಸೈಂಟಿಫಿಕ್ ಆಗಿ ಆ ಕಾಲದಲ್ಲಿ ಇದು ಬಿಟ್ಬಿಟ್ಟು ಇವಾಗ ಸೈನ್ಸ್ ಅಡ್ವಾನ್ಸ್ ಆಗಿದೆ, ನೀವೆಲ್ಲ ಇವಾಗ ಸ್ಮಾರ್ಟ್ ಫೋನ್ಸಿಗೆ ಬಂದಿದ್ದೀರಾ, ಸ್ಯಾಟಲೈಟ್ ಫೋನ್ಸಲ್ಲಿ ಎಲ್ಲ ಇದ್ದೀರಾ. ಅವಾಗಿನ ಕಾಲದಲ್ಲಿ ಆರ್ಕಿಟೆಕ್ಟು, ಅವಾಗಿನ ಕಾಲದ ಸೈಂಟಿಫಿಕ್ ಅಪ್ಲಿಕೇಶನ್ ಆಫ್ ಮೈಂಡ್ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ನೋಡಿ ಅವು ಉಚ್ಚಗಿಚ್ಚ ಹೋಗಿದಾಗ ಎಲ್ಲ ಡ್ರೈನ್ ಆಗುತ್ತೆ, ಕರ್ಕೊಂಡ್ಬಂದು ನೋಡಿ, ಕರ್ಕೊಂಡ್ಬಂದು ಮೇನ್ ಡ್ರೈನ್ಗೆ ಹೋಗುತ್ತೆ. ಅಲ್ಲೆಲ್ಲ ಕರ್ಕೊಂಡ್ಬಂದು ನಿಂತ್ಕೊಂಡು ಎಲ್ಲೂ ಮೇನ್ ಡ್ರೈನ್ಗೆ ಹೋಗಿ ಅದೇಗೇನು ಡಂಗ್ ಜೊತೆ ಮಿಕ್ಸ್ ಆಗಿ ಅದೇಗೇನು ಕಂಪೋಸ್ಟ್ ಆಗುತ್ತೆ. ಸೊ ಇಲ್ಲಿನ ಕುದುರೆಗಳ ಸಗಣಿ ಉಚ್ಚ ವೇಸ್ಟ್ ಇಲ್ಲ, ಅದನ್ನ ಏನು ಮಾಡ್ತೀವಿ, ಬಯೋ ಕಂಪೋಸ್ಟ್ ಮಾಡ್ಬಿಟ್ಟು ಈಗೇನು ಕುದುರೆ ಹುಲ್ ಬೆಳಿಬೇಕಲ್ಲ, ಹಸಿ ಹುಲ್ಲು ಗ್ರಾಸ್ ಬೆಳಿಬೇಕು, ಅದಕ್ಕೆ ಬಯೋ ಕಂಪೋಸ್ಟ್ಗೆ ಹೋಗುತ್ತೆ. ಸೊ ಇವರ ವೇಸ್ಟೇ ಅವ್ರಿಗೆ ಬಯೋ ಕಂಪೋಸ್ಟ್, ಫರ್ಟಿಲೈಸರ್. ಸೊ ನಾವು ಇದನ್ನ ಎಂಥದ್ದು ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಯೂಸ್ ಮಾಡಲ್ಲ. ಎವ್ರಿಥಿಂಗ್ ಆಲ್ ಗ್ರಾಸ್ ವಾಟ್ ವಿ ಗ್ರೋ ಈಸ್ ಬೇಸಿಕಲಿ ಓನ್ಲಿ ಆರ್ಗ್ಯಾನಿಕ್ ಮೆನ್ಯೂರ್. ಎಷ್ಟು ಎಕರೆ ಬೆಳಿತಿದೆ ಹುಲ್ಲು? ಒಂದು 60-70 ಎಕರೆ ಇದೆ. ಅದು ಇದರಲ್ಲಿ ಆಚೆ ಇದೆ. 420 ಎಕರೆ ಸೇರಿಲ್ಲ, ಅದು 420 ಆದ್ರೂ ಸೇರ್ಕೊಂಡಿದೆ. ಅದು ಒಂದು 4 ಕಿಲೋಮೀಟರ್ ದೂರದಲ್ಲಿದೆ. ಓಕೆ, ಆ ಕಾಲದಲ್ಲೇ ಟಿಪ್ಪು ಸುಲ್ತಾನ್ ಮಹಾರಾಜರ ಕಾಲದಲ್ಲಿ ಮಾಡಿದ್ದೇನೆ ಅದನ್ನು ಕೂಡ. ಕುದುರೆಗೆ ಹುಲ್ಲು ಬೆಳೆಯಲಿಕ್ಕೆ ಜಾಗನೂ ಕೂಡ ಆ ಕಾಲದಲ್ಲೇ ಮಾಡಿದ್ದ ಅದನ್ನು. ಓಕೆ, ಸೊ ಇದು 1716 ಟಿಪ್ಪು ಸುಲ್ತಾನ್ ಅವರ ವಿಷನ್ ಇದು. ಹೌದು. ಸೊ ಬಟ್ ಅದಕ್ಕೆ ಮೊದಲು ಈಗ ರಾಜರುಗಳು, ಅದು ಸೌತ್ ಇಂಡಿಯನ್ ಕಿಂಗ್ಸ್ ಅಥವಾ ನಮ್ಮ ಮೈಸೂರು ಕಿಂಗ್ಸ್ ಕುದುರೆ ಬೇಕಾದ್ರೆ ಏನು ಮಾಡೋರು? ಮೋಸ್ಟ್ ಪ್ರಾಬ್ಲಿ ಅಲ್ಲೇ ಬ್ರೀಡಿಂಗ್ ಮಾಡ್ತಾ ಇದ್ದು. ಪ್ಯಾಲೇಸಲ್ಲೂ ಕೂಡ ಒಂದು ಬ್ರೀಡಿಂಗ್ ನಡೀತಾ ಇತ್ತು ಅಂತ ಹೇಳ್ತಾರೆ. ಈ ಪ್ಯಾಲೇಸ್ ಗ್ರೌಂಡ್ಸ್ ಇದೆಯಲ್ಲ ಬೆಂಗಳೂರಿನಲ್ಲಿ, ಬೆಂಗಳೂರು ಪ್ಯಾಲೇಸಲ್ಲೂ ನಡೀತಾ ಇತ್ತು ಅಂತ ಹೇಳ್ತಾರೆ, ಮೈಸೂರು ಪ್ಯಾಲೇಸಲ್ಲೂ ನಡೀತಾ ಇತ್ತು ಅಂತ ಹೇಳ್ತಾರೆ. ಒಂದು ಆಕ್ಟಿವಿಟಿ ಆಗಿ ನಡೀತಾ ಇದ್ದದ್ದು ಈ ಜಾಗದಲ್ಲಿ. ಸೊ ಇದನ್ನೊಂದು ತುಂಬಾ ಆರ್ಗನೈಸ್ಡ್ ಆಗಿ ಮಾಡ್ತಾ ಇದ್ರು. ಇದು ಆರ್ಸ್ ಆಂಬ್ಯುಲೆನ್ಸ್. ಆರ್ಸಿಗೆ ಅಕಸ್ಮಾತ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ, ಇವಾಗ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಬೆಂಗಳೂರಿಂದ ಬಾಂಬೆಗೆ ಹೋಗ್ಬೇಕು ರೇಸಿಂಗ್ ಮಾಡೋಕ್ಕೆ ಅಂತಂದ್ರೆ ಇದರಲ್ಲಿ ಹೋಗ್ತಾರೆ ಕುದುರೆಗಳು ಇದರಲ್ಲಿ ಹೋಗ್ತವೆ. ಓಕೆ, ಆಂಬ್ಯುಲೆನ್ಸ್ ಟ್ರೀಟ್ಮೆಂಟ್ಗೂ ಆಯ್ತು, ಜೊತೆಗೆ ಏನಾದ್ರು ಟ್ರಾನ್ಸ್ಪೋರ್ಟ್ ಮೇನ್ಲಿ ಆರ್ಸ್ ಫ್ಲೋಟ್ ಅಂತ ಹೇಳ್ತೀವಿ. ಒಳಗೆ ನಿಂತಿರ್ತಾವೆ, ಒಳಗೆ ನಿಂತ್ಕೊಂಡಿರ್ತವೆ. ಸೊ ಇದು ಏನು ಸರ್? ಈಗ ಓಪನ್ ಫೀಲ್ಡ್ ಇದು ಕಂಪ್ಲೀಟ್ ಆಗಿ ಓಪನ್ ಫೀಲ್ಡ್. ಇದೆಲ್ಲ ದಿಸ್ ಆಲ್ ಎಂಟೈರ್ ಥಿಂಗು ಫೀಮೇಲ್ ಆರ್ಸರ್ಸ್ಗೆ. ಒಂದೊಂದ್ರಲ್ಲಿ ಒಂದಿರುತ್ತೆ. ಓಕೆ, ಈಗ ಇದಾವೆ ಎಲ್ಲ ಆಚೆ ಮೇಯಕ್ಕೆ ಬಿಟ್ಟಿದ್ದೀವಿ ನಾವು. ಅಲ್ಲಿದೆ ಬನ್ನಿ, ಇಲ್ಲೇ ಇದೆ ಅನ್ಸುತ್ತೆ, ಸ್ವಲ್ಪ ಇಲ್ಲ ಹತ್ರದಲ್ಲಿ ನೋಡುವ. ಏನಕ್ಕಿದೆ? ಬೆಡ್ಡಾ? ಅದೆಲ್ಲ ಬೆಡ್ಗೆ. ಓಕೆ, ಇಲ್ಲಿ ಹೈಜೀನ್ ಇದೆಯಲ್ಲ, ಹೈಜೀನ್ ಭಾಳ ಇಂಪಾರ್ಟೆಂಟ್. ದೊಡ್ಡ ಡಿಸೀಸಸ್ ಏನು ಬರಬಾರ್ದು ಅಂತ ಹೇಳಿ ನಾರ್ಮಲಿ ಎವ್ರಿ 6 ಮಂತ್ಸ್ಗೆ ಒಂದ್ಸಾರಿ ಎಲ್ಲ ಸ್ಟೇಬಲ್ಸ್ ಎಲ್ಲ ನೀಟಾಗಿ ಪ್ರೆಷರ್ ವಾಶ್ ಮಾಡಿ, ವೈಟ್ ವಾಶ್ ಮಾಡಿ, ಡಿಸ್ಇನ್ಫೆಕ್ಟೆಂಟ್ ಮಾಡಿ ಇಟ್ಕೊಂಡಿರ್ತೀವಿ. ಇದು ಎಲ್ಲ ಅವಾಗ ಕಟ್ಟಿರೋದೇ ಬಿಲ್ಡಿಂಗ್. ಓಕೆ, ಇದೆಲ್ಲ ಫೀಮೇಲ್ ಆರ್ಸರ್ಸ್ಗೆ ಅಂತ ಕಟ್ಟಿದ್ದಾರೆ, ಅದು ಮೇಲ್ ಆರ್ಸರ್ಸ್ಗೆ ಅಂತ ಕಟ್ಟಿದ್ದಾರೆ. ಸೊ
ಸೊ ಇಲ್ಲಿ ಹೆಣ್ಣು ಕುದುರೆಗಳು ಇರ್ತವೆ, ನೀವು ಹೇಳಿದ್ರಲ್ಲ 80 ಹೆಣ್ಣು ಕುದುರೆಗಳು. ಸೊ ಈ ಥರದ್ದು 80 ಇದಾವೆ ಇಲ್ಲಿ. ಈ ಥರದ್ದು 80 ಪ್ರತಿದಿನ ವಾಶ್ ಆಗುತ್ತೆ ಹಂಗೆ? ಇಲ್ಲ ಅದು 6 ಮಂತ್ಸ್ಗೊಂದ್ಸರಿ ಫಿಮಿಗೇಷನ್, 6 ಮಂತ್ಸ್ಗೊಂದ್ಸರಿ ಮಾತ್ರ ಫಿಮಿಗೇಷನ್ ಮಾಡ್ತೀವಿ. ಡೈಲಿ ಡೈಲಿ ಅದು ಸ್ಟೇಬಲ್ಸ್ನ ಅವರು ಕ್ಲೀನ್ ಮಾಡ್ತಾರೆ. ಅವ್ರು ಹೆಂಗೆ ಅಲ್ಲಿ ನೋಡಿದ್ರು ಸ್ಟೇಬಲ್ಸ್ ಕ್ಲೀನಿಂಗು ಅದೇ ಥರ ಮಾಡ್ತಾರೆ. ಇದು ವೈಟ್ ವಾಷಿಂಗ್ ಮಾಡ್ತಾರೆ 6 ಮಂತ್ಸ್ಗೊಂದ್ಸರಿ. ವೈಟ್ ವಾಷಿಂಗ್ ಅಂದರೆ ವಾಲ್ಸ್ ಎಲ್ಲ ಪೇಂಟ್ ಮಾಡ್ತಾರೆ. ಪೇಂಟಿಂಗ್. ಸೊ ಈಗ ಪೇಂಟಿಂಗ್ ನಡೀತಾ ಇದೆ. ವೈಟ್ ಇದೆ, ಫಸ್ಟು ವಾಶ್ ಮಾಡ್ಕೊಂಡು ಆಮೇಲೆ ಪೇಂಟ್ ಮಾಡ್ತಾರೆ. ಪ್ರೆಷರ್ ವಾಶ್ ಮಾಡಿ ಆ ಚಕ್ಕೆ ಎಲ್ಲ ಬಿಡಿಸಿ ಹಳೆದೆಲ್ಲ ಹೋಗಿ ಹೊಸದು ಮಾಡೋದು. ಎವ್ರಿ 6 ಮಂತ್ಸ್ ಮಾಡಬೇಕು. ಓಕೆ. ಅಂದರೆ ಕುದುರೆ ನೀವು ಹೇಳಿದಾಗ ಒಂದೊಂದು ಕುದುರೆ 15 ಲಕ್ಷ ಬೆಲೆ ಬಾಳೋದ್ರಿಂದ ಸೊ ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ಅಸೆಟ್ ಅವು. ಹೌದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಸಾಲಲ್ಲಿ ಸುಮಾರು 150 ವರ್ಷಗಳ 200 ವರ್ಷಗಳ ಹಿಂದೆ ಕಟ್ಟಿರುವಂಥ ಕುದುರೆಗಳ ಸ್ಟೇಬಲ್ಸ್, ಅಂದರೆ ಕುದುರೆ ಕಟ್ಟುವ ಲಾಯಿಗಳು. ಒಂದೊಂದು ಕುದುರೆ ಲಾಯದಲ್ಲಿ ಒಂದು ಕುದುರೆ ಇರ್ತದೆ. ಆ ಥರದ್ದು ಸಾಲು ಈ ಕಡೆ ಒಂದು ಸಾಲು ಆ ಕಡೆ ಒಂದು ಸಾಲು ಪೂರ್ತಿ ಕಟ್ಟಿದ್ದಾರೆ. ಅದನ್ನು ಅದ್ಭುತವಾಗಿ ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಕ್ಲೀನ್ಲಿನೆಸ್, ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ನಿಮಗೆ ಮೆಜಾರಿಟಿ ಆಫ್ ದ ಬ್ಯಾಟಲ್ ಈಸ್ ಒನ್ ಇಫ್ ಯುವರ್ ಮೇಂಟೆನೆನ್ಸ್ ಇಸ್ ಗುಡ್. ಅಂದರೆ ನಿಮಗೆ ನಾರ್ಮಲಿ ಕುದುರೆಗಳಿಗೆ ಏನೇನು ಪ್ರಾಬ್ಲಮ್ ಬರುತ್ತೋ ಆ ಪ್ರಾಬ್ಲಮ್ 90% ನೀವು ಹೈಜೀನು ಸ್ಯಾನಿಟೇಷನ್ ಮೇಂಟೈನ್ ಮಾಡಿದ್ರೆ ಬರಲ್ಲ. ವಾವ್. ಸೊ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ಬಟ್ ಈಗ ಟೆಂಪ್ರರಿಲಿ ಟಿಲ್ ನೆಕ್ಸ್ಟ್ ಡಿಸಿಷನ್ ತಗೊಳ್ಳೋರ್ಗು ಇದು ವಿಜಯ್ ಮಲ್ಯ ಅವ್ರ ಕಂಪ್ನಿಲೇ ಇದೆ ಇದು. ಕಂಪ್ನಿ ಅಂದರೆ ಯುನೈಟೆಡ್ ರೇಸಿಂಗ್ ಅಂಡ್ ಬ್ಲಡ್ ಸ್ಟಾಕ್ ಬ್ರೀಡರ್ಸ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿ. ಆ ಕಂಪ್ನಿಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ, ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಇದು ಪ್ರಾಫಿಟಬಲ್ ಇದೆ, ಅದು ಬ್ರೇಕ್ ಇವನ್ ಮಾಡ್ತೀವಿ. ಬ್ರೇಕ್ ಇವನ್ ಇದೆ. ಓಕೆ. ವಾವ್. ನೋಡಿ ಇದು ಗ್ರೂಪ್ ಆಫ್ ಫೀಮೇಲ್ ಹಾರ್ಸಸ್ ಇದು. ಸೊ ಈ ಹೆಣ್ಣು ಕುದುರೆಗಳು ಜಗಳ ಆಡಲ್ಲ? ಇಲ್ಲ, ನಾವು ಹೆಣ್ಣು ಕುದುರೆಗಳು ಜಗಳ ಆಡಲ್ಲ, ಗಂಡು ಕುದುರೆಗಳ ಥರ. ಅದು ರಿವರ್ಸ್ ಹ್ಯೂಮನ್ಸ್. ಹೋಗೋಣ ಬನ್ನಿ ಬರ ಹಾರ್ಕೊಂಡು ಹೋಗೋಣ ಬನ್ನಿ. ಹಿಂಗೆ ತೂರ್ಕೊಂಡು ಹಾರ್ಕೊಂಡು ಹೋಗ್ಬೋದು ಯಾರು ಸಂದೇಹ. ಕ್ಯಾಮ್ರಾ ಹಿಡ್ಕೋಬೇಕಾ? ಬನ್ನಿ ಸರ್. ಡಾಕ್ಟ್ರ್ ಜಂಪ್ ಮಾಡ್ತಾವ್ರು ನೋಡಿ. ಇವೆಲ್ಲ ಪ್ರೆಗ್ನೆಂಟ್ ಫೀಮೇಲ್ ಹಾರ್ಸಸ್. ಪ್ರೆಗ್ನೆಂಟ್ ಇದೆ? ಹೌದು, ಎಲ್ಲ ಪ್ರೆಗ್ನೆಂಟ್ ಇದೆ. ಇವಾಗ ನೆಕ್ಸ್ಟ್ January 14th ಆದಮೇಲೆ ಇವೆಲ್ಲ ಮರಿ ಹಾಕ್ಲಿಕ್ಕೆ ಶುರು ಮಾಡ್ತೇವೆ ಒಂದೊಂದೇ. ನ್ಯಾಚುರಲ್ ಪ್ರೊಸೆಸ್ಸು. ಮರಿ ಹಾಕೋದು, ಅವು ತಾಯಿ ಆಗೋದು, ಏನೋ ಪ್ರೆಗ್ನೆಂಟ್ ಆಗೋದು, ತಾಯಿ ಆಗೋದು, ಮರಿ ಹಾಕೋದು, ಅದೆಲ್ಲ ನ್ಯಾಚುರಲ್ ಪ್ರೊಸೆಸ್ಸು. ನಾರ್ಮಲಿ ನಾವು ಅದ್ರ ಬಗ್ಗೆ ಆ ನ್ಯಾಚುರಲ್ ಪ್ರೊಸೆಸ್ಗೆ ಇಂಟರ್ಫಿಯರ್ ಆಗಲ್ಲ. ಅವೇ ಏನೋ ಮಲ್ಕೊಳ್ತೇವೆ, ಅವೇನೇ ಲೇಬರ್ ಪೇನ್ ಬರುತ್ತೆ. ಲೇಬರ್ ಪೇನ್ ಮೇಲೆ ಅವೇನೇ ಏನೋ ಪ್ಲಾಸೆಂಟಾ ಆ್ಯಂಡ್ ಫ್ಲೂಯಿಡ್ ಆ್ಯಂಡ್ ಫೀಟಸ್ನ ಎಕ್ಸ್ಪೆಲ್ ಮಾಡ್ತದೆ. ಆ ಮರಿನೇ ಒಂದು 15 ನಿಮಿಷ ಎದ್ದೇಳ್ತದೆ. ಎದ್ದು ತಾಯಿ ಹತ್ರ ಹಾಲು ಕುಡಿತದೆ. ಸೊ ಅದೆಲ್ಲ ನ್ಯಾಚುರಲ್ ಆಗಿ ಬಿಡ್ತೀವಿ. ಯಾವುದೋ ಥರದ ಆರ್ಟಿಫಿಷಿಯಲ್ ಆಗಿ ಏನೂ ಕೂಡ ಮಾಡೋಕ್ಕೋಗಲ್ಲ ನಾವು. ವೆರಿ ನೈಸ್. ಯಾವುದೋ 1-2ಕ್ಕೆ ಇವಾಗ ಹ್ಯೂಮನ್ಸಲ್ಲಿ ಡೆಲಿವರಿ ಪ್ರಾಬ್ಲಮ್ ಆಗುತ್ತೋ ಅದೇ ರೀತಿ 1-2ಕ್ಕೆ ಅವಕ್ಕೂ ಕೂಡ ಆಗುತ್ತೆ ಅಂತ ಹೇಳಿ ಆ ಟೈಮಲ್ಲಿ ನಾವು ಇಂಟರ್ಫಿಯರ್ ಆಗ್ತೇವೆ. ಅದನ್ನು ಮ್ಯಾನ್ಯುವಲ್ ಆಗಿ ಕರೆಕ್ಷನ್ ಮಾಡಿ, ತಲೆ ತಿರ್ಕೊಂಡಿದೆಯೋ, ಕೈ ತಿರ್ಕೊಂಡಿದೆಯೋ, ಕಾಲು ತಿರ್ಕೊಂಡಿದೆಯೋ ಅಂತ ನೋಡಿ ಅದು ಮ್ಯಾನ್ಯುವಲ್ ಆಗಿ ಕರೆಕ್ಷನ್ ಮಾಡ್ತೀವಿ. ಅಕಸ್ಮಾತ್ ಮ್ಯಾನ್ಯುವಲ್ ಕರೆಕ್ಷನ್ ಆಗಲಿಲ್ಲ ಸಿಸೇರಿಯನ್ ಸೆಕ್ಷನ್ ಮಾಡಿ ಮರಿನ ಆಚೆ ತೆಗಿತೀವಿ. ಕುದುರೆಗಳಿಗೂ ಸಿಸೇರಿಯನ್ ಮಾಡ್ತೀವಿ. ಬಟ್ ಅದು ಹೀಲ್ ಆಗುತ್ತೆ ಗಾಯ. ಹೌದು, ದೊಡ್ಡ ಗಾಯ ಏನು. ಸೊ ಇವಕ್ಕೂ ತಲೆನೇ ಆಚೆ ಬರೋದ ಫಸ್ಟ್ ಮರಿಗಳಿಗೆ? ತಲೆ ಆ್ಯಂಡ್ 2 ಕಾಲು ಸ್ವಿಮ್ಮಿಂಗ್ ಪೊಸಿಷನಲ್ಲಿ ಬರ್ತವೆ. ಹಿಂಗೆ ಬರ್ತಾವೆ? ಹಂಗೆ ಬರ್ತದೆ, ಹಂಗೆ ಬರಬೇಕು. ಇಲ್ಲ ಅಂತಂದರೆ ಹೆಂಗೆ ಬರ್ತದೆ ಅಂತಂದರೆ ಈ ಥರ ಒಂದು ಕಾಲು ಮುಂದೆ ಇರುತ್ತೆ, ಇನ್ನೊಂದು ಕಾಲು ಸ್ವಲ್ಪ ಹಿಂದೆ ಇರುತ್ತೆ. ಈ ನೀ ಮೇಲೆ ಹೆಡ್ ರೆಸ್ಟ್ ಆಗಿರುತ್ತೆ. ಈ ರೀತಿ ಬರ್ತವೆ. ಯಾಕೆಂದರೆ ಶೋಲ್ಡರ್ ಸ್ಟ್ರೈಟ್ ಆಗಿದ್ರೆ ಆ ಬರ್ತ್ ಕೆನಾಲ್ ಬರೋಕ್ಕಾಗಲ್ಲ. ಸ್ವಲ್ಪ ಚೊಟ್ಟಾಗಿದ್ರೆ ಫಸ್ಟ್ ಒಂದು ಶೋಲ್ಡರ್ ಬರುತ್ತೆ, ಆಮೇಲೆ ಇನ್ನೊಂದು ಶೋಲ್ಡರ್ ಬರುತ್ತೆ. ನಾವು ಮನೆಯೊಳಗಡೆ ಸೋಫಾ ನಂಗೆ ತಿರ್ಸ್ಕೊಂಡು ಹೋಗ್ತಿರ್ತೀವಿ, ಆ ಥರ ಶೋಲ್ಡರ್ ಲಾಕ್ ಆಗ್ಬಿಡುತ್ತಿಲ್ಲ ಅಂದರೆ ಅದು ನ್ಯಾಚುರಲ್ ಆಗಿ ಅದೇ ಥರನೇ ಬರೋದು ಎಲ್ಲ ನಿಮ್ಮಸ್ಗೂ ಕೂಡ. ನೀವು ಬಫೆಲೋ ಇರ್ಬೋದು, ಕ್ಯಾಟ್ಲ್ ಇರ್ಬೋದು, ಇನ್ನೊಂದು ಇರ್ಬೋದು, ನ್ಯಾಚುರಲ್ ಆಗಿ ಅದೇ ಥರನೇ ದೇವ್ರು ಮಾಡಿರೋದು ಸೃಷ್ಟಿನೇ ಅದೇ ಥರ ಬರಬೇಕು ಅಂತ. ಬಟ್ ಹ್ಯೂಮನ್ ಇಂಟರ್ಫಿಯರೆನ್ಸ್ ಎಲ್ಲ ಆದಾಗ ಏನಾಗ್ಬಿಡುತ್ತೆ, ಲಾಕ್ ಆಗ್ಬಿಡುತ್ತೆ. ಅವಕ್ಕೆ ನ್ಯಾಚುರಲ್ ಪ್ರೋಸೆಸ್ಸಿಗೆ ಬಿಟ್ಟರೆ ಏನೂ ಆಗಲ್ಲ, ಸರಿಯಾಗಿ ಅದ್ರ ಪಾಡಿಗೆ ಆಗುತ್ತೆ. ಬಟ್ 1-2 ಪ್ರಾಬ್ಲಮ್ ಇದ್ದೇ ಇರುತ್ತೆ, ಇರಲ್ಲ ಅಂತ ಹೇಳೋದು. ಆ ಪ್ರಾಬ್ಲಮ್ ರಿಸಾಲ್ವ್ ಮಾಡ್ಕೋಬೇಕು. ಸೊ ಇಲ್ಲಿರಲ್ಲ ಗರ್ಭಿಣಿ ಹೆಂಗಸರು? ಹೌದೌದು. ವಾವ್. ಇವೆಲ್ಲ ಆಲ್ಮೋಸ್ಟ್ 10 ತಿಂಗಳಾಗಿದೆ. ಅವಕ್ಕೆ 11 ತಿಂಗಳು 11 ದಿನ ಇದು ಪ್ರೆಗ್ನೆನ್ಸಿ ಪೀರಿಯಡ್. ಸೊ ನಮ್ಮಲ್ಲಿ 9 ತಿಂಗಳು, ನಮ್ಮಲ್ಲಿ ಮನುಷ್ಯರಲ್ಲಿ 9 ತಿಂಗಳು ಇರೋದು. 11 ತಿಂಗಳು 11 ದಿನ, 11 days. ನಾರ್ಮಲಿ 340 days ಅಂತ ಹೇಳ್ತೀವಿ. 1 or 2 days, 3 days, 4 days ಈಚೆನೂ ಮುಟ್ಬೋದು ಅಥವಾ ಲೇಟಾಗಿ ಹುಟ್ಬೋದು. ಬಟ್ ಒಂದು ವಾರ ಡಿಫ್ರೆನ್ಸ್ ಅಷ್ಟೇ. ಪ್ಲಸ್ ಆರ್ ಮೈನಸ್ 7 or 8. ನಮ್ಮಲ್ಲಿ 7 ತಿಂಗಳು ಊಟ್ಬಿಟ್ಟ ಅಂತಾರಲ್ಲ, ಹಂಗೆಲ್ಲ ಆಗಲ್ಲ ಅವು. ಕೆಲವೊಂದ್ರಲ್ಲಿ ಆಗುತ್ತೆ, ಬಟ್ ಅವು ಕೂಡ ಕೆಲವು ಟೈಮ್ ಉಳ್ಕೊಳ್ತವೆ. ಏನೋ ಫುಡ್ ತಿಂತಾವಲ್ಲ, ಏನು ಹಾಕ್ತೀರಿ? ಇದು ಗ್ರಾಸ್. ಇದನ್ನೇ ದಿಸ್ ಇಸ್ ಕಾಲ್ಡ್ ಏನೋ ರೋಡ್ಸ್ ಗ್ರಾಸ್. ಇವೆಲ್ಲ ಏನು ಮಾಡೋದ ಬನ್ನಿ, ಮಾಡಲ್ವಾ? ಇವೆಲ್ಲ ಏನು ಮಾಡೋದು? ಮತ್ತೆ ಅವ್ರು ಹುಲ್ಲು ಕೈ ಹಾಕಿರ್ಬೋದು? ಇಲ್ಲ, ಏನು ಮಾಡೋದು.
ಈ ಹುಲ್ಲು ಹಾಕಿದಿರಿ ಈಗ ಹೌದೌದು, ಹುಲ್ಲು ಹಾಕಿದ್ವಿ. ಇದು ಹಸಿ ಹುಲ್ಲು. ಹಾ. ಇದು ನಮ್ಮಲ್ಲಿ ಬೇರೆ ಕಡೆ ಇನ್ನೊಂದು ಫಾರ್ಮ್ ಇದೆ, ಅಲ್ಲಿ ಬೆಳಿತೀವಿ. ಇದು ರೋಡ್ಸ್ ಗ್ರಾಸ್ ಅಂತ ಹೇಳಿ. ಸೊ ಇದೆಲ್ಲ ಇದು ಒಂದು 5% ಆಫ್ ದರ್ ಬಾಡಿ ವೆಯ್ಟ್ ಬೇಕು ಒಂಟೆಗೆ. ಅಂದರೆ ಇವಾಗ 500 kg ಅಂದರೆ 25 kg ಅಷ್ಟು ಹುಲ್ಲು ತಿಂತದೆ. 1% ಆಫ್ ದ ಬಾಡಿ ವೆಯ್ಟು ಕಾನ್ಸಂಟ್ರೇಟ್ಸ್ ಲೈಕ್ ಓಟ್ಸು, ಬಾರ್ಲಿ, ಮಿನರಲ್ಸ್, ವೈಟಮಿನ್ಸ್, ಬ್ರ್ಯಾನ್ ಅದೆಲ್ಲ ಸೇರಿಸ್ಕೊಂಡದು 1% ಆಫ್ ದ ಬಾಡಿ ವೆಯ್ಟ್. ಈಗ ಫಾರ್ ಎಕ್ಸಾಂಪಲ್ 500 kg ಇದೆ ಅಂದರೆ 25 kg ಹುಲ್ಲು ಬೇಕು, ಮಿನಿಮಮ್ 5 kg ಕಾನ್ಸಂಟ್ರೇಟ್ ಫೀಡ್ ಬೇಕು. 5 kg ಉರುಳಿ ಗಿಡಬೇಕದಕ್ಕೆ ಆ ಥರ ಲೆಕ್ಕ. 1% ಆಫ್ ದ ಬಾಡಿ ವೆಯ್ಟ್ ಕಾನ್ಸಂಟ್ರೇಟ್ಸು, 5% ಇಸ್ ಏನೋ ಹುಲ್ಲು, ಗ್ರಾಸು. ಏನು ನಂಬರ್ ಮಾರ್ಕ್ ಹಾಕಿದ್ರು? ಅದು ಹಿಂದೆ ಎಲ್ಲ ಮಾಡ್ತಾ ಇದ್ರು. ಇವಾಗ ಆ ನಂಬರು ಎಲ್ಲ ತೆಗೆದುಬಿಟ್ಟಿದ್ದಾರೆ ಇವಾಗ. ಬಟ್ ಅದು ಇದು ಇದು ಫ್ರೀಸ್ ಬ್ರ್ಯಾಂಡಿಂಗ್ ಅಂತ ಹೇಳ್ತೀವಿ. ಕಬ್ಬಣ ಕಾಯಿ ಸಿಕ್ಕಿಲ್ಲ? ಕಬ್ಬಣ ಅಲ್ಲ, ಇದು ಫ್ರೋಸನ್ ಐಸ್ ಲಿಕ್ವಿಡ್ ನೈಟ್ರೋಜನ್ ಅಂತೇಳಿ ಒಂದು ಐಟಮ್ ಬರುತ್ತೆ. ಈ ಸೆಮೆನೆಲ್ಲ ಸ್ಟೋರ್ ಮಾಡ್ತಾರಲ್ಲ ಆ ಥರ ಅದನ್ನ ಏನು ಮಾಡ್ತಾರೆ, ನಂಬರ್ನ ಏನಾದ್ರು ಒಳಗಡೆ ಫ್ರೀಸ್ ಮಾಡಿಬಿಟ್ಟು ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮೆಲನಿನ್ ಪಿಗ್ಮೆಂಟ್ಸ್ ಅಂತೇಳಿ ಕಲರ್ ಪ್ರೊಡ್ಯೂಸಿಂಗ್ ಒಂದು ಮೆಲನಿನ್ ಸೆಲ್ಸ್ ಇರುತ್ತೆ. ಆ ಮೆಲನಿನ್ ಸೆಲ್ಸ್ನ ಕಿಲ್ ಮಾಡುತ್ತೆ. ಅದು ಆ ಕಲರ್ ಏನು ಮಾಡುತ್ತೆ, ಗ್ರೇ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ, ವೈಟ್ ಆಗ್ಬಿಡುತ್ತೆ. ಓಕೆ, ಅದರಲ್ಲಿ ನಂಬರ್ ಕಾಣಿಸುತ್ತೆ. ಕರೆಕ್ಟ್. ಬಟ್ ಇವಾಗ ಲಾಸ್ಟ್ 5 yearsಯಿಂದ ಅದನ್ನು ಕೂಡ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಇವಾಗ ಓನ್ಲಿ ಮೈಕ್ರೋಚಿಪ್ ಮಾತ್ರ. ಸೊ ಇವೆಲ್ಲ ಒಂದು ಕಾಲರ್ ಓಡಿರೋವೆ. ಎಲ್ಲವೂ ನೀವು ಏನೇನು ಫೀಮೇಲ್ ಆರ್ಸಸ್ ನೋಡ್ತೀರಾ, ಮೇಲ್ ಆರ್ಸಸ್ ನೋಡ್ತೀರಾ, ಅವೆಲ್ಲವೂ ಕೂಡ ರಿಟೈರ್ಡ್ ರೇಸ್ ಆರ್ಸಸ್, ಎಕ್ಸ್ ರೇಸರ್ಸೇ. ಹಳೆ ಹುಲಿಗಳು ಇವರೆಲ್ಲ. ಹೌದೌದು, ಹಳೆ ಪಂಟ್ರ ಅಂತಾರಲ್ಲ ನಮ್ಮ ಕಡೆ, ಗರಡಿ ಉಸ್ತಾದ್ ಥರ. ಏನು ಮಾಡೋದು ಇದೆಲ್ಲ ಅವಳಿ ಜವಳಿ ಊಟಕ್ಕೆ ಚಾನ್ಸ್ ಇಲ್ಲ. ಚಾನ್ಸ್ ಇಲ್ಲ ಅಂತಂದರೆ ನಾವು ಚಾನ್ಸಸ್ ಕಡಿಮೆ. ಯಾಕೆ ಅಂತಂದರೆ ಕವರಿಂಗ್ ಮೇಟಿಂಗ್ ಅದು 15 ದಿವಸಕ್ಕೆ ಸ್ಕ್ಯಾನಿಂಗ್ ಬರುತ್ತೆ. ಸ್ಕ್ಯಾನಿಂಗ್ ಬಂದಾಗ ಏನಾದ್ರೂ 2 ಇದೆ ಟ್ವಿನ್ಸ್ ಅಂತ ಹೇಳಿ ಏನಾದ್ರು ಕಂಡು ಬಂದರೆ ಅದೇನು ಮಾಡ್ತೀವಿ ಅಂದರೆ ಒಂದೊಂದು ಮಾತ್ರ ಬೆಳೆಯಕ್ಕೆ ಬಿಡ್ತೀವಿ, ಇನ್ನೊಂದನ್ನು ಅಲ್ಲೇ ಒಳಗಡೆ ಕ್ರಶ್ ಮಾಡಿಬಿಡ್ತೀವಿ. ಅದು ಬರೀ ಒಂದಿಲ್ಲ, 1.5 centimeter ಇರುತ್ತೆ ಅಷ್ಟೇ. ಯಾಕೆ ಅಂತಂದರೆ ಅವು ನಾರ್ಮಲಿ ಟ್ವಿನ್ಸ್ ಹುಟ್ಟಿದಾಗ ಏನಾದ್ರು 2 ವೀಕ್ಲಿಂಗ್ಸ್ ಇರುತ್ತೆ. ಅದು ಕೆಲವು ಟೈಮ್ 7 ತಿಂಗಳಿಗೆ 8 ತಿಂಗಳಿಗೆ ಅಬಾರ್ಷನ್ ಆಗ್ಬಿಡುತ್ತೆ. ಅದರ್ವೈಸ್ ಈವನ್ 11 monthsವರೆಗೂ ಇದ್ದರೂ ಕೂಡ 50 kg ಹುಟ್ಟೋ ಮರಿ 25 kg ಹುಟ್ಟಿರ್ತೇವೆ. ಅವು ದೇರ್ ಆಫ್ ವೇಸ್ಟ್ ಫಾರ್ ರೇಸಿಂಗ್. ಸೊ ಹುಟ್ಟಿದಾಗ 50 kg ಇರ್ತವೆ. ಆರೋಗ್ಯವಂತ ಕುದುರೆ ಮರಿ ತಾಯಿ ಜೊತೆ ಇದ್ದಾಗ ಒಂದು ದಿನಕ್ಕೆ 2 pounds ಜಾಸ್ತಿ ಆಗುತ್ತೆ. ತಾಯಿಯಿಂದ 5 ತಿಂಗಳಿಗೆ ಸಪ್ರೇಟ್ ಮಾಡ್ತೀವಿ, ಅವಾಗ ಒಂದು ದಿನಕ್ಕೆ 1 pound ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ 50 kg ಇರತಕ್ಕಂಥ ಮರಿ 2 ವರ್ಷಕ್ಕೆ 500 kg ಆಗಿರುತ್ತೆ. 10 times ಅಂದರೆ ಬರ್ತ್ ವೈಟ್ ಆಗ್ಬಿಡುತ್ತೆ. ಸೊ ಈಗ ಇವೆಲ್ಲ 500 kg ಇದ್ದಾವೆ. ಇವೆಲ್ಲ 600-650 kg ಇದ್ದಾವೆ. ಅದ್ರ ಒಳಗಡೆ ಇರೋ ಮರಿಗಳು ಇವಾಗಲೇ 3rd ಸೆಮಿಸ್ಟ್ರಲ್ಲಿ ದೊಡ್ಡದಾಗ್ತಾ ಹೋಗ್ತವೆ. ಇವೆಲ್ಲ ಹುಟ್ಟಿದಾಗ ನಾರ್ಮಲಿ 50 kg ಅವರೇಜ್ ಇರುತ್ತೆ. ಓಕೆ ಸರ್, ಆಮೇಲೆ ಇವುಗಳದೆಲ್ಲ ಈ ಸೆಕ್ಸ್ ಡ್ರೈವ್ ಇದೆಯಲ್ಲ, ಈ ಮನುಷ್ಯ ಥರ ಅಲ್ಲ. ಇಲ್ಲ ನಮಗೆ ದೇ ಹ್ಯಾವ್ ಸೀಸನ್. ಅವಕ್ಕೊಂದು ಸೀಸನ್ ಇದೆ. ಓಕೆ, ಅವ್ರಿಗೆ ಸೀಸನ್ ಇದೆ. ಆಮೇಲೆ ಪ್ರೆಗ್ನೆಂಟ್ ಇದ್ದಾಗ ಏನು ಹೀಟಿಗೆ ಬರಲ್ವಲ್ಲ. ಪ್ರೆಗ್ನೆಂಟ್ ಇದ್ದಾಗ ಹೀಟಿಗೆ ಬರಲ್ಲ. ಅಲ್ಲ, ಪ್ರೆಗ್ನೆನ್ಸಿ ಇದ್ದಾಗ ವರ್ಷ ಪೂರ್ತಿ ಅವೇನು ಬರಲ್ಲ. ಜುಲೈ ಆಗಸ್ಟ್ ಬಂದ ತಕ್ಷಣನೇ ಅವಕ್ಕೆ ಡಾರ್ಮೆಂಟ್ ಸ್ಟೇಜ್ಗೆ ಹೋಗ್ಬಿಡ್ತವೆ. ಸೊ ಈ ಬೆಳಗ್ಗೆ ಬಿಡ್ತೀರಿ, ಸಂಜೆವರೆಗೂ ನಾರ್ಮಲಿ ಇಲ್ಲ ಯಾವಾಗಲೂ 24 hours ಇಲ್ಲೇ ಇರ್ತವೆ. ಇದರಲ್ಲಿ ಡೆಲಿವರಿ ಟೈಮ್ನಲ್ಲಿ ಮಾತ್ರ ನಾವು ಒಳಗಡೆ ಸ್ಟಾಲ್ಸ್ಗೆ ಹಾಕ್ತೀರಿ. ಮಳೆ ಬಂದಾಗ ಏನಾಗಲ್ಲ. ಸೊ ಮಳೆ ಬಂದಾಗ ಇಲ್ಲೇ ಇರ್ತವೆ, ಚಳಿ ಬಂದಾಗ ಇಲ್ಲೇ ಇರ್ತವೆ, ಬಿಸಿಲು ಬಂದ್ರೆ ಇಲ್ಲೇ ಇರ್ತವೆ. ನಾವು ಅವನ್ನ ಅಷ್ಟು ಗಟ್ಟಿಮುಟ್ಟಾಗಿ ಬೆಳೆಸಬೇಕು ಅಂತ, ಸಹಜವಾಗಿರಲಿ ಅಂತ, ಸಹಜವಾಗಿರಬೇಕು, ಗಟ್ಟಿಮುಟ್ಟಾಗಿ ಬೆಳಿಬೇಕು. ಅವು ರೇಸಿಂಗ್ ಟ್ರೈನಿಂಗ್ನ ಚೆನ್ನಾಗಿ ತೊಗೊಳ್ತವೆ ಅಂತ ಗಟ್ಟಿಮುಟ್ಟಾಗಿ ಬೆಳೆದ್ರೆ. ಓಕೆ, ಅವನ್ನ ಸಾಫ್ಟಾಗಿ ಬೆಳೆಸಿದ್ರೆ ಟ್ರೈನಿಂಗ್ ಹೋದಾಗ ಸಾಫ್ಟ್ ಆಗಿಬಿಡ್ತವೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ಅವನ್ನ ನಾವು ನಾರ್ಮಲಿ ನ್ಯಾಚುರಲ್ ಆಗಿ ಎಷ್ಟು ನ್ಯಾಚುರಲ್ ಆಗುತ್ತೋ ಅಷ್ಟೇ ನ್ಯಾಚುರಲ್ ಆಗಿ ಬೆಳೆಸ್ತೀವಿ. ಓಕೆ, ಆಚೆಗೆ. ಸೊ ಅವ್ರು ಬಂದಿದ್ದು ಗೊತ್ತಾಯ್ತು, ಈಗ ಎಲ್ಲ ಒಟ್ಟಿಗೆ ಬರ್ತಾವೆ ಸರ್. ಈಗ ಇಲ್ಲಿ ದೂರ ಇಡ್ತಾರ. ಸೊ ಒಂದೊಂದಕ್ಕೊಂದು ಡಬ್ಬ ನೋಡಿ, ಒಬ್ಬರು ಕೊಟ್ಟಿದ್ದೆ ಬಾಕ್ಸ್, ಇನ್ನೊಬ್ರು ಮುಟ್ತಾ ಇಲ್ಲ. ಎಷ್ಟು ಶಿಸ್ತಿದೆ ಅವ್ರಿಗೆ. ಇವರು K29 ಇವರು. ಈ ಬಾಕ್ಸ್ನಲ್ಲಿ ಫೀಡ್ ಓಟ್ಸ್ ಇದೆ, ಬಾರ್ಲಿ ಇದೆ, ಮಿನರಲ್ಸ್ ಅಂಡ್ ವೈಟಮಿನ್ಸ್ ಇದೆ, ವೀಟ್ ಬ್ರಾನ್ ಇದೆ, ರೈಸ್ ಬ್ರಾನ್ ಇದೆ, ಆಮೇಲೆ ಪ್ರೋಟೀನ್ಸ್ ಇದೆ. ಅಂದರೆ ಇದು ನೀವು ಲೆಕ್ಕ ಹಾಕ್ಕೊಟ್ಟಿರ್ತೀರಿ, ಹಾಕಿರ್ತೀವಿ. ಅದೇ ಪ್ರಪೋರ್ಷನೇಟಲ್ಲಿ ಮಿಕ್ಸ್ ಮಾಡಿರ್ತೀವಿ. ಅದೇ ಪ್ರಪೋರ್ಷನೇಟ್ ಆಗಿ ಕೂಡ ಇದು ಈಗಾಗಲೇ 3rd trimester ಪ್ರೆಗ್ನೆನ್ಸಿ ಇರೋದ್ರಿಂದ ಅವಕ್ಕೆ ಇಷ್ಟು ಕ್ವಾಂಟಿಟಿ ಅಂತ ಹೇಳಿರುತ್ತೆ, ಅಷ್ಟು ಕ್ವಾಂಟಿಟಿನಲ್ಲಿ ನಾವು ಅವಕ್ಕೆ ಫೀಡ್ ಮಾಡ್ತೀವಿ. ಈ ಕುದುರೆಗಳಿಗೆ ಬೈಕೆ ಇರುತ್ತಾ ಗರ್ಭಿಣಿ ಕುದುರೆಗೆ? ತಿನ್ನಬೇಕು, ಆ ಥರದ್ದೇನಿರಲ್ಲ. ಸೊ ಬಟ್ ಅವಕ್ಕೆ ಇದು ಅಪಟೈಟ್ ಜಾಸ್ತಿನೇ ಇರುತ್ತೆ ಪ್ರೆಗ್ನೆನ್ಸಿನಲ್ಲಿ, ತಿನ್ನುವ ಅಪಟೈಟ್. ಯಾಕೆಂದ್ರೆ ಅದ್ರದ್ದು ಎನರ್ಜಿ ರಿಕ್ವೈರ್ಮೆಂಟ್ ಅಷ್ಟಿರುತ್ತೆ. ಸೊ ಮರಿ ಒಳಗಡೆ ಬೆಳೀತಾ ಇರುತ್ತಲ್ಲ ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ 50 kg ಮರಿ
ಒಂದು 7-8 kg ಅಷ್ಟು ಪ್ಲೆಸೆಂಟ್ ಇರುತ್ತೆ, ಒಂದು 40ರಿಂದ 45 ಲೀಟ್ರಷ್ಟು ನೀರಿರುತ್ತೆ. ಸೊ ಅಂದರೆ ಆಲ್ಮೋಸ್ಟ್ 100-110 kg ಅಷ್ಟು ಹೊಟ್ಟೆ ಹೊತ್ಕೊಂಡಿರುತ್ತೆ ತನ್ನ ದೇಹದ ವೆಯ್ಟ್ ಬಿಟ್ಟು. ಅದಕ್ಕೆ ಮೇಂಟೆನೆನ್ಸ್ ಅಲ್ದಲ್ಲೇ ಪ್ರೆಗ್ನೆನ್ಸಿ ಮೇಂಟೆನೆನ್ಸ್ಗೂ ಕೂಡ ಅದಕ್ಕೆ ಎನರ್ಜಿ ಪ್ರೋಟೀನ್ ಎಲ್ಲ ಎಕ್ಸ್ಟ್ರಾ ಬೇಕು ಅದಕ್ಕೆ. ವಿಜಯ್ ಮಲ್ಯ ಅವ್ರು ಬರ್ತಾ ಇದ್ರು ಅಲ್ಲಿಗೆ? ಅವಾಗ ಅವರು ಇದ್ದಾಗ ಬರ್ತಾಯಿದ್ರು, ಭಾಳ ರೆಗ್ಯುಲರ್ ಆಗಿ ಬರ್ತಾಯಿದ್ರು. ಸೊ ಅವ್ರಿಗೆ ಕ್ರೇಜ್ ಇತ್ತು. ಹೌದೌದು, ಇದು ಮೋರ್ ದನ್ ಬಿಸ್ನೆಸ್ ಅವ್ರಿಗೆ ಬೇಸಿಕಲಿ ಹಾಬಿ ಆ್ಯಂಡ್ ಏನೋ. ಸೊ ಅವ್ರಿಗೆ ಇದ್ರ ಲಾಭ ಬೇಕಿಲ್ಲ. ಲೈಫ್ ಸ್ಟಾಕ್ ಬಿಸ್ನೆಸ್ಸಲ್ಲಿ ಯಾರು ಲಾಭ ಮಾಡೋಕ್ಕಾಗಲ್ಲ, ಹೇಳ್ತೀನಿ ಕೇಳಿ. ಹೌದು ಹಂಗಂತ ಹೇಳ್ಬೋದು. ಇವು ಡೈರಿನಲ್ಲಿ ನೀವು ಮೇಜರ್ ಡೈರಿ ಯೂನಿಟಲ್ಲಿ ಲಾಭ ಮಾಡೋದು ಕಷ್ಟ. ಬ್ರೇಸ್ ನೀವು ಬ್ಯಾಕ್ ಯಾರ್ಡ್ ಫಾರ್ಮಿಂಗ್ 2-3 ಹಸು ಇಟ್ಕೊಂಡಿರ್ತಾರೆ ನೋಡಿ, ಅವರಷ್ಟೇ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ. ಚಿಕ್ಕ ರೈತರು ಚಿಕ್ಕ 2-3 ಹಸು ಸಾಕ್ತಾರೆ, 100 ಸಾಕ್ಬಿಡ್ತೀನಿ ಒಟ್ಟಿಗೆ. 100 ಸಾಕಿದ್ರೆ ಭಾಳ ಕಷ್ಟ. ಅದನ್ನೇ ನೀವು ಬ್ಯಾಕ್ ಯಾರ್ಡ್ ಫಾರ್ಮಿಂಗ್ ಅಂದ್ರೆ 2-3 ಹಸು ಮೇಂಟೈನ್ ಮಾಡಿರೋರು ದೇ ಮೇಕ್ ಹ್ಯೂಜ್ ಪ್ರಾಫಿಟ್, ಬಿಕಾಸ್ ಅವರಿಗೆ ಲೇಬರ್ ಅವ್ರದೇ ಇರುತ್ತೆ, ಫೀಡು ಫಾಡರ್ ಎಲ್ಲ ಈಸಿ ಆಗಿರುತ್ತೆ. ಇದು ಒಂದ್ಸರಿ ನೀವು ಇಂಡಸ್ಟ್ರಿ ಥರ ಕನ್ವರ್ಟ್ ಮಾಡಿಬಿಟ್ರೆ ಲೇಬರ್ ಎಕ್ಸ್ಪೆನ್ಸಿವ್, ಫೀಡಿಂಗ್ ಕಾಸ್ಟ್ ಎಕ್ಸ್ಪೆನ್ಸಿವ್, ಅವ್ರ ಮೇಂಟೆನೆನ್ಸ್ ಎಕ್ಸ್ಪೆನ್ಸಿವ್, ಹೇಗೇನು ಅದಕ್ಕೆಲ್ಲ ಪ್ರೊಡಕ್ಷನ್ ಫೀಡು ಫಾಡರು ಮೇಂಟೆನೆನ್ಸು ಸಖತ್ ಬಂದ್ಬಿಡುತ್ತೆ. ಓಕೆ, ಒಂದ್ಸರಿ ಅದು ಇಂಡಸ್ಟ್ರಿ ಥರ ಕನ್ವರ್ಟ್ ಆದ ತಕ್ಷಣ. ಬ್ಯಾಕ್ ಯಾರ್ಡ್ ಫಾರ್ಮಿಂಗ್ ಇದೆಯಲ್ಲ, ಇಟ್ಸ್ ವೆರಿ ಲುಕ್ರೇಟಿವ್. ಬ್ಯಾಕ್ ಯಾರ್ಡ್ ಅಂದ್ರೆ ಹಿತ್ತಲಲ್ಲಿ ಸಾಕ್ತಿದ್ರು ನಮ್ಮಲ್ಲಿ. ಸ್ಮಾಲ್ ಟೈಮ್. ಓಕೆ. ಸೊ ಒಂದು ವ್ಯವಹಾರ ದೊಡ್ಡದಾದಷ್ಟು ಅದಕ್ಕೆ ಸಮಸ್ಯೆಗಳು, ಖರ್ಚುಗಳು, ಸವಾಲುಗಳು ಜಾಸ್ತಿ. ಸೊ ಈಗ ನಾವು ಹೆಣ್ಣು ಕುದುರೆ ನೋಡಿದ್ವಿ, ಗಂಡು ಕುದುರೆ ನೋಡಿದ್ವಿ, ಇವಾಗ ಮರಿಗಳು ನೋಡೋಣ. ಮರಿಗಳ ಎಸ್. ಸೊ ಈ ಹೆಣ್ಣು ಕುದುರೆ ಗಂಡು ಕುದುರೆ ಸೇರ್ಕೊಂಡು ಹುಟ್ಟಿಸಿದ ಮರಿಗಳು. ಸೊ ಇದು ಈಗೇನೋ ಸರ್ಕಾರ ಸರಿಯಾದ ಕ್ರಮ ತಗೊಂಡಿಲ್ಲ ಅಂದರೆ ಇತಿಹಾಸ ಸೇರ್ಬೋದು, ನಶಿಸಿ ಹೋಗ್ತದೆ. ಹೌದು. ಯಾವ ಮಾಡಲ್ ಜೀಪ್ ಇದು? ಇದು ಅಷ್ಟೊಂದು ವರ್ಷ 2016 ಜಿಪ್ಸಿ ಬರ್ತಿತ್ತು. ಮೆಟ್ ಆರ್ಡರ್. ಮೆಟ್ ಆರ್ಡರ್ ಇತ್ತು. ನಿಜ ಆರ್ಮಿಗೆ ಸಪ್ಲೈ ಮಾಡಾರಲ್ಲ, ಯಾರೋ ಒಬ್ಬರು ಹಿಂದ್ಗಡೆ ಕುಂತ್ಕೋಬೇಕು. ಕ್ಯಾಮ್ರಾಮನ್ನೇ ಬೆಟರ್. ಕ್ಯಾಮ್ರಾಮನ್ ಕುತ್ಕೋತಾರೆ, ನಾನು ಕುತ್ಕೊಳ್ಳಿ. ಹಿಂದ್ಗಡೆ ಕಾಣಬೇಕು. ಕ್ಯಾಮ್ರಾಮನ್ ಹಿಂದಕ್ಕೆ. ಥ್ಯಾಂಕ್ ಯು ಅಣ್ಣ. ಏನು ನಿಮ್ಮ ಹೆಸರು? ರಾಮಣ್ಣ ಅವ್ರಿಗೆ ಧನ್ಯವಾದ. ಓಕೆ. ಸೊ 400 ಎಕರೆ ಓಡೋಕೆ ನಿಮ್ಗೆ ಜಿಪ್ಸಿ ಬೇಕೇ ಬೇಕು. ಹೌದು. ಅದಲ್ಲ, ಇದು 300 ಎಕರೆ, ಹೊರಗಡೆ ಇರೋದು 60-60 ಎಕರೆ, 2 ಫಾಡರ್ ಫಾರ್ಮ್ಸ್. ಇದು ಟೋಟಲ್ 320 ಏಕರ್ಸ್. ನಡ್ಕೊಂಡಂತೂ ಓಡೋಕ್ಕಾಗಲ್ಲ ಇದರಲ್ಲಿ. ನಡ್ಕೊಂಡು ಹೋಗ್ಲಿಕ್ಕೆ ನೀವು ಫುಲ್ ಒಂದು ಬಂದರೆ 5 ಕಿಲೋಮೀಟರ್ಸ್, ಫುಲ್ ಒಂದು ರೌಂಡ್ ಬಂದರೆ 5 ಕಿಲೋಮೀಟರ್ಸ್ ವಾಕ್. ನಿಮಗೆ ಬಿಲ್ ಕ್ವಾರ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ? ಎಲ್ಲಿದೆ? ಅಲ್ಲೇ ಮುಂದ್ಗಡೆ ಇದೆ. 24/7 365 ಡೇಸ್ ಥರ ಇದೆ. ಇಲ್ಲೇ ಅಲ್ಲ, ಬಿಟ್ಟು ಹೋಗಿಲ್ಲ. ಅದೆಲ್ಲ ಇನ್ನೂ ಇಬ್ಬರು ಇದ್ದಾರೆ ಡಾಕ್ಟರ್ಸ್. ಆಲ್ಟರ್ನೇಟಿವ್ ಇದೆ. ತಮ್ಮ ಕುಟುಂಬ ಎಲ್ಲ ಇಲ್ಲೇ ಇದೆ? ನನ್ನ ಇಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ, ಈಗ ಹಿಂಗೆ. ಓಕೆ. ಒಟ್ಟು ಇದೊಂದು ಹಾಬಿ ಅಲ್ವ ಸರ್? ಒಂಥರ ಇದೊಂದು ಕ್ರೇಜ್. ಬೇಸಿಕಲಿ ಇಟ್ಸ್ ಅ ಹಾಬಿ. ಎನಿ ಸ್ಪೋರ್ಟ್ಸ್ ಇಸ್ ಅ ಹಾಬಿ ಅಲ್ವಾ? ಸೊ ನೀವು ಮಲ್ಯ ಅವ್ರನ್ನ ಮಾತಾಡಿದಿರಿ? ಬೇಕಾದ್ರು ಅಷ್ಟೇ. ನಾವು ಅವರು ಇಲ್ಲಿ ಇಂಡಿಯಾದಲ್ಲಿ ಇರೋವರೆಗೂ ಅವರು ನಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತಾಯಿದ್ರು, ಇಲ್ಲಿ ಬರ್ತಾ ಇದ್ರು, ವೀಕೆಂಡಿಗೆ ಬರೋರು, ಮಂತ್ಲಿ ವೀಕ್ಲಿ ಎಲ್ಲ ಬಂದು ಕುದುರೆಗಳನ್ನೆಲ್ಲ ನೋಡ್ಕೊಂಡು ಹೋಗೋರು. ಓಕೆ. ಭಾಳ ಏನೋ ಇಂಟ್ರೆಸ್ಟ್ ಕೊಟ್ಟು ನಡೆಸ್ತಾ ಇದ್ರು ಫಾರ್ಮ್ನ. ಇದು ಆರ್ಸಸ್ ಟ್ರೆಡ್ಮಿಲ್. ಹೌದು. ನೋಡಿ ಕಲಿಸ್ತಾರೆ. ಒಳಗೆ ಹೋಗ್ಬಿಡುತ್ತೆ. ಇದು ಹಾರ್ಸಸ್ ಟ್ರೆಡ್ಮಿಲ್. ಇದರೊಳಗಡೆ 6 ಹಾರ್ಸಸ್ನ ಎಕ್ಸಸೈಸ್ಗೆ ಹಾಕ್ಬೋದು, ಅದರೊಳಗಡೆ 8 ಹಾರ್ಸಸ್ ಎಕ್ಸಸೈಸ್ಗೆ ಹಾಕ್ಬೋದು. ಇದು ಬೋತ್ ಕ್ಲಾಕ್ ವೈಸ್ ಆ್ಯಂಡ್ ಆಂಟಿ ಕ್ಲಾಕ್ ವೈಸ್ ಇರ್ತದೆ. ಇದರಲ್ಲಿ ನೀವು ಸ್ಪೀಡ್ ಆ್ಯಂಡ್ ಟೈಮಿಂಗ್ ಆ್ಯಂಡ್ ಡೈರೆಕ್ಷನ್ನ ಅಲ್ಲಿ ಕಂಟ್ರೋಲ್ ಬೂತ್ ಇದೆ, ಅಲ್ಲಿ ಕಂಟ್ರೋಲ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿಸ್ತಾರೆ. ಅಂದರೆ ಇದು ಈ ಸರ್ಕಲಲ್ಲಿ ಓಡ್ತಾವೆ? ಹೌದು, ಬೇಸಿಕ್ಲಿ ಓಡ್ತಾರೆ ಕುದುರೆ ಟ್ರೆಡ್ಮಿಲ್ಲು. ಸೊ ಇದ್ರೊಳಗಡೆ ಬಿಡ್ತಾರೆ. ಈಗ ತಿರ್ಗೋದು ಇದು ಅದು ಬ್ಯಾರಿಯರ್, ಅದು ಮೂವ್ ಆಗುತ್ತೆ. ಬ್ಯಾರಿಯರ್ ಗೇಟ್ ಹೋಗಿ ಪುಷ್ ಮಾಡಬೇಕಾದ್ರೆ ಮುಂದಕ್ಕೆ ಹೋಗುತ್ತೆ. ಹಿಂಗೆ ಪುಷ್ ಆಗುತ್ತೆ ಇದು? ಇಲ್ಲ, ಅದಕ್ಕೆ ಮೋಟ್ರ್ ಇದೆ ಒಳಗಡೆ. ಅದು ರೊಟೇಟ್ ಮಾಡುತ್ತೆ ಫ್ಯಾನ್ ಥರ. ಹಾಂ, ಓಕೆ. ಸೊ ಕುದುರೆ ಇಲ್ಲಿ ಓಡ್ತಾ ಇರುತ್ತೆ. ನೀವು ಸ್ಪೀಡು ನಿಮ್ಗೆ ಎಷ್ಟು ಬೇಕು, 20 km/h, 15, 25 ಅಲ್ಲಿ ಕಂಟ್ರೋಲ್ ಮಾಡ್ಬೋದು. ಓಕೆ. ಆ ಪ್ರಕಾರ ಇದು ರೊಟೇಟ್ ಆಗುತ್ತೆ. ಅದ್ರ ಪ್ರಕಾರ ಇದು ಸ್ಪೀಡ್ ಈ ಗೇಟ್ ಹೋಗುತ್ತೆ. ಇದು ರೊಟೇಟ್ ಆಗುತ್ತೆ. ಇದು ಫ್ಯಾನ್ದು ರೆಕ್ಕೆ ಇರುತ್ತಲ್ಲ, ಆ ಥರ ರೆಕ್ಕೆ ಇದು ಅಷ್ಟೇ. ಇದು ತಿರ್ಗಲ್ಲ? ಇದು ತಿರ್ಗಲ್ಲ, ಭೂಮಿ ತಿರ್ಗಲ್ಲ, ಗೇಟ್ ಮಾತ್ರ. ಸೊ ಅದು ಎದ್ಕೊಂಡು ಅದಕ್ಕೆ ಓಡುತ್ತೆ. ಅದು ಬಂದು ಹೊಡೆದ್ಬಿಡುತ್ತೆ, ಓಡ್ತಿರ್ತದೆ. ಓಡ್ತಾ ಇರುತ್ತೆ. ಓಕೆ, ಆ ಥರ ಟೆಕ್ನಿಕ್ ಇದು. ನೈಸ್.
ಸೊ ಕಾಲು ಓಕೆ ನ್ಯಾಚುರಲ್ ಅಟ್ಮಾಸ್ಫಿಯರ್ ಇರಲಿ ಅಂತ ಈ ಥರ. ಹೌದು, ಇದು ದಿಸ್ ಇಸ್ ಕಾಲ್ ಟ್ಯಾನ್ ಬಾರ್ಕ್. ಇದು ಬಾರ್ಕ್ ಟ್ಯಾನ್ ಟ್ರೀ ಬಾರ್ಕ್ ಟ್ರೀ ಅಂತೇಳಿ ಬರ್ತದೆ. ಟ್ಯಾನ್ ಟ್ರೀ ಅಂತ ಅದು ಬಾರ್ಕ್. ಇದು ತೊಗಟೆ ಮೆತ್ತಗಿದೆ ನೋಡಿ. ಮೆತ್ತಗಿರುತ್ತೆ, ನೀರು ಹಾಕಿದ್ರೆ ಇನ್ನೂ ಸ್ವೆಲ್ ಆಗಿಬಿಡುತ್ತೆ. ಊದ್ಕೊಳ್ಳುತ್ತೆ. ಎಸ್. ಇದು ಇನ್ನೊಂದು ಸ್ಟೇಬಲ್. ಇದು 2022ನೇ ಇಸ್ವಿನಲ್ಲಿ ಹುಟ್ಟಿರೋ ಮರಿಗಳು. 2022 ಕ್ರಾಪ್. ಓಕೆ, ಈಗ ಮರಿಗಳು ನೋಡಕ್ಕೆ ಹೋಗ್ತೀವಿ. ಹಾಂ, ನೋಡಿ ಎಲ್ಲ ತಲೆ ಎಲ್ಲ ಆಚೆ ಹಾಕ್ಕೊಂಡಿದೆ. ಇದು 2022 ನೋಡಿ. ಅದಕ್ಕೆ ಯಾವುದೇ ಥರದ ಹೆಸರಿರಲ್ಲ. ಫಾರ್ ಎಕ್ಸಾಂಪಲ್ ಇದು ಕಲರ್ ಈ ಮರಿದು ಫಿಲ್ಲಿ ಅಂದರೆ ಫೀಮೇಲ್ ಆರ್ಸು. ಬಾರ್ನ್ ಆನ್ 4th January 2022. ಅವ್ರ ಮದರು ಟ್ರೆಜರ್ ಪೇಸ್ಟು. ತಾಯಿ ಸ್ಯಾನಸ್ ಫರ್ ಆಕ್ವಮ್ ಅಂತ ಒಂದು ಸ್ಟಾಲಿಯನ್ ಇತ್ತು. ಸೊ ಅದು ತಂದೆ. ಇದು ತಾಯಿ, ಇದು ತಂದೆ. ನಾವು ಇದಕ್ಕೆ ಹೆಸರಿಟ್ಟಿರಲ್ಲ. ಹೆಸರು ಏನಿದ್ರು ಇವಾಗ ಕೊಂಡ್ಕೊಂಡಿದ್ದಾರಲ್ಲ ಅವರು ಇವಾಗ ರೇಸಿಂಗ್ಗಿಂತ ಮುಂಚೆ ಅವ್ರ ಹೆಸರಿಟ್ಕೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ರಿಜಿಸ್ಟ್ರೇಷನ್ ಆಮೇಲೆ ಮಾಡ್ಸ್ಕೊಂತಾರೆ. ಸೊ ಈಗ ಈ ಕುದುರೆಗಳು ಮಾರಾಟಕ್ಕೆ ರೆಡಿ ಇದೆ. ಇವೆಲ್ಲ ಮಾರಾಟ ಆಗೋಗಿದೆ. ಸೇಲ್ ಆಗ್ಬಿಟ್ಟಿದೆ. ಎಲ್ಲ ಡಿಸೆಂಬರಲ್ಲಿ ಸೇಲ್ ಆಗೋಗಿದೆ. ಇವಾಗ ಏನಿದ್ರು ಡೆಲಿವರಿಗೆ ರೆಡಿ ಮಾಡ್ತಾ ಇದ್ದೀವಿ. ಇವಾಗ January 14th ಆದಮೇಲೆ ಟರ್ಫ್ ಕ್ಲಬ್ಗಳಿಗೆ ಟ್ರೈನಿಂಗ್ ಹೋಗ್ತವೆ. ಸೊ ಹೇಗೆ ಡೆಲಿವರಿ ಪ್ರೊಸೆಸ್ಸು? ನಾರ್ಮಲಿ ಏನಿಲ್ಲ, ಅದಕ್ಕೆ ಒಂದೆರಡು ಡಿಸೀಸ್ ಇನ್ವೆಸ್ಟಿಗೇಷನ್ಸ್ ಇದೆ. ಅದೆಲ್ಲ ನೆಗೆಟಿವ್ ರಿಪೋರ್ಟ್ಸ್ ತರಿಸ್ಕೊಂಡು ಹೆಲ್ತ್ ಸರ್ಟಿಫಿಕೇಟ್ ಮಾಡಿಬಿಟ್ಟು ಅದೇ ಆಂಬ್ಯುಲೆನ್ಸ್ ರೆಡಿ ಇದೆಯಲ್ಲ ಇವಾಗ ಹಾರ್ಸ್ ಫ್ಲೋಟ್ ನೋಡಿದ್ರಲ್ಲ, ಅದರಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಆಯಾ ರೆಸ್ಪೆಕ್ಟಿವ್ ಟರ್ಫ್ ಕ್ಲಬ್ಗೆ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಬಾಂಬೆ, ಕೋಲ್ಕತ್ತಾ, ಮಡ್ರಾಸ್, ಚೆನ್ನೈ ಎಲ್ಲ ಕಡೆಗೂ ಕೂಡ ನಾವು ಯಾರ್ಯಾರು ಓನರ್ಸು ತೊಗೊಂಡಿದ್ದಾರೋ ಅವರಿಗೆ ನಾವು ಟ್ರೈನರ್ಸ್ಗಳಿಗೆ ಡೆಲಿವರಿ ಕೊಡ್ತೀವಿ. ವೆರಿ ನೈಸ್. ಸೊ ಇವು ಈಗ ಮುಂದೆ ನಮ್ಮ ಟರ್ಫ್ ಕ್ಲಬ್ ಅಥವಾ ರೇಸ್ ಕೋರ್ಸ್ಗಳಲ್ಲಿ ಓಡಕ್ಕೆ ರೆಡಿ ಆಗಿರೋ ಕುದುರೆಗಳು. ಹೌದು, ಗ್ರೇಟ್. ನೋಡಿ ಹೆಂಗೆ ಕಾಣಿಸ್ತದೆ ಎಲ್ಲ ಎಲ್ಲ ಕತ್ತಾಚಿ ಹಾಕೊಂಡು ಸಗದ ನಿಂತವೆಲ್ಲ. ಸೊ ಮಕ್ಕಳ ಥರ ಇವು. ಹೌದೌದು, ಆ ಮಕ್ಕಳೇ ನೋಡಿ. 15th 2020 ನಿಯರ್ಲಿ 2 years. ನಿಯರ್ಲಿ 2 years. 2 ವರ್ಷ ಕರೆಕ್ಟಾಗಿ ಇದಕ್ಕೆ. ಸೊ ನಿಮ್ಗೆ ಇದು ಮಾರ್ಕು. ಹೌದು, ಇದು ವೈಟ್ ಮಾರ್ಕಿಂಗ್ಸ್ ಆ್ಯಂಡ್ ಬೋಲ್ಸು ನಮ್ಮ ಐಡೆಂಟಿಫಿಕೇಶನ್ ಮಾರ್ಕ್ಸ್. ಓಕೆ, ಸುಳಿಗಳು ನೋಡಿ. ಒಂದು ಸುಳಿ ಇದೆ ಇದಕ್ಕೊಂದು. ಏನು ಗಾಯ ಎಲ್ಲ ಮಾಡ್ಕೊಂಡಿದ್ದಾನೆ. ಅದು ಒಂದು ಸ್ವಲ್ಪ ಸ್ಕಿನ್ ಡಿಸೀಸ್ ಬಂದಿದೆ. ಓಕೆ, ಬಟ್ ಅದೆಲ್ಲ ಇಲ್ದಂಗೆ ಕಳಿಸ್ಬೇಕು. ಹೌದೌದು, ಅದನ್ನ ನೋಡ್ಕೊಂಡೇ ಕಳಿಸ್ಬೇಕು ನಾವು. ಈ ಕಲರು ಚೆಸ್ಟ್ನಟ್. ಇದು ಚೆಸ್ಟ್ನಟ್. ಇದಕ್ಕೆ ಈ ಕಲರ್ ಚೆಸ್ಟ್ನಟ್. ಗೋಲ್ಡ್ ಇರುತ್ತೆ, ಆಲ್ಮೋಸ್ಟ್ ಕ್ಲೋಸ್ ಗೋಲ್ಡ್. ಸಾಕತ್ತಾಗಿದೆ ಕಲರ್. ಕಣ್ಣುಗಳು ನೋಡಿ ಎಷ್ಟು ಅಲರ್ಟ್ ಆಗಿದೆ. ಬಟ್ ಇದನ್ನ ಅವರು 15 lakhs. ಅವರೇಜ್ ವೇಲಿ 15 lakhs. ಓಕೆ. ಸೊ ಪ್ರತಿ ವರ್ಷ ಎಷ್ಟು ಕುದುರೆ ಮಾರಾಟ? 60 ಮರಿ ಮಾಡ್ತೀವಿ. 60 ಮರಿ. 60 × 15 ಲೆಕ್ಕ ಹಾಕಿ. ಓಕೆ, ಒಂದು 15 ಕುದುರೆ 60 ಕುದುರೆ × 15 ಲಕ್ಷ. ಒಂದು ಕೋಟಿ ರೂಪಾಯಿ. 9 crores ಆಯಿತು. 10 ಕೋಟಿ ರೂಪಾಯಿ ವ್ಯಾಪಾರ. 10 ಕೋಟಿ ರೂಪಾಯಿ ವ್ಯಾಪಾರ. ಅದೇ ನಿಮ್ಮ ಆದಾಯ? ಅದೇ ನಮ್ಮ ಆದಾಯ. ಓನ್ಲಿ ಆದಾಯ. ಓನ್ಲಿ ಒಂದು ಆದಾಯ. ಕೆಲವೊಂದು ಫೀಮೇಲ್ ಆರ್ಸಸ್ ಬೇರೆಯವರು ಕೂಡ ಇಲ್ಲಿ ಬಂದು ಬಿಡ್ತಾರೆ. ಅವ್ರದ್ದು ಮೇಂಟೈನ್ ಮಾಡ್ತೀವಿ ವಿತ್ ಲಿಟ್ಲ್ ಬಿಟ್ ಆಫ್ ಪ್ರಾಫಿಟು. ಪ್ಲಸ್ ಅವ್ರೇನಾದ್ರೂ ನಮ್ಮ ಸ್ಟಾಲಿಯನ್ನು ಅಂದರೆ ನಮ್ಮ ಮೇಲ್ ಆರ್ಸ್ನ ಯೂಸ್ ಮಾಡ್ಕೊತೀವಿ ಅಂತಂದರೆ ಅದಕ್ಕೆ ಮೇಟಿಂಗ್ ಚಾರ್ಜಸ್ ಮಾಡ್ತೀವಿ. ಸೊ ಅದರಲ್ಲಿ ಸ್ವಲ್ಪ ಒಂದು ಸ್ಮಾಲ್ ಪೋರ್ಷನ್, ಒಂದು 2% ಪ್ರಾಫಿಟ್. ಸೊ ಒಂದ್ಸಲ ಮೇಟಿಂಗ್ ಮಾಡ್ಸೋಕ್ಕೆ ಎಷ್ಟು ಚಾರ್ಜು? ನಮಗೂ ಇವಾಗ ಫೀಮೇಲ್ ಹಾರ್ಸ್ಗೆ ಇವಾಗ ಪ್ರೂವ್ ಒಂದು ಹಾರ್ಸ್ ಆದರೆ ಒಂದು 2 lakhs ಆಗುತ್ತೆ. ಒಂದು ಕುದುರೆ ಒಂದ್ಸಲ ಮೇಟ್ ಮಾಡೋಕ್ಕೆ 2 ಲಕ್ಷ ಆಗುತ್ತೆ. ಅಂದರೆ ವಿತ್ ಪ್ರೆಗ್ನೆನ್ಸಿ, ಅಂದರೆ ಪ್ರೆಗ್ನೆಂಟ್ ಆದರೂ ಮಾತ್ರ 2 ಲಕ್ಷ ಕೊಡೋದು ಅಂತ. ಆಗ ಕನ್ಫರ್ಮ್ ಆಗಿಲ್ಲ? ಇಲ್ಲ. ಓಕೆ. ನಿಮ್ಮ ಥರ IVF ಸೆಂಟರ್ ಥರ. ಹೌದು. ಫುಲ್ಲು ಹಿಂಗೆ ಗುಡ್ಡೆ ಕಟ್ಟಿದ್ದೀರಿ. ಹೌದು. ಓಕೆ ನೆಕ್ ಎಕ್ಸಸೈಸ್ ಆಗುತ್ತೆ. ಚೆನ್ನಾಗಿ ನೆಕ್ ಬೆಳೀತದೆ. ಆಮೇಲೆ ನಿಧಾನವಾಗಿ ತಿನ್ನಲಿ ಅಂತ ಹೇಳ್ಬಿಟ್ಟು ಸ್ಲೋವಾಗಿ. ಸೊ ಅದರಿಂದ 2 ಇಂಟೆನ್ಷನ್ಸ್ ಇದೆ. ಒಂದು ನಿಧಾನಕ್ಕೆ ತಿನ್ನಲಿ ಅಂತ, ಎರಡನೇದು ನೆಕ್ ಎಕ್ಸಸೈಸ್ ಆಗಲಿ ಅಂತ. ಓಕೆ. ಅದಕ್ಕೆ ನೆಕ್ಕಲ್ಲಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿರುತ್ತೆ ನೋಡಿ, ತಿಕ್ಕಾಗಿ. ಈ ಸಿನಿಮಾಗಳಿಗೆ ರೆಂಟ್ ಕೊಡಲ್ಲ ನೀವು? ಇಲ್ಲ, ಆ ಹಾರ್ಸಸ್ ಬೇರೆ. ಅದು ಬೇರೆ ಹಾರ್ಸಸ್. ರೇಸಿಂಗ್ ಹಾರ್ಸ್ ಅಲ್ಲ? ರೇಸಿಂಗ್ ಹಾರ್ಸ್ ಅಲ್ಲ, ಅವರು ಲೋಕಲ್ ಹಾರ್ಸ್. ಹೌದು, ಲೋಕಲ್ ಹಾರ್ಸಸ್. ಈ ಸಿನಿಮಾಗಳಿಗೆ, ಮಾರ್ವಾಡಿಗಳು ಮದುವೆಗಳಲ್ಲಿ ಹೋಗ್ತಿರ್ತಾರೆ ಬ್ಯಾಂಡ್ ಬಾರಿಸ್ಕೊಂಡು, ಅವೆಲ್ಲ ಬೇರೆ ಹಾರ್ಸ್ಗೋಸ್ಕರನೇ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಬೇರೆ ಟ್ರೈನಿಂಗ್. ಆ ಶಬ್ದ, ಇದು ಡ್ರಮ್ಸ್ ಎಲ್ಲ ಬೀಟ್ ಮಾಡ್ತಿರ್ತಾರೆ, ಅಷ್ಟೊಂದು ಜನ ಇರ್ತಾರೆ. ಅದಕ್ಕೆಲ್ಲ ಎಕ್ಸ್ಪೋಸ್ ಆಗಿರಬೇಕು. ಇವೆಲ್ಲ ಎಕ್ಸ್ಪೋಸ್ ಆಗಿರಲ್ಲ, ಎಲ್ಲ ನಾಕೊಂಡು ಓದಾಕ್ಬಿಡ್ತಾರೆ. ಸೈಜು ನೋಡಿ, ಇದು ಮೀಡಿಯಮ್ ಸೈಜ್ ಇದೆ, ಇನ್ನೂ ದೊಡ್ಡದಾಗಿರ್ತದೆ, ಕೆಲವಕ್ಕೆ ಇನ್ನೂ ಚಿಕ್ಕದಾಗಿರುತ್ತೆ. ಆಮೇಲೆ ಬೇರೆ ಬೇರೆ ಸೈಜ್ ಇರುತ್ತೆ ನೋಡಿ. ಇದೇನೋ ಅಂತ ಇರ್ರೆಗ್ಯುಲರ್ ಆಗಿದೆ, ಅದು ನೋಡಿ ಅದಕ್ಕೊಂದು ಸ್ಟ್ರೈಪ್ ಫುಲ್ ಇದೆ. ಇದೆಲ್ಲ ಒಂದೊಂದಕ್ಕೂ ಕೂಡ ಬೇರೆ ಬೇರೆ ಎವ್ರಿ ಥರ ಬ್ರೆಡ್. ಅವ್ರ ಅಪ್ಪ ಅಮ್ಮನಿಂದ ಬಂದಿರ್ತದೆ. ಎಲ್ಲ ಹೆರಿಡಿಟರಿನೇ, ಮೇನ್ಲಿ ಹೆರಿಡಿಟರಿ. ಸೊ ಒಂದು ಕುದುರೆ ಸತ್ರೆ ಏನು ಮಾಡ್ತಾರೆ? ಸತ್ರೆ ನಾರ್ಮಲಿ ಬರಿ ಮಾಡಿಬಿಡ್ತೀವಿ ಅಷ್ಟೇ. ಹೂಳ್ತೀರಿ? ಹೂಳ್ತೀರಿ. ಸುಡಲ್ಲ? ಇಲ್ಲ, ಸುಡೋದು.
ಅದಕ್ಕೆ ನೀವು ಇನ್ಸಿನರೇಟರ್ ಬೇಕು. ಸೊ ಇಟ್ಸ್ ನಾಟ್ ವರ್ತ್ ಇಟ್. ಯಾವಲೋ ವರ್ಷಕ್ಕೆ 1 ಕುದುರೆನ 2 ಕುದುರೆ ಸತ್ತೋದಕ್ಕೆ ಕೋಟ್ಯಾನ್ಗಟ್ಟಲೆ ಇನ್ಸಿನರೇಟ್. ಇವಾಗ ಹ್ಯೂಮನ್ಸ್ ಆದರೆ ಡೈಲಿ 10-12 ಶವಗಳು ಬರ್ತಾ ಇರುತ್ತೆ, ಇನ್ಸಿನರೇಟರ್ ವರ್ಕ್ ಆಗುತ್ತೆ. ಇಲ್ಲಿ ಯಾವುದೋ ವರ್ಷಕ್ಕೆ 1-2 ಕುದುರೆ ಸಾಯೋದಕ್ಕೆ ಇನ್ಸಿನರೇಟರ್ಲ್ಲ ಹಾಕೋಕ್ಕಾಗಲ್ಲ. ಅನಿಮಲ್ ಇನ್ಸಿನರೇಟರ್ ಬೆಂಗಳೂರಿನಲ್ಲಿ ಒಂದಿದೆ. ನಿಮ್ಮ ಬೇಸಿಕಲಿ ಡಾಗ್ಸು ಕ್ಯಾಟ್ಸು, ಬಿಕಾಸ್ ಇವಾಗ ಎಲ್ಲೂ ಜಾಗ ಸಿಗಲ್ವಲ್ಲ. ಬಟ್ ಅನಿಮಲ್ ಅಲ್ಲಿ ತನಕ ತಗೊಂಡೋಗ್ಬೋದು. ನಮ್ಮ ಹತ್ರ ಬೇಕಾದ ಜಾಗ ಇದೆ, ಅಲ್ಲೇ ಡಿಕಂಪೋಸ್ ಆಗುತ್ತೆ, ಏನು ತೊಂದರೆ ಆಗಲ್ಲ. ಸೊ ಇಲ್ಲಿ ಈ ಜಾಗ ಹೌದು, ಅದಕ್ಕೆ ರಿಯಲ್ ಗ್ರೌಂಡ್ ಅಂತ ಮಾಡ್ಕೊಂಡಿದ್ದೀವಿ. ಅಲ್ಲಿ ಮಾಡ್ತೀವಿ. ಈಗ ರೇಸಿಂಗಿಗೆ ರೆಡಿ ಮಾಡಲಿಕ್ಕೆ ಮಿನಿಮಮ್ 10 ತಿಂಗಳು ಬೇಕೇ. ಮಿನಿಮಮ್ 10 ತಿಂಗಳು. ನೋಡಿ ಎಷ್ಟು ಮರಗಳನ್ನ ಕಟ್ ಮಾಡಬೇಕು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂದರೆ. ಸರ್ ಬೆಂಗಳೂರಲ್ಲಿರೋ ಅಪಾರ್ಟ್ಮೆಂಟ್ಗಳು, ವರ್ಕ್ ಸ್ಪೇಸ್ಗಳೇ ಖಾಲಿ ಬಿದ್ದಿದೆ. ಖಾಲಿ ಬಿದ್ದವು ಸರ್ ಮೆಜಾರಿಟಿಗೆ. ಫ್ಲಾಟ್ಗಳು ಖಾಲಿ ಇಲ್ವ? BBMP-ನಲ್ಲಿ 3,000 ಫ್ಲಾಟ್ಗಳು ಖಾಲಿ ಬಿದ್ದಿದೆ. ಇಲ್ಲಿ ಬರ್ತಾರ? ಹಾಂ, ಇದೆಲ್ಲ ಗ್ರೇಸಿಂಗ್ ಫೀಲ್ಡ್ಸ್ ಸರ್. ಗ್ರೇಜಿಂಗ್ ಅಂದರೆ ಅದೇ ಅನಿಮಲ್, ಅದೇ ಕುದುರೆ ಮೇಯಲಿಕ್ಕೆ ಅಲ್ಲಿ ಫುಲ್. ಅದಕ್ಕೆ ಇವಾಗ ಬೇಸಿಗೆ ಕಾಲದಲ್ಲಿ ಒಣಗೋಗಿರುತ್ತೆ, ಅದರ್ವೈಸ್ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಮೇಯ್ತಾವು? ಹೌದು. ಓಕೆ. ಅದ್ರ ಹುಲ್ ಬೆಳೆದಿದ್ದೀನಿ ಅಂದ್ರೆ ಎಲ್ಲಿ ಬೆಳೆದಿರಿ? ಅದು ಆಚೆ ಕಡೆ ಇರೋದು. ಅದು ಒಂದು ಸ್ಯಾಂಪಲ್ ಫಾರ್ಮ್ ಇದೆ, ತೋರಿಸ್ತೀನಿ ಇಲ್ಲೇ ಒಳಗಡೆ. ಓಕೆ. ನೀರು ಕುಡಿತಾವ? ಇಲ್ಲ, ಇದು ಲೂಸನ್ ಚಾಫ್ ಅಂತ ಹೇಳಿ. ಹಾಂ. ಸೊ ಲೂಸನ್ ಡ್ರೈಡ್ ಲೂಸನ್. ಇದು ಲೂಸನ್ ಅಂದರೆ ಹುಲ್ಲ? ಲೂಸನ್ ಅಂತಂದರೆ ಹುಲ್ಲು. ಅಲ್ಲಿ ತೋರಿಸ್ತೀನಿ ಇದನ್ನು. ಅದ್ರ ಡ್ರೈ ಮಾಡಿರೋದು ಇದನ್ನು ತಿಂತಾ ಇದೆ, ಹಾಕಿದ್ರೆ. ಇವೆಲ್ಲ 2023 ಹುಟ್ಟಿರೋ ಮರಿಗಳು. ಹಾಂ, 1 ವರ್ಷ ಹಿಂದಿನ ಮರಿಗಳು. 1 ವರ್ಷ. ಸ್ಪಾ, ಇವರಪ್ಪನೂ ಸ್ಪಾನೆ. ಬಟ್ ನಾವು ಒಂದು ಕುದುರೆ ಇಟ್ಟು ಸಾಕ್ತಾನೆ ಅಂದರೆ ಯಾರೋ ಒಬ್ಬ ಫಾರ್ಮರ್ ಇಲ್ಲ, ಅದೊಂದು ಕಾಸ್ಟ್ಲಿ ಅಫೇರೆ. 40,000 ಬೇಕು ತಿಂಗಳಿಗೆ. ನಮಗೆ ಒಂದು ಕುದುರೆ ನೋಡ್ಕೊಳ್ಳಿಕ್ಕೆ 40,000 ಬೇಕು. 40,000. ಅಂದರೆ ಎಲ್ಲ A to Z, ಲೇಬರ್ ಇರ್ಬೋದು, ಫೀಡು, ಫಾಡರು, ವೆಟರ್ನರಿ ಮೆಡಿಸಿನ್ಸು, ಮೇಂಟೆನೆನ್ಸು, ವಾಟರು, ಲೀಸ್ ರೆಂಟು, ಎಲೆಕ್ಟ್ರಿಸಿಟಿ ಎಲ್ಲ ಸೇರಿ ನಾನು ಹೇಳ್ತಾ ಇರೋದು. ಸೊ ಬರೋ ಒಂದು ಕುದುರೆ 40,000 ಖರ್ಚು ಬರುತ್ತೆ. 40,000. 200 ಕುದುರೆ ಇದೆ. 80 lakhs ಬೇಕು. 80 ಲಕ್ಷ. 80 ಲಕ್ಷ ಬೇಕು ಈ ಫಾರ್ಮ್ ನಡೆಸಲಿಕ್ಕೆ. ಅಲ್ಲಿಗೆ ನಿಮ್ಮ ಆದಾಯ 9-10 ಕೋಟಿ. 10 ಕೋಟಿ ಅಲ್ಲಿದ್ದಲ್ಲಿ. ಅಲ್ಲಿ ಅದಾದ್ಮೇಲೂ ಕೂಡ ಪ್ರಾಪರ್ಟಿ ಇದೆ. ಓ, ಸೊ ನಿಮ್ಮ ಪ್ರಾಪರ್ಟಿ ಒಳಗಡೆ ರೈಲ್ವೆ ಟ್ರ್ಯಾಕ್ ಹೋಗಿದೆ. ರೈಲ್ವೆ ಟ್ರ್ಯಾಕ್. ಓಕೆ. ನಾವು ವೆಟರ್ನರಿ ಸ್ಟೂಡೆಂಟ್ಸ್ಗೆ ನಾವು ರಿಸರ್ಚ್ಗೆ ಅಲೋ ಮಾಡ್ತೀವಿ, ಆ್ಯಂಡ್ ರಿಸರ್ಚ್ ಅಸೋಸಿಯೇಟ್ಸ್ಗೆ ಅಲೋ ಮಾಡ್ತೀವಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಅಲೋ ಮಾಡ್ತೀವಿ. ವೆಟರ್ನರಿ ಸ್ಟೂಡೆಂಟ್ಸ್ಗೆ ಇಂಟರ್ನ್ಶಿಪ್ ಅಲೋ ಮಾಡ್ತೀವಿ. ಇದೆಲ್ಲ ಒಂದು ಸಿ ಅಪಾರ್ಟ್ ಫ್ರಮ್ ಬಿಸ್ನೆಸ್, ವಿ ಆರ್ ಆಲ್ಸೋ ಇಂಪಾರ್ಟಿಂಗ್ ಎಜುಕೇಶನ್ ಟು ದ ಯಂಗರ್ ಜನರೇಷನ್. ಓಕೆ. ಓಕೆ. ಸೊ ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸೆಲ್ಲಿಂಗ್ ಎ ಹಾರ್ಸ್. ಯಾರೋ ಒಬ್ಬ ಪಶುವೈದ್ಯಕೀಯ ವಿದ್ಯಾರ್ಥಿ ಅವ್ನಿಗೆ ಹಾರ್ಸಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಅವ್ನು ಇಲ್ಲಿ ಬಂದು 3 ತಿಂಗಳು 6 ತಿಂಗಳು ಇಂಟರ್ನ್ಶಿಪ್ ಮಾಡ್ಕೊಂಡು ಹೋಗ್ತಾನೆ. ಮಾಡಬಹುದು. ನೆಕ್ಸ್ಟ್ ಡಾಕ್ಟರ್ ಆಗ್ತಾರೆ. ಹೌದು, 100%. ಓಕೆ. ಕುದುರೆಗೋಸ್ಕರ ಇದು ಫಾಡರ್. ಇದು ಒನ್ ಆಫ್ ದ ಫಾಡರ್ಸು. ಇದು ರೋಡ್ಸ್ ಕ್ರಾಸ್, ಗ್ರೀನ್ ಪ್ಯಾನಿಕ್, ಗ್ರೀನ್ ಓಟ್ಸ್ ಜೊತೆ ಇದು ಕೂಡ ಉಪಯೋಗಿಸ್ತೀವಿ. ಇದೇ ಮೇನ್ ಆಗಿ. ಇದು ಇದಕ್ಕೆ ಕುದುರೆ ಮಸಾಲೆ ಸೊಪ್ಪು ಅಂತಲೇ ಇದಕ್ಕೆ ಹೆಸರು. ಇದನ್ನ ಕುದುರೆಗಳಿಗೆ ಜಾಸ್ತಿ ಯೂಸ್ ಮಾಡೋದು. ಹಸುಗಳು ದನಗಳಿಗಿಂತಲೂ ಕುದುರೆಗಳಿಗೆ ಜಾಸ್ತಿ ಯೂಸ್. ಕುದುರೆ ಮಸಾಲೆ ಸೊಪ್ಪು ಅಂತ ಇದು ನೋಡಿ. ನಿಮ್ ಮೆಂತ್ಯ ಸೊಪ್ಪು ಇರ್ತದೆ ನೋಡಿ, ಅದೇ ತರ ಇದೆ ನೋಡಿ. ಮೆಂತ್ಯ ಸೊಪ್ಪು ಥರನೇ ಇದು. ಚೂರು ಬ್ಯಾಗ್ ಹಾಕೊಳ್ಳ? ತಿನ್ಬೋದು, ಅದೇನಂತಂದ್ರೆ ಇಲ್ಲ. ಕುದುರೆ ಥರ ಪವರ್ ಬರುತ್ತೆ. ಕುದುರೆ ಥರ ಪವರ್ ಬಂದ್ಬಿಟ್ಟು ಆಮೇಲೆ ನಾನು ಫುಲ್ಲು ಇದು ಒಂದ್ಸರಿ ಸೋಯಿಂಗ್ ಮಾಡಿದ್ರೆ ಫಸ್ಟ್ ಕಟಿಂಗು 45 days ಬರುತ್ತೆ. ಅದಾದ್ಮೇಲೆ ಸಬ್ಸಿಕ್ವೆಂಟ್ ಕಟಿಂಗು ಎವ್ರಿ 3 weeks ಬರುತ್ತೆ. ಓಕೆ. ಓಕೆ. ಎವ್ರಿ 3 weeks. ಒಂದ್ಸರಿ ಸೋಯಿಂಗ್ ಮಾಡಿದ್ರೆ 2 ವರ್ಷ ಬರುತ್ತೆ. ಓಕೆ. ಪೆರಿನಿಯಲ್ ಕ್ರಾಪ್ 365 days, ಒನ್ಸ್ ಇನ್ 3 weeks ಕಟ್ ಮಾಡ್ಕೋಬಹುದು. ಇದಿಷ್ಟೇ ಸರ್ ಪ್ರಾಪರ್ಟಿ ಟೂರ್. ಮುಗೀತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ತುಂಬ ಧನ್ಯವಾದ ನಮ್ಮ ಸರ್ಗೆ. ತುಂಬ ಅದ್ಭುತವಾದ ಒಂದು ಟೂರ್ ತೋರಿಸಿದ್ರು ನಮಗೆ. ನಾವು ಇಂಥದ್ದು ನೋಡೇ ಇರಲಿಲ್ಲ, ಕೇಳಿದ್ವಿ ಅಷ್ಟೇ ಇದ್ರ ಬಗ್ಗೆ ಎಲ್ಲ. ಸೊ ತುಂಬ ಧನ್ಯವಾದ ನಮ್ಮ ಡಾಕ್ಟರ್ ದಿನೇಶ್ ಅವರಿಗೆ. ಅವರು ಅಲ್ಲಿನ ಮುಖ್ಯಸ್ಥರು, ಇಲ್ಲಿಗೆ ಇದು ನೋಡ್ಕೋತಿರುವಂಥ ನಿರ್ದೇಶಕರು, ಇದಕ್ಕೆ ಜೊತೆಗೆ ಅವರು ಪಶು ವೈದ್ಯಕೀಯ ವೈದ್ಯರು ಕೂಡ ಅವರು ಸ್ನೇಹಿತರೆ. ತುಂಬ ಧನ್ಯವಾದ. ಕುದುರೆ ಫಾರ್ಮ್ ಇದು ಕುಣಿಗಲ್ ಸ್ಟಡ್ ಫಾರ್ಮ್ ಅಂದರೆ ಐತಿಹಾಸಿಕವಾಗಿ ಬಹಳ ಪ್ರಾಮುಖ್ಯತೆ ಇರುವಂತಹ ಕೇಂದ್ರ ಇದು ಸ್ನೇಹಿತರೆ. 1760ರಲ್ಲಿ ಅಂದರೆ ಸುಮಾರು ಒಂದು 300 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಕೇಂದ್ರ ಕುದುರೆಗಳನ್ನು ಬ್ರೀಡ್ ಮಾಡುವಂಥದ್ದು. ಅದು ಜಾತಿ ಕುದುರೆಗಳನ್ನ, ತುಂಬ ಆರೋಗ್ಯಕರವಾದ ಕುದುರೆಗಳನ್ನು ಬ್ರೀಡ್ ಮಾಡುವಂಥದ್ದು. ಅದಕ್ಕೋಸ್ಕರ ಮಾಡಿದಂತಹ ಕೇಂದ್ರ. ಮೊದಲು ಟಿಪ್ಪು ಆ ಕಾಲದಲ್ಲಿದ್ದದ್ದು, ನಂತರ ಬ್ರಿಟಿಷ್ನವ್ರಿಗೆ ಬಂತು, ಆನಂತರ ಭಾರತ ಸರ್ಕಾರಕ್ಕೆ ಬಂತು, ಆನಂತರ ಇದು ವಿಜಯ್ ಮಲ್ಯ ಅವರ ನಿರ್ವಹಣೆಗೆ ಬಂತು. ಈಗ ಇದು ಕೈತಪ್ಪಿ ಬೇರೆ ರೂಪ ಪಡ್ಕೊಳ್ಳೋ ಹಂತದಲ್ಲಿದೆ. ಆದರೆ ನಾನು ಮನವಿ ಮಾಡೋದೇನು ಅಂತಂದರೆ, ನನ್ನ ಪ್ರಕಾರ ಇದೊಂದು ಹೆರಿಟೇಜ್ ಸೆಂಟರ್. ಇದೊಂದು ಐತಿಹಾಸಿಕವಾದ ಒಂದು ಮಾನ್ಯುಮೆಂಟ್ ಥರ ಇದು. ಇದನ್ನು ಉಳಿಸ್ಕೋಬೇಕು. ಪ್ರವಾಸಿಗರು ಬಂದು ನೋಡೋ ಥರ, ಅಥವಾ ವಿದ್ಯಾರ್ಥಿಗಳು ಈಗಾಗಲೇ ಬಂದು ಕಲಿತಿದ್ದಾರೆ, ಅವ್ರು ಬಂದು ಕಲಿಯೋ ಥರ ಆಗಲಿ ಅಂತ ನನ್ನ ಮನವಿ. ಉಳಿದಂತೆ ಈ ಟೂರ್ ನೋಡಿದ ನಿಮ್ಗೆಲ್ರಿಗೂ ಧನ್ಯವಾದ. ದಿನೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಷ್ಟು ಒತ್ತಡದ ಸಮಯ ತಾವು ಬಂದು ನಮ್ಗೆ ಸಹಕರಿಸಿದ್ರೆ ಧನ್ಯವಾದ ಸರ್. ಈ ಥರ ಒಂದು ಮಾಹಿತಿಯನ್ನು ನೀವು ತಗೊಂಡು
ಈ ಮಾಹಿತಿ ಎಲ್ಲ ಜನಗಳು ಕೂಡ ತಲುಪಿದರೆ ಸೊ ಈ ಒಂದು ಐತಿಹಾಸಿಕ ಫಾರಮ್ಮು ಉಳಿಬೋದು ಅನ್ನೋ ಅನಿಸಿಕೆ ನನ್ನಲ್ಲಿದೆ. ಇದು ಉಳಿಲಿ, ಮುಂದಿನ ಯುವಜನತೆಗೂ ಕೂಡ ಇದು ಸ್ಟಡ್ ಫಾರಮ್ ಆಗಿ ಉಳಿಲಿ ಅನ್ನೋದು ನನ್ನ ಮನವಿ. ಹಾಗೆ ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ.